Okay. Meeting is okay. ನಮಸ್ಕಾರ ಎಲ್ರಿಗೂ. ಮತ್ತೊಂದು ಶನಿವಾರ ಬಂದಿದೆ. ಅಧ್ಯಯನಕ್ಕೆ ಇನ್ನೊಂದು ಅಧ್ಯಾಯದ ತಯಾರಿ. ಸೇರಿದ್ದಕ್ಕೆ ಧನ್ಯವಾದ. ಸೇರಿದ್ದಕ್ಕೆ ಧನ್ಯವಾದ. ಆತ್ಮೀಯ ಸ್ವಾಗತ. ತಿಳಿದಿರುವಂತೆ ನಾವೆಲ್ಲ ಅಧ್ಯಯಿಸ್ತಿರುವ ಪುಸ್ತಕ ಸಿನಿಮೀಯ ಸಿನಿಕೀಯ. ಜಾಗತಿಕ ಮಟ್ಟದಲ್ಲಿ ಸಿನಿಮಾ ಪ್ರೊಡಕ್ಷನ್ ಹೇಗಿರ್ಬೋದು, ಅದರ ನಿರ್ಮಾಣ ಹೇಗಿರ್ಬೋದು, ಕಥೆಗಳನ್ನು ಹೇಗೆ ಬಳಸ್ತಾರೆ, ಯಾವ್ಯಾವ ವಿಷಯಗಳು ನಾವು ನೋಡಬೇಕಾಗತ್ತೆ ಸಿನಿಮಾವನ್ನು ನೋಡುವಾಗ, ಇದೆಲ್ಲ ವಿಷಯದ ಕುರಿತಾಗಿ ನಾವು ಒಂದೊಂದು ಅಧ್ಯಾಯದಲ್ಲಿ ಅದನ್ನು ತಿಳ್ಕೊಳ್ತಾ ಬಂದ್ವಿ. ಹಾಗೆ ಹಿಂದಿನ ಸೆಷನ್ನಲ್ಲಿ ಇಟ್ ವಾಸ್ ಆನ್ ದ ಟಾಪಿಕ್ ಚೀನಾ ಆ್ಯಂಡ್ ಅದರ ರಿಲೇಟೆಡ್ ಮೂವಿ ಪ್ರೊಡಕ್ಷನ್ ಇರ್ಬೋದು, ಅದು ಹೇಗೆ ಮೂವಿಯಲ್ಲಿ ತನ್ನ ಪಾತ್ರನ ಚೀನಾ ದೇಶ ಹೇಗೆ ಪಾತ್ರ ವಹಿಸಿದೆ ಅನ್ನೋದನ್ನು ತಿಳ್ಕೊಂಡು ಬಂದ್ವಿ. ಹಾಗೆ ಇವತ್ತಿನ ಅಧ್ಯಾಯ ಪುಸ್ತಕದ 6ನೇ ಅಧ್ಯಾಯ, ನಾಹಂ ಜಾನಾಮಿ ಕೇಯೂರೆ. ಇದು ರಾಮಾಯಣ ಶ್ಲೋಕದ ಒಂದು ಉಕ್ತಿ. ಇದನ್ನ ಲಕ್ಷ್ಮಣ ಹೇಳ್ತಾನೆ. ಸಂದರ್ಭ ಏನಂತಂದ್ರೆ, ಸೀತೆ ಅಪಹರಣ ಆಗತ್ತೆ. ಆಗ ಆಕೆ ತನ್ನಲ್ಲಿರೋ ತಾನು ತೊಟ್ಟಿರುವಂಥ ಎಲ್ಲ ಆಭರಣವನ್ನ ಅದನ್ನ ಬಿಸಾಡಿ ಹೋಗಿರ್ತಾಳೆ. ಏನಾದರೂ ಗುರುತು ಸಿಗ್ಬೋದು, ಯಾರು ಹುಡ್ಕೊಂಡು ಬಂದ್ರೆ ಅಂತ. ರಾಮ ಮತ್ತೆ ಲಕ್ಷ್ಮಣ ಇದನ್ನ ಹುಡುಕ್ತಾ, ಸೀತೆಯನ್ನು ಹುಡುಕ್ತಾ ಹೋಗುವಾಗ ಈ ಆಭರಣಗಳು ಅವ್ರಿಗೆ ಕಾಣುತ್ತೆ. ಆಗ ರಾಮ ಕೇಳ್ತಾನಂತೆ, ಇವೆಲ್ಲ ಸೀತೆಯ ಆಭರಣನೇ ಅಲ್ವಾ ಅಂತ. ಆಗ ಲಕ್ಷ್ಮಣ ಹೇಳ್ತಾನಂತೆ, ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ನಾನು ಆಕೆಯ ಪಾದಕ್ಕಷ್ಟೇ ನಮಸ್ಕರಿಸಿ ಹೋಗ್ತಾ ಇದ್ದಿದ್ದು, ಅವಳನ್ನ ಏನೂ ಕತ್ತೆತ್ತು ನೋಡ್ತಾ ಇರಲಿಲ್ಲ ಅನ್ನೋ ಇದರಲ್ಲಿ ಹೇಳ್ತಾನೆ. ಇದೆಲ್ಲ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಗೌರವ ಇರ್ಬೋದು ಅಥವಾ ನಡೆಗಳಿರ್ಬೋದು, ಇದನ್ನೆಲ್ಲ ಬಿಂಬಿಸುತ್ತವೆ. ಹಾಗೆ ಅದೇ ವಿಷಯ ಕುರಿತಾಗಿ, ಅಂದರೆ ಇದು ಗೌರವದ ಪ್ರತೀಕವಾಗಿರ್ಬೋದು ಅಥವಾ ಲೈಂಗಿಕ ವಿಚಾರದಲ್ಲಿ ಭಾರತೀಯ ಸಂಸ್ಕೃತಿಯ ಅದರದ ಪ್ರತೀತಿ ಇರ್ಬೋದು ಅಥವಾ ಅದು ನೋಡುವ ಬಗೆ ಇರ್ಬೋದು, ಇದೆಲ್ಲ ಸ್ವಲ್ಪ ಈಗ ಇರುವಂಥ ವಿಚಾರದಲ್ಲಿ ತುಂಬ ಭಿನ್ನವಾಗಿದೆ, ಒಳ್ಳೆಯ ರೀತಿಯಲ್ಲೇ ಇದೆ. ಅದಕ್ಕೆ ಈ ಶ್ಲೋಕನೂ ಒಂದು ಸಾಕ್ಷಿ. ಇದರ ಕುರಿತಾಗೆ ಪುಸ್ತಕದಲ್ಲೂ ತುಂಬ ಉದಾಹರಣೆ ಸಮೇತ ಅಥವಾ ಇದರಿಂದ ಲೈಂಗಿಕ ವಿಚಾರದಲ್ಲಿ ಆಗಿರುವಂತಹ ಬೆಳವಣಿಗೆ ಇರ್ಬೋದು ಅಥವಾ ಅದರಿಂದ ಪರಿಣಾಮಗಳಿರ್ಬೋದು, ಅದನ್ನೆಲ್ಲ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಹಾಗೆ ಇವತ್ತು ಲೇಖಕರ ಜೊತೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಶ್ನೋತ್ತರವನ್ನು ಕೊನೆಗೆ ಅದಕ್ಕೆ ಮೀಸಲಿಡೋಣ. ಹಾಗಾಗಿ ಈ ಅಧ್ಯಯನಕ್ಕೆ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ, ಲೇಖಕರನ್ನು ಅರುಣ್ ಭಾರದ್ವಾಜ್ ಅವರನ್ನು ಸ್ವಾಗತಿಸುತ್ತಾ ಅವರಿಗೆ ಈ ವೇದಿಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಅರುಣ್, ಇಟ್ಸ್ ಸರಿಯಾಗಿ ಹೇಳಿದ್ನಾ ನಾನು ಹೇಳಿದ್ದು ಆ ಶ್ಲೋಕದ್ದು? ಸರಿ, ಓಕೆ, ಥ್ಯಾಂಕ್ ಯು. ಮಾತು ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ಸೊ ಇದು ಸಿಕ್ಸ್ತ್ ಚಾಪ್ಟರ್ ಪುಸ್ತಕದ್ದು. ಇದು ಆಕ್ಚುಲಿ ಪಾರ್ನ್ ಸುತ್ತಮುತ್ತ ಇರೋ ಚಾಪ್ಟರ್. ಪಾರ್ನ್ ಇಂಡಸ್ಟ್ರಿ ಏನಂದ್ರೆ, ಈ ಚಾಪ್ಟರ್ ಸ್ಟಡಿ ಮಾಡ್ಬೇಕು ಅಂತ ಯಾರು ಹೊರಟ್ರೆ ಈ ವಿಷಯನ, ಇದು ತುಂಬಾ ಲೇಯರ್ಸ್ ಇರುವ ವಿಷಯ. ಒಂದು, ಇದು ನೇರವಾಗಿ ಕಾನೂನಿನ ಕೆಳಗೆ ಬರುತ್ತೆ. ಸೊ ಈಗ ನಾನು ಈ ಬುಕ್ಕಲ್ಲಿ ಈ ಚಾಪ್ಟರ್ ಬರೆದಿರೋದು ಬರೀ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಚೌಕಟ್ಟು ಹಾಕೊಂಡು ಈ ಚಾಪ್ಟರ್ನ ಮುಗಿಸಿದೀನಿ ಶುರು ಮಾಡಿ. ಬಟ್ ಇದು ಕಾನೂನಿಗೂ ಬರುತ್ತೆ, ಕಲ್ಚರ್, ಹಿಸ್ಟ್ರಿ, ಇದೊಂಥರ ತುಂಬಾ ದೊಡ್ಡ ವ್ಯಾಪ್ತಿ ಇರೋ, ತುಂಬಾ ಲೇಯರ್ಸ್ ಇರೋ ಚಾಪ್ಟರ್. ಬಟ್ ಇಲ್ಲಿ ಸ್ಕೋಪ್ ಏನು ಅಂದ್ರೆ, ಸಿನಿಮಾ ಬಂದ್ಮೇಲೆ, ಸಿನಿಮಾ ಎಸ್ಪೆಷಲಿ ಇಂಟರ್ನೆಟ್ ಬಂದ್ಮೇಲೆ, ಅದು ಆದ್ಮೇಲೆ ಎಲ್ಲರ ಕೈಗೂ ಮೊಬೈಲ್ ಬಂದ್ಮೇಲೆ, ಅಂದ್ರೆ ಡಿವೈಸ್ ನಮ್ಮ ಕೈಲಿ ಇದ್ದಾಗ ಪಾರ್ನ್ ಹರಡಿರೋ ರೀತಿ ಇಟ್ ಇಸ್ ಟೂ ಮಚ್ ಆಕ್ಚುಲಿ. ಅಂದ್ರೆ ಇವತ್ತು ಪಾರ್ನ್ ವೆಬ್ಸೈಟ್ಗಳು
ಎಷ್ಟು ಜಾಸ್ತಿ ವೀಕ್ಷಣೆ ಪಡಿತಾ ಇದೆ ಅಂದ್ರೆ ಅದ್ರ ನಂಬರ್ಸ್ ನ ನಂಬಕ್ಕೆ ಆಗಲ್ಲ. ನಾವೆಲ್ಲ ಸಾಮಾನ್ಯ ಈಗ ಯಾವ್ದಾದ್ರು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಎಷ್ಟು ವ್ಯೂಸ್ ಆಗಿದೆ ಅಂತ ಕೆಳಗಡೆ ಬರುತ್ತಲ್ಲ, 10 ಮಿಲಿಯನ್ ಅಂತೆಲ್ಲ. ಕೆಲವು 1 ಮಿಲಿಯನ್ ವ್ಯೂಸ್ ಆದ್ರೆ ವಾವ್ ಅಂತ ಇದ್ ಮಾಡ್ತಾರೆ, 10 ಮಿಲಿಯನ್ ಆದ್ರೆ ಇಷ್ಟೊಂದ ಅಂತ. ತುಂಬಾ ಅಂದ್ರೆ ಫೇಮಸ್ ಸೆಲೆಬ್ರಿಟಿಗಳು ಕೂಡ ಅವರ ವಿಡಿಯೋಗಳು 10 ಮಿಲಿಯನ್ ಆದ್ರೆ ಅದೊಂದು ದೊಡ್ಡ ಬಿಗ್ ಡೀಲ್ ಅದು. ಬಟ್ ಪಾರ್ನ್ ಅಲ್ಲಿ ಅದೆಲ್ಲ ಲೆಕ್ಕನೆಲ್ಲ. ಪಾರ್ನ್ ಅಲ್ಲಿ ಪ್ರತಿ ವಿಡಿಯೋನು 10 ಮಿಲಿಯನ್ ವ್ಯೂಸ್ ಹೋಗುತ್ತೆ. ಮತ್ತೆ ವ್ಯೂಸ್ ಜೊತೆಗೆ ಅದು ಡೌನ್ಲೋಡ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಅದು ಈ ವ್ಯೂಸ್ ಡೌನ್ಲೋಡ್ಸ್ ಎಲ್ಲ ಇಂಟರ್ನೆಟ್ ಸ್ಪೇಸ್ ಅಲ್ಲಿ ಆಗ್ತಿರೋದು ಗೊತ್ತಾಗ್ತದೆ. ಆದ್ಮೇಲೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಹರಡೋದು ಅದು ಲೆಕ್ಕಕ್ಕೆ ಸಿಗದೇ ಇಲ್ಲ. ಇದು ಆ ಇದೊಂಥರ ಪಾರ್ನ್ ಕೆಟ್ಟದು ಒಳ್ಳೇದು ಅಥವಾ ನಾವು ಎಲ್ಲ ಸಮಾಜ ಹಾಳಾಗ್ತಿದೆ ಈ ತರ ವಿಷಯ ಅಲ್ಲ ಇದು. ಇದು ತುಂಬಾ ಟೆಕ್ನಿಕಲ್ ವಿಷಯ. ಏನಂದ್ರೆ ನಮಗೆ ಡೋಪಮೈನ್ ರಶ್ ಅಂತ, ಅಂದ್ರೆ ಏನಾದ್ರು ಒಂದು ಸುಲಭವಾಗಿ ಸಿಕ್ಕಾಗ ಅದು ನಮಗೆ ಇಷ್ಟ ಆಗಿರೋ ವಿಷಯ ಆದ್ರೆ ಅದು ಎಷ್ಟು ಸಿಕ್ಕರೂ ಸಾಲೋದಿಲ್ಲ. ಇಂಟರ್ನೆಟ್ ಬರಕ್ 3 ಹಂತ ಏನಂದ್ರೆ, ಒಂದು ಡಿವೈಸ್ ನಮ್ ಕೈಲಿರೋದು, ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇರೋದು, ಅದು ವಿಜುವಲ್ ಲ್ಯಾಂಗ್ವೇಜ್ ಅಲ್ಲಿ ಇರೋದು. ಈಗ ಒಂದು 25 ವರ್ಷಕ್ಕೆ ಮುಂಚೆ ಈ 3 ಅವೈಲಬಲ್ ಇರ್ಲಿಲ್ಲ. ಜೋರ್ಡನ್ ಪೀಟರ್ಸನ್ ಅಂತ ಒಬ್ಬ ಅಮೆರಿಕನ್ ಕೆನಡಿಯನ್ ಸೈಕಾಲಜಿಸ್ಟ್ ಇದ್ದಾನೆ. ಅವನು ಹೇಳಿದ್ದ, ಇವತ್ತಿನ ಹುಡುಗರು ಅಥವಾ ಇವತ್ತಿನ ಯಾವ್ದೇ ಪರ್ಸನ್ ಕೂಡ ಈ ಒಂದು 20 ವರ್ಷದ ಮುಂಚಿನ ಜನಸಂಖ್ಯೆಯಲ್ಲಿ ಇದ್ದ ಎಲ್ಲಾರು ಸೇರಿ ಎಷ್ಟು ನ್ಯೂಡ್ ಬಾಡೀಸ್ ನ ನೋಡಿದ್ರು, ಇವತ್ತು ಒಬ್ಬೊಬ್ಬನು ಅಷ್ಟು ನೋಡಿದ್ದಾನೆ. ಯೂಶಲಿ ಮೊದ್ಲೆಲ್ಲ ಏನು ನ್ಯೂಡ್ ಬಾಡಿ ನೋಡೋದು ಅಂದ್ರೆ ಅದಕ್ಕೇನು ಅಂದ್ರೆ ಅದೊಂದು ಓಪನ್ ಮಾರ್ಕೆಟ್ ಅಲ್ಲ. ಈ ಗಂಡ ಹೆಂಡತಿ ಇಬ್ಬೆ ಅಂದ್ರೆ ಹೆಂಡತಿ ಗಂಡನ್ ನೋಡಿರ್ತಾಳೆ, ಗಂಡ ಹೆಂಡತಿ ನೋಡಿರ್ತಾಳೆ. ಇವತ್ತು ಒಬ್ಬ ವ್ಯಕ್ತಿ ಅವನು ಇಲ್ಲಿವರೆಗಿನ ಹಿಸ್ಟ್ರಿನಲ್ಲಿ ಎಲ್ಲಾರು ಸೇರಿ ಎಷ್ಟು ನ್ಯೂಡ್ ಬಾಡೀಸ್ ನೋಡಿದ್ನ ಒಬ್ಬೊಬ್ನು ಅಷ್ಟಷ್ಟು ನೋಡ್ಬಿಟ್ಟಿದ್ದಾನೆ ಇವತ್ತು. ಸೊ ಈ ಆಹಾರ ಅಂದ್ರೆ ಕಣ್ಣಿಗೊಂದು ಆಹಾರ ಇದೀಗ ಊಟ ಹೆಂಗೆ ನಾವು ಯದ್ವಾ ತದ್ವಾ ಮಾಡಿದ್ರೆ ಹೆಂಗೆ ಬಾಡಿಗೆ ಎಫೆಕ್ಟ್ ಆಗುತ್ತೆ, ಈ ಒಂದು ಯದ್ವಾ ತದ್ವಾ ನ್ಯೂಡಿಟಿಯ ಪಾರ್ನಿನ ಕನ್ಸಂಪ್ಷನ್ ಇಂದ ಏನ್ ಎಫೆಕ್ಟ್ ಆಗ್ತಿದೆ ಅನ್ನೋದು ಈಗ ಸ್ಟಡಿ ಮಾಡ್ತಾ ಇದ್ದಾರೆ. ಇದು ನ್ಯೂರೋ ಸೈಂಟಿಸ್ಟ್ ಗಳೇ ಇದರ ಏನು ತೊಂದರೆಗಳನ್ನ ಈಗ ಹೇಳಿದ್ದಾರೆ. ಅಂದ್ರೆ ಇದು ಮಾರಲ್ ಇಶ್ಯೂ ಆಗಿ ಉಳ್ಕೊಂಡಿಲ್ಲ, ಇದು ಕೆಟ್ಟದ್ದು ಹಂಗಾಗಿ ನೋಡ್ಬೇಡಿ ಈ ತರ ಇಶ್ಯೂ ಆಗಿ ಉಳ್ಕೊಂಡಿಲ್ಲ. ಅಂದ್ರೆ ಇದೊಂದು ನಿನಗೆ ನಿಜವಾಗ್ಲೂ ತೊಂದರೆ ಮಾಡ್ತಾ ಇದೆ. ನ್ಯೂರೋ ಸೈನ್ಸ್ ಅಲ್ಲಿ ನಿನ್ನ ಬ್ರೈನಿಗೆ ತೊಂದರೆ ಮಾಡ್ತಾ ಇದೆ, ನಿನ್ನ ಕೋರ್ಸ್ ಆಫ್ ಲೈಫಿಗೆ ತೊಂದರೆ ಮಾಡುತ್ತೆ. ಅದ್ರ ಜೊತೆಗೆ ಇಡೀ ಲೈಫ್ ಅಲ್ಲಿ ಏನೇನು ನಡೆಯುತ್ತೆ ಅದಕ್ಕೆ ಇದು ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಇದು ನಾನು ಅದೆಲ್ಲ ಲಿಂಕ್ ಬುಕ್ ಅಲ್ಲಿ ಕೊಟ್ಟಿದ್ದೀನಿ. ಬಟ್ ಪಾಯಿಂಟ್ ಏನಂದ್ರೆ ಅದು ಎಷ್ಟು ತರ ಹರಡಿದೆ ಅನ್ನೋದೇ ಇವತ್ತು ತುಂಬಾ ಜನಕ್ಕೆ ಅಂದಾಜಿಲ್ಲ. ಎಲ್ಲರೂ ನೋಡ್ತಾ ಇದ್ದಾರೆ, ಆದ್ರೆ ಅದ್ರ ವ್ಯಾಪ್ತಿ ಏನು ಅನ್ನೋದು ತುಂಬಾ ಜನದ ಅಂದಾಜಲ್ಲಿಲ್ಲ. ಏನ್ ಮಾಡ್ತಾರೆ ಅಂದ್ರೆ ಅವ್ರವ್ರಿಗೆ ಬೇಕಾದಂಗೆ ನೋಡೋದು, ಆಫ್ ಮಾಡೋದು ಆಗ್ತಾ ಇರೋದ್ರಿಂದ ಅದು ಅವರು ಈಗ ಮಾಮೂಲಿ ಒಂದು ಫೇಸ್ಬುಕ್ ನಾವ್ ಹೆಂಗ್ ಸರ್ಫ್ ಮಾಡ್ತಿದೀವಿ ಹಂಗೆ ಪಾರ್ನ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿದೀವಿ. ಬಟ್ ಪಾರ್ನ್ ಇಸ್ ಸೋ ಮಚ್. ಪಾರ್ನ್ ಎನ್ಕೌಂಟರ್ ಆಗ್ದಲೇ ಇರೋ ವ್ಯಕ್ತಿ ಇವತ್ತು ಇಲ್ವೇ ಇಲ್ಲ. ಅವನಿಗೆ ಗೊತ್ತಿರ್ಲಿ ಬಿಡ್ಲಿ. ಮತ್ತದು ಯಾವ್ದೋ ಒಂದ್ ವೆಬ್ಸೈಟ್ ಆಗ್ಲಿ ಆ ತರ ಅಲ್ಲ, ಯಾವ್ದೋ ನೀವೇನೋ ನೋಡ್ತಿರ್ತೀರಾ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇಲ್ಲ ಅಂದ್ರೆ ಪಾರ್ನ್ ಇಂದ ಅಡ್ವರ್ಟೈಸ್ಮೆಂಟ್ ಬಂದಿಲ್ಲ ಅಂದ್ರು ಯಾವ್ದೋ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಂದ್ರೆ ನಿಮಗೆ ಏನೇ ಮಾಡಿದ್ರು ಪಾರ್ನ್ ಇಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇದೆಲ್ಲ ಡೈರೆಕ್ಟ್ ಪಾರ್ನ್ ಆದ್ರೆ ನಮ್ಮ ಇನ್ನೊಂದು ವಿಷಯ, ಪಾರ್ನ್ ಎಷ್ಟೋ ವಿಷಯಗಳಲ್ಲಿ ಪಾರ್ನಿನ ಕನ್ಸಂಪ್ಷನ್ ಇಲ್ಲೀಗಲ್ ಇದೆ. ಈಗ ಚೈಲ್ಡ್ ಪಾರ್ನ್ ಇಲ್ಲೀಗಲ್ ಅದು, ಮತ್ತೆ ರೇಪ್ ಪಾರ್ನ್ ಅಂತ ಮಾಡ್ತಿರೋದು ಇಲ್ಲೀಗಲ್. ಬಟ್ ಇದು ಏನು ಅಲ್ದಲೆ ಸರ್ಕಾರದ ಪರಿಧಿ ಒಳಗೆ, ಕಾನೂನಿನ ಪರಿಧಿ ಒಳಗೆ ಬರುವ ಕಂಟೆಂಟ್ ಅಲ್ಲಿ ಇವತ್ತು ನಮ್ಮ ಸಿನಿಮಾ, ಟಿವಿ, ರಿಯಾಲಿಟಿ ಶೋಗಳಲ್ಲಿ ಅದು ಹೆಚ್ಚು ಕಮ್ಮಿ ಎಲ್ಲ ಸಾಫ್ಟ್ ಪಾರ್ನ್ ಅದ. ಅರ್ಧಕ್ಕರ್ಧ ಅಲ್ಲಿ ಏನಂದ್ರೆ ಪಾರ್ನಿನ ಡೈರೆಕ್ಟ್ ಪಾರ್ನ್ ಚಿತ್ರೀಕರಣ ಇರಲ್ಲ ಅನ್ನೋದ್ ಬಿಟ್ರೆ ಬರ್ತಿರೋ ಕಂಟೆಂಟ್ ಎಲ್ಲ ಅದು ವಲ್ಗರ್ ಇರುತ್ತೆ. ಇಲ್ಲ ಒಟ್ನಲ್ಲಿ ಸೆಕ್ಸ್ ಸುತ್ತಮುತ್ತ ನಡೆದಿರುತ್ತೆ. ಅಲ್ಲಿ ಯಾವ್ದೋ ಒಂದು ಹಾಸ್ಯದ ಕಾರ್ಯಕ್ರಮ ಆದ್ರೆ ಜೋಕ್ ಎಲ್ಲ ಅದು ಸೆಕ್ಸಿನ ಸುತ್ತಮುತ್ತ ಇರುತ್ತೆ. ಅದು ಅಂದ್ರೆ ಅದೊಂದೇ ವಿಷಯ ಆಗೋಗ್ಬಿಟ್ಟಿದೆ ಎಲ್ಲರಿಗೂ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಸೆಕ್ಸಿನ ಸುತ್ತಮುತ್ತ ನಡೆಯೋ ಎಲ್ಲಾ ವಿಷಯನೂ ಅದ್ರ ಜೊತೆ ಒಂದು ಬಹಳ ಕಾಮನ್ ವಿಷಯ ಅಂದ್ರೆ ಇನ್ಫಿಡಾಲಿಟಿ. ಆ ಚೀಟಿಂಗ್ ಸುತ್ತಮುತ್ತ ಇರ್ತದೆ. ಬರೀ ಸೆಕ್ಸ್, ಗಂಡ ಹೆಂಡತಿ ಸೆಕ್ಸ್ ಸುತ್ತ ಇರಲ್ಲ ವಿಷಯ. ಅವಳು ಮೋಸ ಮಾಡ್ತಾ ಇದ್ದಾಳೆ, ಇವ್ರು ಮೋಸ ಮಾಡ್ತಾ ಇದ್ದಾನೆ, ಟೀಚರ್ ಜೊತೆ ಸೆಕ್ಸ್, ಕೆಲಸದವಳ ಜೊತೆ ಸೆಕ್ಸ್. ಅಂದ್ರೆ ಸೆಕ್ಸ್ ಮತ್ತೆ ಇನ್ಫಿಡಾಲಿಟಿ ಒಂದೇ ಆಗ್ಬಿಟ್ಟಿದೆ ಇವತ್ತು. ಇಡೀ ಬರ್ತಾ ಇರೋ ಪಾರ್ನ್ ಇಂಡಸ್ಟ್ರಿ ಮತ್ತೆ ಈ ಸಾಫ್ಟ್ ಪಾರ್ನ್ ಇಂಡಸ್ಟ್ರಿ ಒಳಗಡೆ ಯಾವುದೇ ಸಿನಿಮಾ ಸೀನ್ ಅಲ್ಲೂ ಕೂಡ ಗಂಡ ಹೆಂಡತಿಯ ಸೆಕ್ಸ್ ಇರೋದಿಲ್ಲ. ಗಂಡ ಹೆಂಡತಿಯ ತಂಗಿ ಅಥವಾ ಹೆಂಡತಿ ಅಮ್ಮ, ಅಂದ್ರೆ ಒಂದು ನ್ಯಾಚುರಲ್ ಸಂಬಂಧಗಳಿಗೆ ಬೆಲೆ. ಈ ಒಂದು ಫ್ಯಾಮಿಲಿ ಸ್ಟ್ರಕ್ಚರ್ ನ ಪಾರ್ನ್ ಇಂಡಸ್ಟ್ರಿ
ಕಂಪ್ಲೀಟ್ ಆಗಿ ಹೊಡೆದಾಕ್ಬಿಟ್ಟಿದೆ. ಯಾರ ಪಾರ್ನ್ ಅಡಿಕ್ಟ್ಸ್ ಇರ್ತಾರೆ ಅವರಿಗೆ ಇವತ್ತು ತಲೆಯಲ್ಲಿ ಇದು ನಿಜವಾಗ್ಲೂ ಅಂದ್ರೆ ಅವರು ಅಂದ್ರೆ ಅವ್ರು ಇದು ಅವ್ರ ತಪ್ಪು ಅಂತಾನು ಹೇಳಕ್ ಬರಲ್ಲ. ಅಂದ್ರೆ ಅವ್ರು ನಿಜವಾಗ್ಲೂ ಅವ್ರು ಅದನ್ನ ಅನ್ಕೊಂಡಿರೋದೇ ಏನಂದ್ರೆ ಯಾವುದೇ ವ್ಯಕ್ತಿ ಜೊತೆ ಸೆಕ್ಸ್ ಟ್ಯಾಬು ಅಲ್ಲ ಅಂತ. ಅಂದ್ರೆ ನಮ್ಮಲ್ಲಿ ಇರೋದು ಏನು ಈಗ ಸೆಕ್ಸ್ ಅನ್ನೋದು ಒಂದು ಗಂಡ ಹೆಂಡತಿ ಮಧ್ಯೆ ಮಾತ್ರ ಅನ್ನೋದು ಅದು ತುಂಬಾ ಐಡಿಯಲ್. ಇಲ್ಲ ನೀನ್ ಚೀಟಿಂಗೇ ಮಾಡ್ತಾ ಇದ್ದಾನೆ ಯಾರೋ ಒಬ್ಬ ಅಂದ್ರು ಅದ್ ಇನ್ಯಾರೋ ಹುಡುಗಿ ಆಗಿರ್ತಾಳೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಪಾರ್ನ್ ಇಂಡಸ್ಟ್ರಿ ಅಂತಂದ್ರೆ ಅಕ್ಕ ತಂಗಿ ಅಮ್ಮ ಅಜ್ಜಿ ಅಂದ್ರೆ ಯಾವುದೇ ಸಂಬಂಧನು ಸೆಕ್ಸಿಗೆ ಹೊರಗೆ ಇಡಬೇಕಾಗಿಲ್ಲ ಅನ್ನೋದನ್ನ ಪಾರ್ನ್ ಇಂಡಸ್ಟ್ರಿ ಈಗಿನ ಯುವ ಪೀಳಿಗೆಯಲ್ಲಿ ಎಸ್ಟಾಬ್ಲಿಷ್ ಮಾಡ್ಬಿಟ್ಟಿದ್ದಾರೆ. ಇದು ಆಗೋಗ್ಬಿಟ್ಟಿದೆ. ನಾವೇನಂದ್ರೆ ಇದು ಯಾವ್ದೋ ಮುಂದೆ ಹಿಂಗಾಗುತ್ತೆ ಅನ್ನೋ ತರದಲ್ಲ. ಒಂದು ವಲಯದ ಜನ ಇದನ್ನ ನಂಬಿದ್ದಾರೆ. ಅದು ಬೇರೆ ಬೇರೆ ಸಮಾಜದಲ್ಲಿ ಕಾಣಿಸ್ತಾ ಇದೆ. ಜೋಕ್ಗಳು ಅಥವಾ ನೀವ್ ಯಾವುದೇ ಒಂದು ಈ ಒಂದು 3-4 ವರ್ಷದ ಮುಂಚೆ ಒಂದು ಲೈಫ್ ಬಾಯ್ ಸಿನಿಮಾ ಸೋಪ್ದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಅದನ್ನ ಒಬ್ಬ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಅಂತ ಅದ್ರಲ್ಲಿ ಅವಳ ಮಗನ್ಗೆ ತಾಯಿ ಏನೋ ಸ್ನಾನಕ್ಕೆ ಹೋಗೋ ಹಿಂಗ್ ಸೋಪ್ ಕೊಡ್ತಾ ಇರೋ ಒಂದು ಕ್ಲಿಪ್ ಬರುತ್ತೆ. ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡ್ತಾರೆ. 100ರಲ್ಲಿ 50 ಕಾಮೆಂಟ್ ಲಿಂಕ್ ಕೊಡು ಅಂತ. ಲಿಂಕ್ ಎಲ್ಲಿದೆ ಈ ವಿಡಿಯೋದು ಅಂತ. ಎಲ್ಲಾರು ಅಂದ್ರೆ ಇದು ಯಾವ್ದೋ ಪಾರ್ನ್ ವಿಡಿಯೋ ಅಂತ. ಇದನ್ನ ಅವನು ಬರ್ದಿದ್ದ. ಮತ್ತೆ ನೋಡಿ ಯಾವ ತರ ಆಗ್ತದೆ ಅಂತಂದ್ರೆ ಇದು ಒಂದೆರಡು ಎಕ್ಸಾಂಪಲ್ ಕೊಟ್ಟು ಮುಗ್ಸಕ್ಕಾಗೋದಿಲ್ಲ. ಇದು ಹಂತ ಏನು ಅಂದ್ರೆ ಪಾರ್ನ್ ನಮ್ಮಲ್ಲಿ ಸೆಕ್ಷುವಲ್ ಒಂಥರ ಓವರ್ ಥಿಂಕಿಂಗ್ ಅಬೌಟ್ ಸೆಕ್ಸ್ ಅನ್ನೋದನ್ನ ತುಂಬಾ ಅಂದ್ರೆ ಅದೊಂದು ನಾರ್ಮಲ್ ಅಂತ ಮಾಡ್ಬಿಟ್ಟಿದೆ. ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ತುಂಬಾ ಜನ ಅವನ ಹೆಸರು ನಾನು ಬುಕ್ಕಲ್ಲಿ ಬರ್ದೀನಿ, ಹೆಸರು ನೆನಪಾಗ್ತಾ ಇಲ್ಲ. ಅವನು ಎಲ್ಲ ಇದನ್ನ ಸ್ಟಡಿ ಮಾಡ್ಬಿಟ್ಟು ಇದು ತಪ್ಪು ಯಾವ ತರ ಮತ್ತೆ ಇದರಿಂದ ಹೊರಗೆ ಬರೋದು ಹೆಂಗೆ ಅಂತ ತುಂಬಾ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಅಡಿಕ್ಷನ್ 2 ಅಡಿಕ್ಷನ್, ಒಂದು ಸಬ್ಸ್ಟೆನ್ಸ್ ಅಡಿಕ್ಷನ್ ಮತ್ತೆ ಇನ್ನೊಂದು ಬಿಹೇವಿಯರ್ ಅಡಿಕ್ಷನ್ ಅಂತ. ಸಬ್ಸ್ಟೆನ್ಸ್ ಅಡಿಕ್ಷನ್ ಅಂದ್ರೆ ಈಗ ಸಿಗರೇಟ್ ಗಾಂಜಾ ಏನೋ ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಅದನ್ನ ತಗೊಂಡು ನೀವು ಬಿಡಕ್ಕಾಗಲ್ಲ, ಅಡಿಕ್ಟ್ ಆಗ್ತೀರಾ. ಬಿಹೇವಿಯರ್ ಅಡಿಕ್ಷನ್ ಅಲ್ಲಿ ನೀವ್ ಯಾವ್ದೋ ಒಂದು ಬಿಹೇವಿಯರಿಗೆ ಅಡಿಕ್ಟ್ ಆಗಿರ್ತೀರ. ಅದರಲ್ಲಿ ಪಾರ್ನ್ ಬರುತ್ತೆ. ಪಾರ್ನ್ ನೋಡಿ ಅವ್ನು ಹೆಂಗೆ ಅಂದ್ರೆ ಅವನಿಗೆ ಅದನ್ನ ಬಿಟ್ಟಿರಕ್ ಅವನಿಗೆ ಅದು ಬೇಡದೇ ಇದ್ರು ಬಿಟ್ಟಿರಕ್ ಸೇಮ್ ಸಿಗರೇಟ್ ತರ. ಹೆಂಗೆ ಸಿಗರೇಟ್ ಸೇದೋನು 90% ಜನಕ್ಕೆ ಗೊತ್ತಿದೆ ಸಿಗರೇಟ್ ಸೇದೋದು ತಪ್ಪು ಅಂತ, ಆದ್ರೆ ಬಿಡಕ್ಕಾಗಲ್ಲ ಅವರಿಗೆ. ಪಾರ್ನ್ ಕೂಡ ಹಂಗೆ ಆಗಿದೆ. ಈಗ ಈ ವಿಷಯ ಪ್ರಾಬ್ಲಮ್ ಆಗೋದು ಯಾವಾಗ ಅಂದ್ರೆ ಬರೀ ಪಾರ್ನ್ ಪ್ರಾಬ್ಲಮ್ ಆದ್ರೆ ಅಷ್ಟನ್ನ ಮಾತ್ರ ಮಟ್ಟ ಹಾಕ್ಬೋದು. ಆದ್ರೆ ಅದರ ಸಣ್ಣ ಭಾಗ ಎಲ್ಲಾ ಕಡೆ ಹರಡ್ಬಿಟ್ಟಿದೆ. ಇದು ಸಿನಿಮಾ ನೋಡಿದ್ರು ಅದ್ರಲ್ಲಿ ಅರ್ಧ ಬರೀ ಬೇಡದಲ್ಲಿರೋ ಒಂದು ಟಿವಿ ಪ್ರೋಗ್ರಾಮ್ಸ್ ಅಲ್ಲಂತೂ ಸಾಫ್ಟ್ ಪಾರ್ನ್ ಇದ್ದಂಗೆ ಇರುತ್ತೆ ಎಷ್ಟೋ ಪ್ರೋಗ್ರಾಮ್ಗಳು. ಅದಲ್ದಲ್ಲೇ ಈಗ ಒಬ್ಬ ಸೆಲೆಬ್ರಿಟಿಯ ಇಂಟರ್ವ್ಯೂ ನಡೀತಾ ಇದ್ರೆ ಅವ್ರಿಗೆ ಕೇಳೋ ಪ್ರಶ್ನೆ ಇಲ್ಲ ಬರೀ ಇಂಥವು ಏನೋ ಚೆಲ್ಲಾಟದ್ದು ಅಥವಾ ಸೆಕ್ಸ್ ಬಗ್ಗೆ ಅಥವಾ ಫ್ಲರ್ಟಿಂಗ್ ತರದ್ದು. ಅರ್ಧ ಗಂಟೆ ಮಾತಲ್ಲಿ 20 ನಿಮಿಷ ಬರೀ ಇಂಥವೇ ಇರುತ್ತೆ. ಅದಾದ್ಮೇಲೆ ಈಗ OTTಗಳು ಅಡಲ್ಟ್ ವೆಬ್ ಸೀರೀಸ್ OTTಗಳು ಇಂಡಿಯಾದಲ್ಲಿ ಅದು ಎಷ್ಟಿದೆ ಅಂತ ಲೆಕ್ಕಕ್ಕೆ ಇಲ್ಲ. ಫೇಮಸ್ ಆಗಿರೋದು ಒಂದು 15-20 ಇದೆ. ಆ 15-20ರಲ್ಲಿ ಹೆಚ್ಚು ಕಮ್ಮಿ ದಿನಕ್ಕೊಂದೊಂದು ಸೀರೀಸ್ ಅಪ್ಲೋಡ್ ಆಗ್ತಾ ಇದೆ ಅಂದ್ರೆ ಒಂದು ವರ್ಷದಲ್ಲಿ ಸಾವಿರಾರು ಅಡಲ್ಟ್ ವೆಬ್ ಸೀರೀಸ್ಗಳು ಇಂಡಿಯಾದಲ್ಲಿ ಅಪ್ಲೋಡ್ ಆಗ್ತಿದೆ. ಅದನ್ನ ಕೋಟ್ಯಾಂತರ ಜನ ಅದ್ರ ನಂಬರ್ಸ್ ಲೆಕ್ಕಕ್ಕೆ ಸಿಗಲ್ಲ, ಅಷ್ಟು ಕೋಟ್ಯಾಂತರ ಜನ ನೋಡ್ತಾ ಇದ್ದಾರೆ. ಮತ್ತ ಎಲ್ಲಾ ವೆಬ್ ಸೀರೀಸ್ಗಳದ್ದು ಸೆಂಟ್ರಲ್ ಥೀಮ್ ಏನಂದ್ರೆ ಒಂದು ಸೆಕ್ಸ್ ನ ತೋರಿಸ್ತಾರೆ. ಅಡಲ್ಟ್ ವೆಬ್ ಸೀರೀಸ್ ಅಂದ್ರೆ ಸೆಕ್ಸ್ ತೋರಿಸ್ತಾರೆ. ಎಲ್ಲಾ ಸೆಕ್ಸ್ ಕೂಡ ಟ್ಯಾಬು ಸೆಕ್ಸ್ ಆಗಿರುತ್ತೆ. ಗಂಡ ಹೆಂಡತಿ ಸೆಕ್ಸ್ ಇರೋದಿಲ್ಲ ಯಾವ್ದ್ರಲ್ಲೂ, ಎಲ್ಲಾದ್ರಲ್ಲೂ. ಮತ್ತೆ ಆ ಟ್ಯಾಬು ಯಾವ ತರ ಇರುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಫ್ಯಾಮಿಲಿನ ಗುರಿ ಮಾಡ್ಕೊಂಡು ಫ್ಯಾಮಿಲಿ ಸ್ಟ್ರಕ್ಚರ್ ನಾವೇನೇನ್ ಅನ್ಕೊಂಡಿದ್ವಿ ಅದನ್ನೆಲ್ಲವನ್ನು ಒಡೆದು ಹಾಕೋದು. ತಾಯಿ ಮಗನ್ ಸೆಕ್ಸ್ ತೋರಿಸ್ತಾರೆ, ಅಪ್ಪ ಮಗಳು. ಆಮೇಲೆ ಮತ್ತೆ ಈ ಬಾಬಿ ಅನ್ನೋದಂತೂ, ಆ ಬಾಬಿ ಅನ್ನೋ ಪದನೇ ಅದು ಇವತ್ತು ಒಂದು ಪಾರ್ನಿನ ಪದ ಆಗ್ಬಿಟ್ಟಿದೆ. ನೀವು ಸುಮ್ನೆ ಯಾವುದೇ ವೆಬ್ಸೈಟ್ಗೆ ಹೋಗ್ಬಿಟ್ಟು ಬಾಬಿ ಅಂತ ಸರ್ಚ್ ಮಾಡಿದ್ರೆ ಸೆಕ್ಸುವಲ್ ಕಂಟೆಂಟೇ ಬರೋದು. ಆ ಬಾಬಿ ಅನ್ನೋದು ಅದಕ್ಕೆ ಏನಂತಾರೆ, ಅದೊಂದು ಈ ಪಾರ್ನಿಗೆ ಅದೊಂದು ಪರ್ಯಾಯ ಪದ ಆಗ್ಬಿಟ್ಟಿದೆ. ಎಲ್ಲಾ ಇದ್ರಲ್ಲೂ ಕೂಡ ಭಾಷೆ ಒಳಗಡೆ ಅಂದ್ರೆ ಈಗ ನಾವು ಮಾತಾಡುವಾಗ ಈಗಿನ ಜನರೇಷನ್ ಅವರು ಎಷ್ಟು ಪಾರ್ನಿನ ಭಾಷೆಗೆ ಒಂದು ಪ್ರೋನ್ ಆಗಿದ್ದಾರೆ ಅಂದ್ರೆ, ಊಟ ಚೆನ್ನಾಗಿದ್ರೆ ಫುಡ್ ಪಾರ್ನ್ ಅಂತ ಕರೀತಾರೆ. ತುಂಬಾ ಚೆನ್ನಾಗಿತ್ತು ಊಟ ಅಂದ್ರೆ ಫುಡ್ ಪಾರ್ನ್ ಅಂದ್ರೆ ಅಷ್ಟು ಚೆನ್ನಾಗಿತ್ತು ಅಂತ. ಅದೊಂದು ಪ್ಯಾರಾಮೀಟರ್, ಅದೊಂದು ಬೇಸ್ ಲೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಆಮೇಲೆ ಆರ್ಗ್ಯಾಸಮಿಕ್ ಆಗಿತ್ತು ಅದು ಟೂರ್ ಹೋಗಿ ಬಂದಿದ್ದು ಅಂತ. ಅಂದ್ರೆ ತುಂಬಾ ಈಗ ನಮ್ಮಲ್ಲಿ ಮೊದಲೆಲ್ಲ ತುಂಬಾ ಚೆನ್ನಾಗಿದ್ರೆ ಬ್ರಹ್ಮಾನಂದ ಅಂತ ಹೇಳ್ತೀವಿ.
ಅಂದ್ರೆ ಅದನ್ನ ಬೇಸ್ ಲೈನ್ ಇಟ್ಕೊಂಡು ತುಂಬಾ ಚೆನ್ನಾಗಿರೋದನ್ನ ಅಲ್ಲಿಗೆ ಅದನ್ನೊಂದು ಪ್ಯಾರಾಮೀಟರ್ ಅಂತ ಇಟ್ಕೊಂಡು ಅದನ್ನ ಹೇಳೋದು. ಈಗ ಅದು ಪಾರ್ನಿಗೆ ಶಿಫ್ಟ್ ಆಗಿದೆ. ಇವತ್ತು ತುಂಬಾ ಜನರೇಷನ್, ಈಗಿನ ಜನರೇಷನ್ ಅಲ್ಲಿ ತುಂಬಾ ಜನ ಹಂಗ್ ಮಾತಾಡ್ತಾರೆ. ಆತರ ಮಾತಾಡ್ತಿರೋರಲ್ಲಿ ಎಷ್ಟೋ ಜನಕ್ಕೆ ಇದು ಪಾರ್ನಿಂದ ಬಂದಿದ್ದು ಅಂತಾನು ಗೊತ್ತಿಲ್ಲ. ಯಾಕೆಂದ್ರೆ ಅದು ಅವರ ವಲಯದಲ್ಲಿ ಕಾಮನ್ ಆಗ್ಬಿಟ್ಟಿದೆ ಆ ಪದಗಳು. ಅದು ನಾನು ಆ ಲಿಸ್ಟ್ ಎಲ್ಲ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಅದನ್ನ ತುಂಬಾ ಅಂದ್ರೆ ಅದು ವಿಷಯ ಮುಗಿಯೋದಿಲ್ಲ ಅಷ್ಟಿದೆ. ಸೊ ಈಗ ಇನ್ನು ನೆಕ್ಸ್ಟ್ ಈಗ ಆ ಚಾಪ್ಟರ್ನ ಉದ್ದೇಶ ಏನಂದ್ರೆ ಇದನ್ನ ತಡಿಯಕ್ ಮಾಡ್ಬೋದಾಗಿರೋದು ಏನು ಅಂತ, ಅದು ಸಿನಿಮಾದಲ್ಲಿ. ಯಾಕಂದ್ರೆ ಈ ಸಿನಿಮಾ ಮೀರಿ ಹೋಗುತ್ತೆ. ಈಗ ಪಾರ್ನ್ ಶೂಟಿಂಗಿಗೋಸ್ಕರ ಎಷ್ಟು ಹುಡುಗಿರ್ ಕಿಡ್ನಾಪ್ ಆಗುತ್ತೆ, ಮಕ್ಕಳು ಕಿಡ್ನಾಪ್ ಆಗುತ್ತೆ. ಮತ್ತೆ ಅವರಿಗೆ ಶೂಟ್ ಮಾಡುವಾಗ ಒಂದು ದಿನದಲ್ಲಿ ಇಡೀ ದಿನ ಶೂಟಿಂಗ್ ನಡೆಸ್ತಾರೆ. ಇಡೀ ದಿನ ಯಾರಿಗಾದ್ರೂ ಸೆಕ್ಸ್ ಮಾಡಕ್ ಸಾಧ್ಯ ಇದೆಯಾ? ಹಂಗಾಗಿ ಡ್ರಗ್ ಕೊಡ್ತಾರೆ. ಅವ್ರ ಲೈಫ್ ಅದು ಅದೇ ಬೇರೆ. ಅದೇ ಹೇಳಿದ್ನಲ್ಲ, ಅದು ಸಿನಿಮಾನ ದಾಟಿ ಹೋಗುತ್ತೆ, ಅದು ಕಾನೂನು ಪರಿಧಿಗೆ ಬರುತ್ತೆ. ತುಂಬಾ ಕೆಟ್ಟದಾಗಿ ನಡೆಸ್ಕೋತಾರೆ. ಮತ್ತದು ಫಿಸಿಯೋಲಾಜಿ. ಅದಕ್ಕೆ ಏನಾಗುತ್ತೆ ಅಂದ್ರೆ ಒಬ್ಬೊಬ್ಬ ಪಾರ್ನ್ ಸ್ಟಾರ್ ಕೂಡ ಅದ್ಯಾವುದೋ ಒಂದು ಟೈಮ್ ಸ್ಕೇಲ್ ಮಾತ್ರ ಓಡ್ತಾರೆ. ಅದಾದ್ಮೇಲೆ ಅವ್ರು ಇರೋದಿಲ್ಲ. ಈಗ ಸಿನಿಮಾ ಆಕ್ಟರ್ಗಳು 50 ವರ್ಷ ಆದ್ರೂ ಸಿನಿಮಾದಲ್ಲಿ ಇರ್ತಾರೆ. ಪಾರ್ನ್ ಸ್ಟಾರ್ ಗಳಿಗೆ ಇರಕ್ಕಾಗಲ್ಲ. ಯಾಕೆ ಅಂದ್ರೆ ಅವ್ರ ಹೆಲ್ತ್, ಅವ್ರ ಬಾಡಿ ಎಲ್ಲ ಫುಲ್ ಡಿಸ್ಟಾರ್ಟ್ ಆಗ್ಬಿಡುತ್ತೆ. ಇದ್ರ ಜೊತೆಗೆ ಮಕ್ಕಳನ್ನ ಬಳಸ್ಕೊಳ್ಳೋದು ಪಾರ್ನಿಗೆ, ಇದೊಂದು ಬಹಳ ದೊಡ್ಡ ಪ್ರಾಬ್ಲಮ್. ಪಿಡೋಫೀಲಿಯಾ ಅನ್ನೋದು ಜಗತ್ತಲ್ಲಿ ಎಷ್ಟಿದೆ ಅಂತ ಸಾಮಾನ್ಯ ಗೊತ್ತಿರುವ ಈ ಪೇರೆಂಟ್ಸಿಗಂತೂ ಬಹಳ ಅದು ಗೊತ್ತಿರುತ್ತೆ. ಮಕ್ಕಳನ್ನ, ಗಂಡ್ಮಕ್ಳನ್ನು ಸೇರಿ ಹೆಣ್ಮಕ್ಳಂತೂ ಇನ್ನೇನು ಹೇಳೋ ಹಂಗೆ ಇಲ್ಲ. ಅವ್ರನ್ನ ರಕ್ಷಣೆ ಮಾಡೋದು ಅತಿ ದೊಡ್ಡ ಕಷ್ಟದ ಕೆಲಸ ಆಗ್ಬಿಟ್ಟಿದೆ. 5 ನಿಮಿಷ ಅವರಿಂದ ನೀವು ಗಮನ ತೆಗೆದ್ರು ಕೂಡ ಅಪಾಯ ಆಗುವ ಸಂದರ್ಭ ಎಲ್ಲಾ ಊರಲ್ಲೂ ಇದೆ. ಯಾವ್ದೋ ದೊಡ್ಡ ಊರಲ್ಲಿ, ಬಾಂಬೆಲಿ ಇತ್ತಂತೆ ಹಂಗೆಲ್ಲ ಇಲ್ಲ. ಈಗ ಎಲ್ಲಾ ಊರುಗಳಲ್ಲೂ ಈ ಪ್ರಾಬ್ಲಮ್ ಇದೆ. ಇದಕ್ಕೆ ಪಾರ್ನಿನ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಇದೆ. ಯಾಕೆಂದ್ರೆ ಸ್ಕೂಲ್ ಮಕ್ಕಳು ಇದನ್ನ ನೋಡಿರೋದ್ರಿಂದ ಅವರಿಗೆ ಬರೀ ಆ ಕ್ರಿಯೆ ಗೊತ್ತಿರುತ್ತೆ, ಅದ್ರ ಮುಂದಿಂದ ಏನೋ ಗೊತ್ತಿರಲ್ಲ. ಹಂಗಾಗಿನೇ 8ನೇ ಕ್ಲಾಸ್ ಹುಡುಗ ರೇಪ್ ಮಾಡಿದ್ರೆ ಏನರ್ಥ? ಮೊನ್ನೆ ಈಗ ಹೈದರಾಬಾದಲ್ಲೂ ಲಾಸ್ಟ್ ಇಯರ್ ಆಯ್ತು. 7ನೇ ಕ್ಲಾಸ್ ಹುಡುಗ 6ನೇ ಕ್ಲಾಸ್ ಹುಡುಗಿನ ರೇಪ್ ಮಾಡಿದೆ. ಅಂದ್ರೆ ಇದು ಅವನಿಗೆ ಅದಕ್ಕೆ ಹೋಗಿ ಹೆಂಗ್ ಗೊತ್ತು ಅವನಿಗೆ ಹೆಂಗ್ ಮಾಡ್ಬೇಕು ಅನ್ನೋದು? ರೇಪ್ ಮಾಡಕ್ ಅವನಿಗೆ ಹೆಂಗ್ ಗೊತ್ತು? ಮೊದ್ಲೆಲ್ಲ ನೋಡಿ 6-7 ವರ್ಷದ ಹುಡುಗರು ಕೆಲವು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು ಅಂತ ಸೂಸೈಡ್ ಮಾಡ್ಕೊಳ್ಳೋದು ತುಂಬಾ ಜನ ಕೇಳ್ತಿದ್ದೀವಿ. ಹೆಂಗಂದ್ರೆ ಇವನಿಗೆ ಸೂಸೈಡ್ ಮಾಡ್ಕೊಳಕ್ ಹೆಂಗ್ ಗೊತ್ತು ಅಂತ. ಈಗ ಹಗ್ಗ ಹಾಕ್ಬೇಕು, ಈಗ ಕೆಲವು ಮೇಲಿಂದ ಬಿಚ್ಚಕ್ತ ಅಂದ್ರೆ ಅದು ಬೇರೆ. ಬಟ್ ಅವ್ನ ಮನೆಯಲ್ಲಿ ಕೆಲವರು ಸೂಸೈಡ್ ಮಾಡ್ಕೊಳ್ಳೋ ಇವನಿಗೆ ಹೆಂಗ್ ಗೊತ್ತಾಯ್ತದು ಅಂತ. ಯಾಕಂದ್ರೆ ಗೊತ್ತಾಗ್ಬೇಕಲ್ಲ, ಹಿಂಗಾದ್ರೆ ಸಾಯ್ತಾರೆ ಮನುಷ್ಯರು ಅಂತ. ಹಂಗೆ ರೇಪ್ ಬಗ್ಗೆ ಅವನಿಗೆ ಹೆಂಗ್ ಗೊತ್ತಾಯ್ತು, ಸೆಕ್ಸ್ ಹೆಂಗ್ ಗೊತ್ತಾಯ್ತು ಅಂದ್ರೆ ಈ ತರ ಕಂಟೆಂಟ್ ಬರ್ತಾ ಇರೋದ್ರಿಂದ. ಇಲ್ಲಿ ಪಾಯಿಂಟ್ ಏನಂದ್ರೆ ತಂದೆ ತಾಯಿ ಎಷ್ಟು ಕಂಟ್ರೋಲ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಮಕ್ಕಳು ಎಲ್ಲೋ ಇರ್ತಾರೆ, ಇವರೆಲ್ಲೋ ಇರ್ತಾರೆ. ಮತ್ತೆ ದಿನದಲ್ಲಿ 8 ಗಂಟೆ ಎಂತ ತಂದೆ ತಾಯಿ ಆದ್ರೂ ಸ್ಕೂಲಿಗೆ ಕಳಿಸ್ಲೇಬೇಕು. ಸೊ ಸ್ಕೂಲಲ್ಲಿ ಏನು ವಾತಾವರಣ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಮೊಬೈಲ್ ಇಟ್ಕೊಂಡು ನೀವು ಚೈಲ್ಡ್ ಲಾಕ್ ಹಾಕಿ 3 ಹೊತ್ತು ಮಾನಿಟರ್ ಮಾಡ್ತಿದ್ರೆ ಮಾತ್ರ ಅದು ಗೊತ್ತಾಗ್ಬಿಟ್ಟಿದೆ. ಇಲ್ದಿದ್ರೆ 5 ನಿಮಿಷದಲ್ಲಿ ಏನೋ ಒಂದು ಪಾರ್ನ್ ಕಂಟೆಂಟ್ ಬಂದಿರುತ್ತೆ. ಅದು ಏನು ಅಂತ ಅಲ್ಲ, ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಲೆಕ್ಕದಲ್ಲಿ, ಯಾವ್ದೋ ಒಂದು ವಿಡಿಯೋ ಲೆಕ್ಕದಲ್ಲಿ ಬಂದು ಹೋಗಿರುತ್ತೆ. ಆ ತರ ಆ ಮಗು 1 ತಿಂಗಳು ಮೊಬೈಲ್ ನೋಡೋ ಹೊತ್ತಿಗೆ ಅಲ್ಲಿ ಅವಳಿಗೆ ಸುಮಾರು ಒಂದು 7-8 ಗಂಟೆ ಅಷ್ಟು ಪಾರ್ನ್ ಕಂಟೆಂಟ್ ಬಂದ್ಬಿಟ್ಟಿರುತ್ತೆ. ಸೊ ಇದಿಷ್ಟು ಪ್ರಾಬ್ಲಮ್ ಸೇರ್ಬಿಟ್ಟು ಈ ಚಾಪ್ಟರ್ ಇರೋದು. ಸೊ ಮೇಜರ್ ಪಾಯಿಂಟ್ ಏನಂದ್ರೆ ಪಾರ್ನ್ ಅದು ಬಹಳ ಡೇಂಜರಸ್ ಇಂಡಸ್ಟ್ರಿ. ಅದಕ್ಕೆ ಸರ್ಕಾರದ ಹಂತದಲ್ಲಿ ಬ್ಯಾನ್ ಮಾಡೋದು ಮತ್ತೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೋದು ಮಾಡದೇ ಇದ್ರೆ ಈಗಾಗಲೇ ಪ್ರಾಬ್ಲಮ್ ಆಗೋಗಿದೆ. ಇದನ್ನ ಮುಂದೆ ಬರೋ ಪ್ರಾಬ್ಲಮ್ ಅಲ್ಲ, ಮುಂದೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಫಸ್ಟ್ ಅಂದ್ರೆ ಇನಿಷಿಯಲ್ ಸ್ಟೆಪ್ಸ್ ಆಗಿ ನಮ್ಮಲ್ಲಿ ಬರ್ತಿರೋ ಸಾಫ್ಟ್ ಫಾರ್ನ್ ಕಂಟೆಂಟಿನ ಆ ರೀತಿ ಅದನ್ನು ಚೇಂಜ್ ಮಾಡಕ್ಕೆ ಅಂದ್ರೆ ಟೀಚರ್ ಜೊತೆ ಸೆಕ್ಸ್, ತಂದೆ ತಾಯಿ ಜೊತೆ ಸೆಕ್ಸ್, ಅಜ್ಜಿ ಜೊತೆ, ತಂಗಿ ಜೊತೆ, ಈ ತರ ಟ್ಯಾಬು ಸೆಕ್ಸ್ ಏನಾದ್ರು ಫಸ್ಟ್ ಬ್ಯಾನ್ ಮಾಡಿದ್ರೆ ಒಂದೊಂದೇ ಹಂತದಲ್ಲಿ ಬ್ಯಾನ್ ಮಾಡ್ತಾ ಹೋಗ್ಬೋದು. ಇನ್ನೊಂದು ಕಷ್ಟ ಏನಂದ್ರೆ ಇಂಟರ್ನೆಟ್ ಅಲ್ಲಿ ಏನು ಬ್ಯಾನ್ ಮಾಡಕ್ಕಾಗಲ್ಲ. ಯಾಕಂದ್ರೆ VPN ಬ್ಯಾನ್ ಮಾಡಿದ್ರು ಕೂಡ ಆ ವೆಬ್ಸೈಟ್ಗಳು ಓಪನ್ ಮಾಡ್ಕೊಳ್ಳೋದು ಜನಗಳಿಗೆ ಗೊತ್ತಿದೆ ಈಗ ಎಲ್ಲರಿಗೂ. ಬಟ್ ಎಷ್ಟು ಸಾಧ್ಯನೋ ಅಷ್ಟು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟೆಪ್ಸ್ ತಗೊಂಡು ಹೆಂಗೆ ಇದನ್ನ ಮುಂದುವರಿಸಬೇಕು ಅನ್ನೋದು ಒಂದು ಆಡಳಿತದ ಮಟ್ಟದಲ್ಲಿ ಚರ್ಚೆ ಆಗ್ಲೇಬೇಕಾಗಿರೋ ವಿಷಯ. ಇಂಡಿಯಾದಲ್ಲಿ ಈ ವಿಷಯ ಚರ್ಚೆನೇ ಆಗಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರೂ ಅಂದ ತಕ್ಷಣ ಆ ವಿಷಯ ಮಾತಾಡಕ್ ಹೋಗಲ್ಲ. ಇಲ್ಲಾಂದ್ರೆ ಒಬ್ರನ್ನೊಬ್ರು ಸಮಾಜ ಸರಿ ಇಲ್ಲ, ಅವನು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದು, ಇಲ್ಲ ಅಂದ್ರೆ ಏನೇನೋ ಅಂದ್ರೆ ನೀವು ನೋಡಿದೀರಾ ಅಂತ ಕೇಳೋದು. ಹಿಂಗೆ ಬರೀ ಒಂಥರ ಈ ಸಿನಿಕಲ್ ಆಗಿ ನಡೀತಾ ಇದೆ ಇಂಡಿಯಾದ ಚರ್ಚೆ ಅವನ ವಿಷಯದಲ್ಲಿ. ಇದನ್ನೊಂಚೂರು ಗಂಭೀರವಾಗಿ ತಗೊಂಡು ಮತ್ತೆ ಈಗ ಇಂಡಿಯಾ ಏನಾದ್ರು ಮಾಡ್ಬೇಕು ಅಂತ ಮನ್ಸು ಮಾಡಿದ್ರೆ ಟೆಕ್ನಿಕಲ್ ಆಗಿ ಇದರಿಂದ ಏನ್ ಸಮಸ್ಯೆ ಅನ್ನೋದನ್ನ ಯಾರು ಕಂಡುಹಿಡಿಬೇಕಲ್ಲ, ಅದನ್ನ ನ್ಯೂರೋ ಸೈಂಟಿಸ್ಟ್ ಗಳೇ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅದು ಡಾಕ್ಯುಮೆಂಟೆಡ್, ಅದೊಂದು ಮೆಡಿಕಲ್ ಸೈನ್ಸ್ ವಿಷಯ ಇವತ್ತು.
ಸೊ ಎಲ್ಲಾ ತರದ ಡಾಕ್ಯುಮೆಂಟ್ ರೆಡಿ ಇದೆ. ಇದಕ್ಕೆ ತಗೋಬೇಕಾಗಿರೋ ಆಕ್ಷನ್ ಏನು ಅನ್ನೋದು ನಮ್ಮ ಸೊಸೈಟಿ ಮತ್ತೆ ಆಡಳಿತ ಮುಂದುವರಿಸ್ಬೇಕು. ಅದಕ್ಕೋಸ್ಕರ ಈ ಚಾಪ್ಟರ್ ಇರೋದು. ಏನಾದ್ರೂ ಸ್ಕೂಲ್ ಲೆವೆಲ್ ಅಲ್ಲಿ ಮಾಡಿದ್ರೆ ಅದು ಫಸ್ಟ್ ಹೋಮ್ ಇಂದಾನೆ ಶುರುವಾಗಬೇಕು, ಅದಾದ್ಮೇಲೆ ಶಾಲೆ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ಬಟ್ ಯಾವ ರೀತಿ ಮಾಡಬೇಕು ಅನ್ನೋದು ಅದು ನ್ಯೂರೋ ಸೈನ್ಸ್ ಅವ್ರ ಜೊತೆ ಅವರಿಂದ ಏನಾದ್ರು ಸೊಲ್ಯೂಷನ್ ಸಿಗ್ಬೋದಾ? ಅಲ್ಲ, ಅವರು ಈಗ ಸ್ಕೂಲಲ್ಲಿ ಫಸ್ಟ್ ಆಫ್ ಆಲ್ ಇದು ತುಂಬಾ ಜನಕ್ಕೆ ಇದ್ರದ್ದು ಏನೇನ್ ಸಮಸ್ಯೆ ಅನ್ನೋದು ಅದೇ ಮಾತಾಡೋದೇ ಒಂಥರ ಟ್ಯಾಬು ಆಗಿರೋದ್ರಿಂದ ಯಾರು ಓಪನ್ ಆಗಿ ಮಾತಾಡಲ್ಲ. ಮಾತಾಡೋರೆಲ್ಲರೂ ಕಂಪ್ಲೇಂಟ್ ತರ ಮಾಡ್ತಾರೆ, ಏನೋ ಸರಿ ಇಲ್ಲ, ಎಲ್ಲ ಹಾಳಾಗೋಗಿದೆ ಅಂತ. ಬಟ್ ನ್ಯೂರೋ ಸೈಂಟಿಸ್ಟ್ಗಳು, ಅವನ ಹೆಸರು ನಂಗೆ ನೆನಪು ಬರ್ತಿಲ್ಲ, ಅವರು ಎಲ್ಲ ಮಾಡಿರೋದೇನಂದ್ರೆ ಎಷ್ಟನೇ ವಯಸ್ಸಿನ ತನಕ ಫೋನ್ ಬಿಟ್ಬಿಡಿ, ಸೋಷಿಯಲ್ ಮೀಡಿಯಾ ಕೂಡ ನೋಡಬಾರ್ದು ಅನ್ನೋದಕ್ಕೂ ಅವರು ಏಜ್ ಲಿಮಿಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಮಕ್ಕಳು ಹಂಗಾಗಿ ಫಸ್ಟ್ ಆಫ್ ಆಲ್ ಡಿವೈಸೇ ಕೊಡಬಾರ್ದು ಮಕ್ಕಳಿಗೆ. ಮನೆಯಲ್ಲಿ ಎಷ್ಟು ಕಂಟ್ರೋಲ್ ಮಾಡ್ಬೋದು, ಚೈಲ್ಡ್ ಲಾಕ್ ಮಾಡೋದು, ಮತ್ತೆ ಸಾಮಾನ್ಯ ಮನೆಯಲ್ಲಿ ಇದ್ದಾಗ ಮಕ್ಕಳನ್ನ ಗಮನ ಮಾಡೋದು ಒಂದು, ಸ್ಕೂಲಿಗೆ ಕಳಿಸಿದಾಗ ಸ್ಕೂಲಿನ ಆಡಳಿತದ ಜವಾಬ್ದಾರಿ ಮೇಲೆ ಬಿಡೋದು ಒಂದು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಲೆವೆಲ್ ಅಲ್ಲೇ ಇದಕ್ಕೆ ಒಂದಿಷ್ಟು ಪಾಲಿಸಿಗಳು ತಂದಾಗ ನೀವು ಮೈ ಮರೆತರೂ ಮಕ್ಕಳು ದಾರಿ ತಪ್ಪೋದಿಲ್ಲ. ಒಂದು ಮನೆಯಲ್ಲಿ ಮಗು ಬಗ್ಗೆ ಎಷ್ಟು ಇಡೀ ದಿನ ಗಮನ ಕೊಡ್ತಾ ಕೂರಕ್ ಆಗೋದಿಲ್ಲ ಯಾರಿಗೂ. ಮತ್ತೆ ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಲ್ಲಿಗೆ ಅರ್ಧ ಅವರ ಇದು ಬೇರೆ ಬೇರೆ ಆಗುತ್ತೆ. ಮತ್ತೆ ಒಂದು ಮಗು ಇವತ್ತು ಸ್ಕೂಲಿಗೆ ಹೋಗೋ ಟೈಮು, ಮಲಗೋ ಟೈಮು, ಸ್ಕೂಲಿಗೆ ರೆಡಿ ಆಗೋ ಟೈಮ್ ಬಿಟ್ಬಿಟ್ರೆ ಒಂದು ವಾರದಲ್ಲಿ ಅಪ್ಪ ಅಮ್ಮನ ಕೈಗೆ ಸಿಗದೆ ಒಂದು 8-10 ಗಂಟೆ ಅಷ್ಟೇ, ಒಂದು 15-20 ಗಂಟೆ ಅಷ್ಟೇ. ಇನ್ನು ಮುಂದಿನ ಟೈಮ್ ಮಲಗ್ತಾರೆ, ಮತ್ತೆ ಎದ್ದಿರೋ ಟೈಮಲ್ಲಿ ಸ್ಕೂಲಿಗೆ ಸಂಬಂಧಪಟ್ಟಿದ್ದ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಸೊ ಅಲ್ಲಿ ನೀವು ಆ ಸಿಗೋ 5 ನಿಮಿಷದಲ್ಲಿ ಏನೇನೋ ಹೇಳಕ್ಕಾಗಲ್ಲ. ಮತ್ತೆ ಚಿಕ್ಕ ಮಕ್ಕಳಿಗೆ ನೀನು ಪಾರ್ಕ್ ನೋಡ್ಬೇಡ ಅಂತ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತೇ ಇರಲ್ಲ. ಹಂಗಂದ್ರೆ ನೀವ್ ಹೇಳ್ದಾಗ್ಲೇ ಅವ್ರಿಗೆ ಗೊತ್ತಾಗ್ಬೋದು, ಹೌದಾ ಹಂಗಾರೆ ಏನ್ ಹಂಗಂದ್ರೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿಲ್ಲ ಏನ್ ಉತ್ತರ ಕೊಡ್ಬೇಕು ಅಂತ. ಇದು ಸೈಕಾಲಜಿಸ್ಟ್ ಸೇರಿ ಇದನ್ನ ಏನ್ ಮಾಡ್ಬೇಕು ಅಂತ ಒಂದು ಒಂದು ಬ್ಲೂ ಪ್ರಿಂಟ್ ಹಾಕ್ಬೇಕಾಗಿರೋ ಟೈಮ್. ಅದನ್ನೆಲ್ಲ ಬೇರೆ ದೇಶಗಳಲ್ಲಿ ಮಾಡಿದ್ದಾರೆ, ಅದನ್ನೇ ನಾವು ಕಾಪಿ ಮಾಡಿದ್ರು ಆರಾಮೇ ಆಗುತ್ತೆ. ಬಟ್ ಒಂದು ಆಡಳಿತದ ಲೆವೆಲ್ ಮಾಡ್ಬೇಕಷ್ಟೇ. ಈಗ ಇವರ ಜಾರ್ಡನ್ ಪೀಟರ್ಸನ್ ಅವರ ಚಿಂತಕ ಅಂತ ಬರ್ತಿದ್ರು. ಜಾರ್ಡನ್ ಪೀಟರ್ಸನ್ ಅಲ್ಲ, ಜಾರ್ಡನ್ ಪೀಟರ್ಸನ್ ಮಾಡಿದ್ದಾರೆ. ಇನ್ನೊಬ್ರು ಸ್ಕೂಲ್ಗಳಿಗೆ ಹೋಗಿ, ನನ್ನ ಹೆಸರು ನೆನಪಾಗ್ತಾ ಇಲ್ಲ, ಸ್ಕೂಲ್ಗಳಿಗೆ ಹೋಗಿ ಎಲ್ಲಾ ಕಡೆ ಎಷ್ಟನೇ ವಯಸ್ಸಿನ ತನಕ ಸೋಷಿಯಲ್ ಮೀಡಿಯಾ ಕೊಡಬಾರ್ದು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಆಕ್ಟಿವಿಟೀಸ್ ನ ಹೆಣ್ಮಕ್ಳಿಗೆ ಯಾವ್ದನ್ ಬಿಡಬಾರ್ದು, ಗಂಡ್ ಮಕ್ಳಿಗೆ ಯಾವ್ದನ್ ಇದೆಲ್ಲಾನು ಚೈಲ್ಡ್ ಸೈಕಾಲಜಿ ಸ್ಟಡಿ ಮಾಡಿ ಇದ್ ಮಾಡಿದ್ದಾನೆ. ತುಂಬಾ ಅಂದ್ರೆ ಎಲ್ಲ ಡೀಟೇಲ್ ರಿಪೋರ್ಟ್ ಇದೆ ಅವನು ವೆಬ್ಸೈಟ್ ಅಲ್ಲಿ. ಇಟ್ ಈಸ್ ಫ್ರೀಲಿ ಅವೈಲೇಬಲ್, ಯಾರು ಬೇಕಾದ್ರೂ ಇಂಪ್ಲಿಮೆಂಟ್ ಮಾಡ್ಬೋದು. ಹೆಸರು ಹೇಳ್ತೀನಿ, ನನಗೂ ಇಲ್ಲೂ ಬರ್ದಿದ್ರೆ ಗೊತ್ತಾಗ್ತಿತ್ತೇನೋ. ಇಲ್ಲೆಲ್ಲೋ ಜೊನಾಥನ್ ಹೈಟ್ ಅಂತ, ಅವನ ಬಗ್ಗೆ ನಾನು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರ್ತೀನಿ. ಜೊನಾಥನ್ ಹೈಟ್ ಏನ್ ಮಾಡಿದಾನೆ, ಎಲ್ಲಾ ತರ ಅಂದ್ರೆ ಮಕ್ಕಳಿಗೆ ಯಾವಾಗ ಸೋಷಿಯಲ್ ಮೀಡಿಯಾ ಕೊಡ್ಬೇಕು, ಸೋಷಿಯಲ್ ಮೀಡಿಯಾ ಕೊಟ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಯಾವುದೇ ಒಂದು ಕಂಟೆಂಟ್ಗೆ ಹೆಣ್ಣು ಮಕ್ಕಳು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಗಂಡು ಮಕ್ಳು ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಸೊ ಅವ್ರನ್ನ ತಡೆಯೋದು ಹೆಂಗೆ, ಈಗ ಎಲ್ಲಾದ್ನೂ ಅವ್ನು ಮಾಡಿ ಮತ್ತೆ ಬರೀ ಅವ್ನು ಸ್ಟಡಿ ಮಾಡಿಲ್ಲ. ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಅದನ್ನ ಇಂಪ್ಲಿಕೇಶನ್ ಮಾಡಾಗಿದೆ. ಈಗ ಅವ್ನ ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ ಇದು ಅವೈಲಬಲ್ ಇದೆ, ಏನೇನ್ ಡಾಕ್ಯುಮೆಂಟ್ ಎಲ್ಲ. ಎನಿವೆ ಈಗ ಅವ್ನು ಒಬ್ಬನೇ ಅಂತಲ್ಲ, ತುಂಬಾ ಜನ ಇವರು ಡಾಕ್ಟರ್ಗಳು ಎಲ್ಲ ಇದನ್ನ ಹೇಳೇ ಇದ್ದಾರೆ. ನಾವೇನಾದ್ರೂ ಇಂಪ್ಲಿಮೆಂಟ್ ಮಾಡೋ ಹಂತದಲ್ಲಿ ಆಡಳಿತ ಏನಾದ್ರು ಅಂದ್ರೆ ಅಟ್ಲೀಸ್ಟ್ ಪಾನ್ ಬ್ಯಾನ್ ಅನ್ನೋದನ್ನ ಸೀರಿಯಸ್ ಆಗಿ ಮಾಡೋದು. ಮತ್ತೆ ಯಾರು ಈ ಟ್ಯಾಬು ಪಾನ್ ಮಾಡ್ತಾ ಇದಾರೆ ಇಂಡಿಯಾದಲ್ಲಿ, ಎಸ್ಪೆಷಲಿ ಸಾಫ್ಟ್ ಪಾರ್ನ್ ಅಲ್ಲಿ ಬರ್ತಿರೋ ಕಂಟೆಂಟ್ ನ ಅದು ಎಲ್ಲ ಕಡೆ ಅವೈಲೇಬಲ್, ಅದೇನೋ ಸೀಕ್ರೆಟ್ ಆಗಿ ನಡೀತಿಲ್ಲ, ಅದು ಯಾರು ಬೇಕಾದ್ರೂ ನೋಡ್ಬೋದು. ಅದನ್ನ ಅವರು ಸೆನ್ಸಾರ್ ಮಾಡೋದು, ಅದು ಮಾಡ್ಲೇಬೇಕಾಗಿರೋ ಕೆಲಸ. ಬಟ್ ಈಗ ಆಲ್ರೆಡಿ ಹೇಳಿದ್ನಲ್ಲ, 1000 ಸೀರೀಸ್ ಆತರ ಬಂದ್ಬಿಟ್ಟಿದೆ. ಆ ಟ್ಯಾಬು ಪಾರ್ನಿಗೆ ಸೆನ್ಸಾರ್ ಮಾಡದೇ ಇದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್ ವಿಷಯದಲ್ಲಿ ತುಂಬಾ ಕಷ್ಟ ಇದೆ. ಈಗ ಒಂದು ಸದ್ಯದಲ್ಲೇ ಒಂದು ಸೀರೀಸ್ ಬಂತಲ್ಲ ನೆಟ್ಫ್ಲಿಕ್ಸ್ ದಲ್ಲಿ, ಅಡೋಲೆಸೆನ್ಸ್ ಏನದು ಅಡೋಲೆಸೆನ್ಸ್ ಅನ್ಸುತ್ತೆ ಅಲ್ವಾ? ಐ ಥಿಂಕ್ ಅದು ಆಲ್ಮೋಸ್ಟ್ ಅದೇ ರಿಲೇಟೆಡ್, ಅದ್ರ ಇಂಪ್ಯಾಕ್ಟ್ ಅನ್ನ ತೋರಿಸಿದಾಗ ಅನಿಸ್ತು ನನಗೆ. ಬಟ್ ಅದು ಥ್ರೂ ದ ಪಾರ್ನ್ ವಿಡಿಯೋಸ್ ಗೊತ್ತಿಲ್ಲ, ಬಟ್ ಸ್ಕೂಲಲ್ಲಿ ಮಕ್ಕಳು
ಆ ಥರ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿ ನನಗೆ ನೋಡಿದಾಗ ಅನಿಸಿದ್ದು, ಇವನ್ ಅದು ಯು ಎಸ್ ಅಥವಾ ಅಲ್ಲೂ ದೇ ಆರ್ ಫೇಸಿಂಗ್ ದಿಸ್ ಇಶ್ಯೂ ವಾಟ್ ಇಂಡಿಯಾ ಈಸ್ ಕರೆಂಟ್ಲಿ ಫೇಸಿಂಗ್ ಆಲ್ಸೋ ಅಂತ ಅನಿಸ್ತು. ಬಟ್ ಅವ್ರದ್ದು ಜುಡಿಷಿಯಲ್ ಸಿಸ್ಟಮ್ ಎಲ್ಲ ಬೇರೆ ಥರ ಇದರಿಂದ ಗೊತ್ತಿಲ್ಲ ಇಂಡಿಯಾದಲ್ಲಿ ಹೇಗಿದೆ ಅದೆಲ್ಲ, ಅದು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಬಟ್ ಗೊತ್ತಿಲ್ಲ ಅದೆಲ್ಲ ರಿಪೋರ್ಟು ಆಗತ್ತಾ ಅಥವಾ ಆ ಲೆವೆಲ್ ಆಫ್ ನಾನೂ ಇನ್ಫಾರ್ಮೇಷನನ್ನು ನೋಡಿರಲಿಲ್ಲ, ಹಾಗಾಗಿ ಕನೆಕ್ಟ್ ಮಾಡೋಕ್ಕೆ ಗೊತ್ತಾಗಿಲ್ಲ. ಬಟ್ ಅನಿಸಿದ್ದು ನೀವು ಹೇಳಿದಾಗೆ ಥ್ರೂ ಔಟ್ ದ ವರ್ಲ್ಡ್ ಎವ್ರಿಬಡಿ ಈಸ್ ಐ ಮೀನ್ ಪೇರೆಂಟ್ಸ್ ಇರ್ಬೋದು, ದೇ ಆರ್ ಆಲ್ ಫೇಸಿಂಗ್ ದಿಸ್ ಇಶ್ಯೂ. ಆಲ್ರೆಡಿ ಟಾರ್ಗೆಟೆಡು ಆಗಿದ್ದಾರೆ ಅನ್ಸುತ್ತೆ ಮಕ್ಕಳೆಲ್ಲ. ಇಟ್ಸ್ ವೆರಿ ಬ್ಯಾಡ್. ಒಟ್ಟಿನಲ್ಲಿ ನಾವು ಈಗ ಭಾರತದ ಕುಟುಂಬ ವ್ಯವಸ್ಥೆಯನ್ನ, ಅಲ್ಲಿ ಇರುವಂಥ ಗೌರವವನ್ನ ಮಕ್ಕಳಿಗೆ ನೀಟಾಗಿ ಹೇಳ್ಕೊಟ್ರೆ, ಈ ಥರದ್ದೆಲ್ಲ ನೋಡಿದ್ರು ಅವರಿಗೆ ಅದರಿಂದ ಅದು ತಪ್ಪು ನೋಡ್ತಿದ್ದೇವೆ ಅನ್ನೋದು ಮನವರಿಕೆ ಆಗ್ಬೋದೇನೋ. ನಾಟ್ ಶ್ಯೂರ್. ಒಂದೇನಂದ್ರೆ ನೋಡಿದ್ರು ಅವರು ದಾರಿ ತಪ್ಪದಲ್ಲೇ ಇರೋ ತರ ಇಮ್ಯುನಿಟಿ ಬಿಲ್ಡ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ನೀವು ಒಂದ್ಸಲ ಅದು ಬಂಬಾರ್ಡ್ ದಿನಾ 3 ಹೊತ್ತು ಬರ್ತಾನೆ ಇದ್ದಾಗ ಅದನ್ನ ಇಮ್ಯುನಿಟಿ ಇಮ್ಯುನಿಟಿ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ಅವ್ರಿಗೆ ಯಾವ್ದು ಒಳ್ಳೇದ್ ಕೆಟ್ಟದ್ದು ಅಂತ ತಿಳಿಸ್ಕೊಡೋದು 100% ಅದು ಡ್ಯೂಟಿ ಅದೆಲ್ಲಾರ್ದು. ಬಟ್ ಆ ಬರ್ತಾ ಇರೋದನ್ನ ತಡಿಬೇಕು, ಸರ್ಕಾರದ ಡ್ಯೂಟಿ. ಯಾಕೆಂದ್ರೆ ಇದು ಪ್ಯಾಸಿವ್ ಸ್ಮೋಕಿಂಗ್ ತರ. ಈಗ ನೀವು ನಿಮ್ಮ ಮಕ್ಕಳಿಗೆ ನೀನ್ ಸಿಗರೇಟ್ ಸೇದ್ಬೇಡ ಅಂತ ಹೇಳ್ಬೋದು, ಪನಿಷ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಬಟ್ ಒಂದ್ ಗುಂಪಲ್ಲಿ ಯಾರೋ ಸಿಗರೇಟ್ ಪ್ಯಾಸಿವ್ ಸ್ಮೋಕಿಂಗ್ ಅವ್ನು ಸ್ಮೋಕ್ ಮಾಡ್ತಿರೋದಕ್ಕಿಂತ ಜಾಸ್ತಿ ಹೇಳ್ತಿರೋದು. ಸೊ ಇದು ಎರಡೂ ಕಡೆಯಿಂದ ಮತ್ತೆ ಇಂಡಿಯನ್ ಫ್ಯಾಮಿಲೀಸ್ ಅಲ್ಲಿ ತಂದೆ ತಾಯಿಗಳು ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತಾ ಇದಾರೆ ಆಲ್ರೆಡಿ. ಯಾರೇನ್ ಸುಮ್ನೆ ಇಲ್ಲ. ಆದ್ರೆ ಅವ್ರ ಕೈ ಮೀರಿ ಹೋಗುತ್ತೆ ಎಷ್ಟೋ ಸರಿ. ಈಗ ಮಕ್ಕಳು ಸ್ಕೂಲಲ್ಲಿ ಏನ್ ಮಾಡ್ತಾರೆ ಅಂತ ಹೆಂಗ್ ಗೊತ್ತಾಗುತ್ತೆ? ಮತ್ತೆ ಮಕ್ಕಳು ಕೂಡ ತಂದೆ ತಾಯಿ ಹತ್ರ ಎಷ್ಟು ಹೇಳ್ಬೇಕು ಅಷ್ಟೇ ಅವ್ರಿಗೆಲ್ಲ ಗೊತ್ತಿರುತ್ತೆ ಏನ್ ಫಿಲ್ಟರ್ ಮಾಡ್ಬೇಕು ಅನ್ನೋದು. ಹಂಗಾಗಿ ಆ ತಂದೆ ತಾಯಿ ಏನು ಮಾಡ್ಬೋದು ಅನ್ನೋದು ಅದನ್ನ ನಾವೇನು ಹೊಸದಾಗಿ ಅಂದ್ರೆ ಕಲಿಸ್ಬೇಕಾಗಿಲ್ಲ ತಂದೆ ತಾಯಿ. ಬಟ್ ಅವ್ರ ಕೈ ಮೀರಿ ಹೋಗ್ತಾ ಇರೋ ವಿಷಯಗಳಲ್ಲಿ ಯಾರು ಅದನ್ನ ಕೇರ್ ಮಾಡ್ಬೇಕಿತ್ತು ಅಂದ್ರೆ, ಈಗ ಒಂದು ಸ್ಕೂಲ್ ಸಿಸ್ಟಮ್ ಅಂತಿದೆ, ಅವ್ರು ಕೇರ್ ಮಾಡ್ಬೇಕು. ಅದನ್ನ ದಾಟಿ ಒಂದು ಸರ್ಕಾರ ಅಂತ ಇದೆ, ಅವರು ಏನು ಮಾಡ್ತಾರೆ. ಸ್ಕೂಲ್ನವರು ಆಕ್ಚುಲಿ ಮಾಡ್ತಾ ಇದಾರೆ ಒಂದ್ ಮಟ್ಟಕ್ಕೆ. ಎಷ್ಟೋ ಸ್ಕೂಲ್ಗಳ ತುಂಬ ಅದೇ ಎಲ್ಲಾರ ಕೈ ಮೀರಿ ಹೋಗ್ತಾ ಇರುವಾಗ ಪನಿಷ್ಮೆಂಟ್ ಅಥವಾ ನಿಮಗೆ ಸೆನ್ಸರ್ ಅನ್ನೋದು ಬಹಳ ಸ್ಟ್ರಿಕ್ಟ್ ಆಗಿದ್ದಾಗ ಇದೆಲ್ಲ ಸೇರಿ ಸರಿ ಆಗುತ್ತೆ. ಎಷ್ಟು ಅಂತ ನೀವು ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾ ಇರೋದು ಬಹಳ ಕಷ್ಟ. ಮತ್ತೆ ಹೀಗೆ ಗೊತ್ತಿರೋ ಮಟ್ಟಕ್ಕೆ ಪೇರೆಂಟ್ಸ್ ಯಾರು ಕೈ ಚೆಲ್ಲಿ ಅಂತ ಕೂತಿಲ್ಲ, ಅವ್ರ ಕೈ ಮೀರಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದು ಸಾಲದಿಲ್ಲ. ಹಂಗಾಗಿ ಯಾಕೆಂದ್ರೆ ಆ ಕಡೆಯಿಂದ ಬರ್ತಾ ಇರೋ ಇದು ಕಂಟೆಂಟ್ ಇಟ್ಸ್ ಟೂ ಮಚ್. ನಿಮಗೆ ಬೇಡ ಅಂದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ, ಅಷ್ಟಿದೆ ಅದು. ಈಗ ಅದನ್ನೇ ಆಕ್ಚುಲಿ ಇದು ಇಟ್ಸ್ ನಾಟ್ ಪಾರ್ನ್ ರಿಲೇಟೆಡ್, ಬಟ್ ಏನು ಇವತ್ತು ಒಂದು ಫ್ರೆಂಡ್ ಜೊತೆ ಅದೇ ಡಿಸ್ಕಸ್ ಮಾಡ್ತೀವಿ. ಯಾವುದೋ ಒಂದು ಚಿಕ್ಕ ಹುಡುಗ ಯಾರನ್ನೊಬ್ಬನ ಕೊಲೆ ಮಾಡಿಬಿಟ್ಟ. ಆದರೆ ಅವನಿಗೆ ಆ ಥರ ಕೊಲೆ ಮಾಡಬೇಕು ಅನ್ನೋದು ಯೋಚನೆ ಹೇಗೆ ಬಂತು ಅನ್ನೋದು ಯೋಚನೆ ಮಾಡೋಕೆ ಹೋದ್ರೆ, ಯಾವ್ದ್ರಿಂದ ಅವನಿಗೆ ಕಂಟೆಂಟ್ ಎಲ್ಲಿಂದ ಸಿಗ್ತಿದೆ ಅಂತ ನೋಡಿದಾಗ ಆಬ್ವಿಯಸ್ಲಿ ವಿಡಿಯೋಸ್ ಇರುತ್ತೆ, ಸಿನಿಮಾಸ್ ಇರುತ್ತೆ, ಅಲ್ಲೆಲ್ಲ ಕೊಚ್ಚು ಕೊಡಿ, ಲಾಂಗ್ ಹಿಡ್ಕೊಂಡು ಹೋಗು, ಏನೋ ಆಗದಿದ್ರೆ ಚೂರಿ ಹಾಕು, ಆ ಥರದ್ದೇ ಸೀನ್ಸ್ ತುಂಬ ಇರುತ್ತೆ. ಇದೆಲ್ಲ ನಾವು ಅವಾಯ್ಡ್ ಮಾಡೋದಂದ್ರೆ ಒಂದು ಅದೇ ಕಂಟ್ರೋಲಿಂಗ್ ಬೋರ್ಡ್ ಇರ್ಬೇಕಂತ ಅನ್ಸುತ್ತೆ. ಪನಿಷ್ಮೆಂಟ್ ಸ್ಟ್ರಾಂಗ್ ಆಗ್ದಲೇ ಇದ್ರೆ, ಇವತ್ತೇನಾಗಿದೆ ಅಂದ್ರೆ ಯಾರು ಇಲ್ಲೀಗಲ್ ಆಗಿ ಕಂಟೆಂಟ್ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಆಗಲ್ಲ. ಸುಮ್ಮನೆ ಎಲ್ಲೋ ತುಂಬಾ ಫೇಮಸ್ ಯಾರು ಇದ್ದವನು ಇದ್ರೆ ಅರೆಸ್ಟ್ ಮಾಡ್ತಾರೆ, ಆಮೇಲೆ ಬಿಟ್ಕೊಂಡು. ಇವತ್ತವರೆಗೂ ಈ ಪಾರ್ನಿನ ವಿಷಯದಲ್ಲಿ ಇಷ್ಟು ಜನ ಪನಿಷ್ಮೆಂಟ್ ಆಗಿದೆ ಅಂತಾಗ್ಲಿ, ಸ್ಟ್ರಿಕ್ಟ್ ಆಗಿ ಲಾ ಪಾಸ್ ಮಾಡಿದ್ರೆ ಅದೆಲ್ಲೂ ಕೇಳದೇ ಇಲ್ಲ. ಎಲ್ಲೋ ಒಬ್ಬೊಬ್ರು ಬಹಳ, ಮತ್ತ ಅವರು ಅದ್ ಯಾವ್ದೋ ಒಂದು ಕಾನೂನು ಬ್ರೇಕ್ ಮಾಡಿರ್ತಾರೆ, ಅದಕ್ಕೆ ಮಾತ್ರ ಪನಿಷ್ಮೆಂಟ್ ಆಗ್ತದೆ. ಅದು ಏನೋ ಫೈನೋ ಅದು ಲೆಕ್ಕಕ್ಕೆ ಬರೋದಿಲ್ಲ. ಹಂಗಾಗಿ ಮತ್ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ, ಅವರು ಚೆನ್ನಾಗಿ ಅವರೆಲ್ಲ ಬುದ್ಧಿವಂತರೆ. ಈಗ ಇಂಡಿಯಾದಲ್ಲಿ ಒಂದಿಷ್ಟು ರಿಸ್ಟ್ರಿಕ್ಷನ್ ಇದೆ. ಈಗ ಅದಿಲ್ಲ ಅನ್ಸುತ್ತೆ, ನ್ಯೂಡ್ ಶೂಟಿಂಗ್ ಇಂಡಿಯಾದಲ್ಲಿ ಮಾಡಂಗಿರ್ಲಿಲ್ಲ ಮೊದ್ಲು. ಅದಕ್ಕೆ ಬೇರೆ ದೇಶದಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು. ಇಲ್ಲ ಅಂದ್ರೆ ಇಲ್ಲೇ ಮನೇಲಿ ಕುತ್ಕೊಂಡು ಮಾಡಿದ್ರೆ ಯಾರಿಗ್ ಗೊತ್ತಾಗುತ್ತೆ ನಿಮ್ಗೆ? ಇದನ್ನ ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ಟು ಮಾಡ್ಬಿಟ್ಟು ಶೂಟಿಂಗ್ ನಾವು ಅಮೆರಿಕದಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ ಕಾನೂನು ಏನು ಮಾಡಲ್ಲ. ಈ ತರ ಎಲ್ಲದಕ್ಕೂ ಒಂದೊಂದು ಏನಂತಾರೆ ಬೈಪಾಸ್ ಕಂಡಿಡ್ಕೊಂಡಿರ್ತಾರೆ. ಕಳ್ಳರು ಹೆಂಗ್ ಈಗ
ಈಗ ಕಳ್ತನ ಅನ್ನೋದು ಪೊಲೀಸ್ ಕಾಯ್ಕೊಂಡ್ ಕೂರಕ್ಕಾಗಲ್ಲ, ಆದಾಗ ಪನಿಷ್ಮೆಂಟ್ ಕೊಡ್ಲೇಬೇಕು. ಕಳ್ತನ ಆಗ್ದಲೇ ಇರೋಂಗೆ ಜಗತ್ತಿರೋಕ್ ಸಾಧ್ಯ ಇಲ್ಲ, ಆದಾಗ ಪನಿಷ್ಮೆಂಟ್ ಸ್ಟ್ರಿಕ್ಟ್ ಆಗಿ ಕೊಟ್ರೆ ಅದು ಕಡಿಮೆ ಆಗುತ್ತೆ. ಇದು ಆಗ್ತಾ ಇಲ್ಲ. ನೀವು ಇದು ಹೇಳ್ತಿದ್ದ ಒಂದೇನೋ ನೆನಪಂತು, ಇವರು ಅವಳ ಹೆಸರೇನಪ್ಪ, ಶಿಲ್ಪಾ ಶೆಟ್ಟಿ ಹಸ್ಬೆಂಡ್ ಯಾವ್ದಕ್ಕೋ ಒಂದು ಅವರ ರಾಜ್, ಅದು ಇದೇ ರಿಲೇಟೆಡ್ ಅಲ್ವಾ ಆಗಿದ್ದು? ಶೂಟ್ ಮಾಡಿದ್ದು ಇಂಡಿಯಾದಲ್ಲಿ ಶೂಟ್ ಮಾಡಿದ್ದು, ಮತ್ತೆ ಎಷ್ಟೋ ಜನಕ್ಕೆ ತುಂಬಾ ಅಲ್ಲ, ಅದು ಅದೇ ಈ ಸಿನಿಮಾದ ಮೀರಿ ಸುಮಾರು ಲಾರ್ಡ್ ಆರ್ಡರ್ ಕೇಸ್ಗಳಾಗಿತ್ತು. ಅವ್ನು ಆರಾಮಾಗಿ 5 ಲಕ್ಷ ಬಂತು. ಹೌದು, ಎಕ್ಸಾಕ್ಟ್ಲಿ. ಅಂದ್ರೆ ಎಕ್ಸಾಂಪಲರಿ ಪನಿಷ್ಮೆಂಟ್ ಇಲ್ಲ ಅಂದ್ರೆ ಅವ್ರಿಗೆ ಬೇಕಾಗಿದ್ದವ್ರು ಮಾಡ್ತಾನೆ. ಅದು ಅದೇ ನಾನು ಈಗ ಒಟ್ಟಾರೆಯಾಗಿ ನಾವು ಇದಿಷ್ಟು ತುಂಬಾ ಈಗ ಅಧ್ಯಯನ ಮಾಡಿದ್ವಿ ಅಂದ್ರೆ, ನಾವೀಗ ಇದಕ್ಕೊಂದು ಕಂಟ್ರೋಲಿಂಗ್ ಬೋರ್ಡ್ ಇರ್ಬೋದು ಅಥವಾ ಒಂದು ಗೌರ್ಮೆಂಟ್, ದೇ ಹ್ಯಾವ್ ಟು ಬ್ರಿಂಗ್ ಅ ವೆರಿ ಸ್ಟ್ರಿಕ್ಟ್ ರೂಲ್, ಮತ್ತೆ ಪನಿಷ್ಮೆಂಟ್ ದೇ ಶುಡ್ ಡಿಫೈನ್ ಇಟ್ ವೆರಿ ನೀಟ್ಲಿ ಅಂತ ಅನ್ಸಿದ್ದು. ಎಜುಕೇಶನ್ ವೈಸ್ ಐ ಥಿಂಕ್ ನಾವೆಲ್ಲ ಆಲ್ರೆಡಿ ಬ್ಯಾಕ್ ಟು ರೂಟ್ಸ್ ಅನ್ನೋ ಥರ ಭಾರತೀಯ ಸಂಸ್ಕೃತಿ ಅನ್ನೇ ನಂಬ್ಕೊಂಡು ಮಕ್ಕಳಿಗೂ ಅದನ್ನೇ ಹೇಳಕ್ಕೆ ಆಸ್ ಅ ಪೇರೆಂಟ್ ಆಲ್ರೆಡಿ ಅದರಲ್ಲೇ ಇದ್ದೇವೆ. ಈ ಥರನೂ ಸಪೋರ್ಟಿವ್ ಸಿಸ್ಟಮ್ ಆಗಿ ಗೌರ್ಮೆಂಟ್ ಏನಾದರೂ ಇದ್ದರೆ ವಿ ಕ್ಯಾನ್ ಬಿಲ್ಡ್ ಅ ವೆರಿ ಗುಡ್ ಸೊಸೈಟಿ ಅಂತ ಅನಿಸ್ತು. ಅವ್ರು ಆಕ್ಚುಲಿ ತಂದೆ ತಾಯಿ ಮಕ್ಕಳ ಜೊತೆ ಏನ್ ಮಾಡ್ಬೇಕು ಅದೆಲ್ಲ ಹೇಳ್ಬೇಕಾಗೇ ಇಲ್ಲ. ಗೌರ್ಮೆಂಟ್ ಅವರು ಅವ್ರ ಕಡೆಯಿಂದ ಪನಿಷ್ಮೆಂಟ್ ಮಾಡೋದು ಮತ್ತೆ ಸೆನ್ಸಾರ್, ಮೇಜರ್ ಅಂದ್ರೆ ಅಡಲ್ಟ್ ಕಂಟೆಂಟ್ ನ ಸೆನ್ಸಾರ್ ಮಾಡ್ಬಿಟ್ರೆ ಸುಮಾರು ವಿಷಯಗಳು ಸರಿ ಆಗುತ್ತೆ. ಅದು ಎಷ್ಟು ಹರಡಿದೆ ಅನ್ನೋದು ಟೂ ಮಚ್ ಆಕ್ಚುಲಿ. ಎಲ್ಲಾರು ಮತ್ತೆ ಒಬ್ಬ ಪಾನ್ ವಾಚರ್ ಅಂತ ಅಂದ್ರೆ ಒಂದೆರಡು ಅಂತಲ್ಲ, ಅವನು 10-15 ಸಾವಿರ ವಿಡಿಯೋ ನೋಡಾಗಿದೆ. ಅಂದ್ರೆ ಅದು ತುಂಬಾ ಓವರ್ ಇದಾಗ್ಬಿಟ್ಟಿದೆ, ಯಾರು ಗಮನಿಸ್ತಾ ಇಲ್ಲ ಅದನ್ನ ಅಷ್ಟೇ. ಅದಕ್ಕೆ ನಾನು ಇದ್ರಲ್ಲಿ ಬಂದಿರೋದು ಭಾಷೆ ಒಳಗ್ ಬಂದಾಯ್ತು, ಜೋಕ್ಸ್. ನೀವ್ ಏನೇ ಮಾತಾಡಿದ್ರು ಅದನ್ನ ಪಾರ್ನಿಂದ ತಪ್ಪಿಸ್ಕೊಂಡಿರಕ್ ಸಾಧ್ಯ ಇಲ್ಲ. ಅದು ಗೊತ್ತಿಲ್ಲದೆ ಇರೋರಿಗೆ ಗೊತ್ತಿಲ್ಲ ಅಷ್ಟೇ, ಬಿಟ್ರೆ ಅದೆಲ್ಲಾ ಕಡೆ ಆಲ್ರೆಡಿ ಇದೆ ಈಗ. ಸೊ ಹೌದು. ಈಗ ಮತ್ತೆ ಇನ್ನೊಂದು ನಾನು ನೋಡಿದಂತಂದ್ರೆ, ಈಗ ಮಕ್ಕಳ ಜೊತೆ ಪೇರೆಂಟ್ಸು ಇದನ್ನ ರಿಯಾಲಿಟಿ ಶೋಸ್ ಇರ್ಬೋದು ಅಥವಾ ಎಲ್ಲದನ್ನು ನೋಡ್ತಾರೆ. ಸೊ ಮಕ್ಕಳಿಗೆ ಈಗ ಒಬ್ವಿಯಸ್ಲಿ ಮನೇಲಿರುವಾಗ ಮಕ್ಕಳು ಅವ್ರ ಜೊತೆ ಆಗೇ ಆಗಿರ್ತಾರೆ. ಈಗ ಒಂದು ಎಕ್ಸಾಂಪಲ್ ಅಂದ್ರೆ ಬಿಗ್ ಬಾಸ್ ಇರ್ಬೋದು. ಎಲ್ಲ ಮಕ್ಕಳ ಬಾಯಲ್ಲೂ ಬಿಗ್ ಬಾಸ್ ಅಂತಾರೆ. ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅದ್ರಲ್ಲಿ ಏನು ಒಳ್ಳೇದಿದೆ ಅದು ಇರ್ಬೋದು, ಮೈಂಡ್ ಗೇಮ್ ಇರ್ಬೋದು, ಎನಿಥಿಂಗ್. ಬಟ್ ಆ ಚಿಕ್ಕ ಮಕ್ಕಳಿಗೆ ಅದಷ್ಟು ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿನೂ ಇರಲ್ಲ, ಅವರಿಗೆ ಆ ಯೋಚನೆ ಇರಲ್ಲ. ಬಟ್ ಇಟ್ ವಿಲ್ ಗೋ ಇನ್ ಅ ರಾಂಗ್ ವೇ. ಅವರಿಗೆ ಅಲ್ಲಿ ಜಗಳ ಆಡೋದು ಕಾಣ್ತಾ ಇರತ್ತೆ, ಅಥವಾ ಅಂದ್ರೆ ವಿತ್ ರಾಂಗ್ ಮೆಸೇಜೇ ಪಾಸ್ ಆಗ್ತಾ ಇರುತ್ತೆ. ಅದು ಆಸ್ ಅ ಪೇರೆಂಟ್ ಇದೊಂದು ವಿಷಯದಲ್ಲಿ ನನಗೆ ಅವರು ಇನ್ನೂ ಕಾಷನ್ ಆಗಿ ಸ್ಟೆಪ್ ತಗೋಬೇಕು ಅಂತನೂ ಅನ್ಸಿದೆ. ಬಟ್ ಪಾರ್ನ್ ಐ ಡೋಂಟ್ ಥಿಂಕ್ ಸೊ ಅವ್ರ ಮಕ್ಕಳ ಜೊತೆ ಮಕ್ಕಳಿರುವಾಗ ನೋಡ್ತಾರೆ ಅಂತ. ಬಟ್ ಮಕ್ಕಳು ನೋಡುವಾಗ ಆ ಥರ ಕಂಟೆಂಟ್ ಪಾಪಪ್ ಆಗೋ ಚಾನ್ಸಸ್ ಇರುತ್ತೆ. ಇಫ್ ದೇ ಆರ್ ಯೂಸಿಂಗ್ ದ ಸೇಮ್ ಇಮೇಲ್ ID ಅಥವಾ ಅದೇ ಇದ್ರೆ, ಪೇರೆಂಟ್ಸ್ ನೋಡಿದ್ರೆ ಅದೇ ಕಂಟೆಂಟ್ ಮಕ್ಕಳು ನೋಡುವಾಗ ಪಾಸ್ ಆಗುತ್ತೆ. ಸೊ ಇದನ್ನ ನಾವು ಕಂಟ್ರೋಲ್ ಮಾಡೋ ಚಾನ್ಸಸ್ ಇರುತ್ತೆ, ಅದನ್ನು ನೋಡ್ಕೋಬೋದೇನೋ. ಬಟ್ ಇದಕ್ಕೂ ಎಲ್ಲ ಮೀರಿ ಐ ಥಿಂಕ್ ಗೌರ್ಮೆಂಟ್ ಬಾಡಿ ಇಸ್ ದ ರೈಟ್ ಒನ್ ಟು ಟೇಕ್ ದ ಆಕ್ಷನ್ ಇಲ್ಲಿ ಈ ವಿಷಯಕ್ಕೆ ಅಂತ ಹೇಳ್ಬೋದು. ಮತ್ತೆ ಟಿವಿಲಿ ಪಾರ್ನೇ ಟಿವಿಲಿ ಎಲ್ಲೂ ಪಾರ್ನ್ ಬರೋದಿಲ್ಲ, ಬಟ್ ಅಲ್ಲಿ ಬರ್ತಿರೋ ಕಂಟೆಂಟ್ ಅದು ಬಹಳ ಸಾಫ್ಟ್ ಪಾರ್ನ್ ತರ, ಇಲ್ಲ ವಲ್ಗರ್. ಅಲ್ಲಿ ಏನು ಇಲ್ಲ ಅಂದ್ರೂ ಏನೋ ಈ ಸೆಕ್ಸ್ ಸುತ್ತಾ ಇರುತ್ತೆ, ಏನೋ ಪೋಲಿ ಜೋಕ್ ಮಾಡೋದು, ಎಲ್ಲಾವುದು ಒಂಥರ ಅದೇ ಆಗ್ತಿದೆ. ಅದು ಅದು ಈಸಿಯಾಗಿ ಅಟ್ರಾಕ್ಟ್ ಮಾಡುತ್ತೆ ಅಂತ. ಇವತ್ತು ನೀವು ಸುಮ್ಮನೆ ಕೂತ್ಕೊಂಡು ನ್ಯೂಸ್ ಚಾನಲ್ ಬೇರೆ ಏನು ಮಾಡೋದು, ನ್ಯೂಸ್ ಚಾನಲ್ ನೋಡ್ತಾ ಇದ್ರು ಯಾವ್ದೋ ಹುಡುಗಿದ್ ಏನೋ ಆಯ್ತು ಅಂತ ಅಲ್ಲ. ಅಂದ್ರೆ ನಿಮಗೊಂದು ಈ ಒಲಂಪಿಯಸ್ ಅನ್ನೋದು ಅದರಿಂದ ನೀವು ತಪ್ಪಿಸ್ಕೊಳಕ್ ಸಾಧ್ಯನೇ. ಎಲ್ಲಾಂದ್ರೆ ಟಿವಿ ಮೊಬೈಲ್ ಎಲ್ಲ ಆಫ್ ಮಾಡಿ ಕೂತ್ಕೋಬೇಕು, ಅವಾಗ ತಪ್ಪಿಸ್ಕೋಬಹುದು. ನೀವು ಸುಮ್ನೆ ಫೇಸ್ಬುಕ್ ಸರ್ಚ್ ಮಾಡ್ತಾ ಹೋದ್ರು ಅಂದ್ರೆ ನಿಮ್ ಫೀಡ್ ನ ನೋಡ್ತಾ ಇದ್ರೆ ಅನ್ನೆಸೆಸರಿ ಯಾವ್ದೋ ಹೀರೋಯಿನ್ ಫೋಟೋ, ಅಂದ್ರೆ ಅದು ಗೊತ್ತಾಗೋದು ಬೇರೆ. ಮಕ್ಕಳು ನೋಡ್ತಾ ಇದ್ದಾಗ ಇದೊಂದು ನ್ಯಾಚುರಲ್ ಗೇಮ್ ಇದು ಅಂತ ಅನ್ಸಕ್ ಶುರು ಆಗುತ್ತೆ. ರಿಯಾಲಿಟಿ ಶೋಗಳಿಂದ ಆಗಿರೋ ಪ್ರಾಬ್ಲಮ್ ಅದೇ. ಈ ತರ ಹಿಂಗ್ ಮಾತಾಡೋದು, ಈ ತರ ಬಿಹೇವ್ ಮಾಡೋದು, ಇದೊಂದು
ನಾರ್ಮಲ್ ಅಂತ ಅವ್ರಿಗೆ ಅನ್ಸುತ್ತೆ. ಚಿಕ್ಕ ಮಕ್ಳೇ ಹಂಗ್ ನೋಡ್ತಾ ಇದ್ದಾಗ ಅವ್ರಿಗೆ ನಾರ್ಮಲ್ ಇದು ಅಂತಾನೆ ಅನ್ಸೋದು. ನಮ್ಮ ಸೆಲೆಬ್ರಿಟಿ ಟಾಕ್ ಶೋಗಳೆಲ್ಲ ನೋಡಿದ್ರೆ ಅವ್ರು ಇಡೀ ಟಾಕ್ ಶೋ ಮಾತೇ ಬರೀ ಪೋಲಿ ಮಾತುಗಳು, ಸೆಕ್ಸ್ ಬರೀ ಇದೇನೆ, ಯಾರೋ ಕಾಲೇಜ್ ಹುಡುಗರು ಮಾತಾಡ್ತಿದಾರೆ ಅಂತ ಅನ್ಸುತ್ತೆ. ಸೊ ಅದು ನಾರ್ಮಲ್ ಅಂತ ಅನ್ಸುತ್ತೆ. ನೀವು ಯಾವ್ದೋ ಎಕ್ಸಾಂಪಲ್ ಕೊಟ್ಟಿದ್ರಲ್ಲ, ಕರಣ್ ವಿತ್ ಕಾಫಿ ವಿತ್ ಕರಣ್ ಅನ್ಸುತ್ತಲ್ವಾ? ಅದ್ರ ಇಡೀ ಶೋನೇ ಏನು ಅವ್ರದ್ದು ಪ್ರಾಬ್ಲಮ್ ಅಂತ ಗೊತ್ತಾಗ್ತದೆ. ಈ ತರದೆಲ್ಲ ಡೀಟೇಲ್ ಆಗಿ ಅದೇ ನೋಡುವಂತ ಸೆನ್ಸರ್ ಬೋರ್ಡ್ ಇಲ್ಲ ಅನ್ಸುತ್ತಲ್ವಾ ಈಗ ಸದ್ಯಕ್ಕಂತೂ ಇಲ್ಲ. ಬಟ್ ಸೆನ್ಸರ್ ಆಗಿ ಬರ್ಬೇಕು ಅಂತ ಒಂದಿಷ್ಟು ಹೇಳ್ತಲ್ಲ, ಆಗ ಇದೆಲ್ಲ ಕನ್ಸಿಡರ್ ಆಗಲ್ವಾ ಅದು? ಅಲ್ಲ, ಸೆನ್ಸರ್ ಬೋರ್ಡ್ ಅಲ್ಲಿ ಏನಂದ್ರೆ ಅವ್ರಿಗೇನು ಅವ್ರಿಗೇನು ಇದು ಬಂದಿರುತ್ತೆ ಅದು ಅಂದ್ರೆ ಅವರಿಗೆ ಲಿಸ್ಟ್ ಇರುತ್ತೆ. ಸೆನ್ಸರ್ ಬೋರ್ಡ್ ತುಂಬಾ ಒಂದು ಏನು ಡ್ರಿಲ್ ತರ, ಅಂದ್ರೆ ಅವ್ರ ಲಿಸ್ಟ್ ಅಲ್ಲಿರೋ ಯಾವ್ದೋ ಒಂದು ಅಂಶ ಇದ್ರೆ ಇದು ಬೇಡ ಅಂತ ಹಿಂಗ್ ಕಾಟ್ ಮಾಡ್ತಾರೆ. ಅದು ಬಿಟ್ಟು ಅವ್ರು ಆಚೆ ಈಚೆ ಹೋಗೋದಿಲ್ಲ. ಗೌರ್ಮೆಂಟ್ ಆಚೆ ಈಚೆ ಹೋಗಕ್ಕೂ ಆಗಲ್ಲ. ಸೊ ನಿಮ್ ಪ್ರೋಗ್ರಾಮ್ ಅಲ್ಲಿ ಈ ವರ್ಡ್ಸ್ ಏನು ಯೂಸ್ ಆಗಿಲ್ಲ, ಈ ಸೀನ್ ಓದಿಲ್ಲ ಅಂದ್ರೆ ಪಾಸ್ ಆಗೇ ಆಗುತ್ತೆ. ಸಿನಿಮಾದಲ್ಲೂ ಅಷ್ಟೇ, ಸಿನಿಮಾದಲ್ಲಿ ಸೆನ್ಸರ್ ಆಗೋದು ಅಲ್ಲಿ ಕೂತಿರೋ ಆಫೀಸರ್ ಇಷ್ಟ ಬಂದಂಗ್ ಮಾಡಕ್ ಬರಲ್ಲ. ಅವನಿಗೊಂದು ಅದೇನಂತಾರೆ ಸರ್ಕ್ಯುಲರ್ ಅದಿರುತ್ತೆ, ಅದನ್ನ ನೋಡ್ಕೊಂಡ್ಬಿಟ್ಟು ಓಕೆ ಅದ್ ಬಂದ್ರೆ ಇಲ್ಲ, ಈಗ ರಿಲಿಜಿಯಸ್ ಸೆಂಟಿಮೆಂಟ್ ಹರ್ಟ್ ಆಗಂಗಿಲ್ಲ, ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಆಗಂಗಿಲ್ಲ, ಫ್ರೆಂಡ್ಲಿ ನೇಷನ್ಸ್ ನ ಬೈಯಂಗಿಲ್ಲ, ಹಿಂಗೇನೋ ಒಂದಿಷ್ಟು ಅವ್ರದ್ದೊಂದು 10 ಇದಿರುತ್ತೆ. ಅದು ಇಲ್ಲ ಅಂದ್ರೆ ಅವ್ರು ಪಾಸ್ ಮಾಡ್ತಾರೆ. ಇಲ್ಲಿ ಪಾಯಿಂಟ್ ಏನಂದ್ರೆ ಅವ್ರಿಗೆ ಏನ ಪಾಲಿಸಿ ಇದೆ, ಏನೇನ್ ಬೇಡ ಅಂತ ಅದರಲ್ಲೇ ಟ್ಯಾಬು ಪಾರ್ನ್ ಸೇರಿಸ್ಬೇಕು. ಟ್ಯಾಬು ಪಾರ್ನ್ ಇದ್ರೆ ಅಲ್ಲಿ ಬೇರೆ ಏನೇ ವಿಷಯ ಇದ್ರು ಅದನ್ನ ಬ್ಯಾನ್ ಮಾಡ್ತೀವಿ, ಅದೊಂದು ಲಿಸ್ಟ್ ಒಳಗೆ ಅದನ್ನ ಸೇರಿಸಿದ್ರೆ ಅವ್ರು ಅವಾಗ ಅದನ್ನು ಸೆನ್ಸರ್ ಮಾಡ್ತಾರೆ. ಅವನದೇನು ಅಲ್ಲಿ ಪರ್ಸನಲ್ ಇಲ್ಲ, ಬಟ್ ಇಲ್ಲಿ ಪಾಲಿಸಿ ಲೆವೆಲ್ ಅಲ್ಲಿ ಆಗ್ಬೇಕಾಗಿರೋ ಕೆಲಸ ಆಗ್ತಾ ಇಲ್ಲ. ಮತ್ತೆ OTT ಕಂಟೆಂಟ್ ಗಳಲ್ಲಿ ಅವ್ರಿಗೆ ಏನು ಇಲ್ಲ, ಒಂದ್ಸಲ ನೀವು ಸಬ್ಸ್ಕ್ರೈಬ್ ಆಗ್ಬಿಟ್ರೆ ಆ ಇಡೀ ಕಂಟೆಂಟ್ ಅದು ಬಹಳ. ಮತ್ತೆ ಅವ್ರು ಎಲ್ಲಾರು ಹೇಳೋದೇನಂದ್ರೆ ಇದು ಪಬ್ಲಿಕ್ ಆಗಿ ಅವೈಲಬಲ್ ಅಲ್ಲ, ಇದು ಲಾಗಿನ್ ಆದವ್ರಿಗೆ ಮಾತ್ರ ಅನ್ನೋದು ಅವರ ಆದ್ರೆ ಯಾವುದೇ ಕಂಟೆಂಟ್ ಲಾಗಿನ್ ಆಗದೆ ಇದ್ರು ಬೇರೆ ಇನ್ಯಾವ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಡೌನ್ಲೋಡಬಲ್. ಸೊ ನೀವು ಒಟ್ಟು ಸೊಸೈಟಿ ನೋಡಿದ್ರೆ ನಿಮ್ ಲಾಗಿನ್ ಇರ್ಲಿ, ಸಬ್ಸ್ಕ್ರಿಪ್ಷನ್ ಇರ್ಲಿ, ಆ ಕಂಟೆಂಟ್ ಹೊರಗಡೆ ಸಿಗ್ತಾನೆ ಇದೆ. ಇಡೀ ಕಂಟೆಂಟ್ ಸಿಕ್ಲಿಲ್ಲ ಅಂದ್ರೆ ಸ್ನಿಪೆಟ್ ಸಿಗುತ್ತೆ, ಅದನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಸೊ ಅಲ್ಲಿ ಸೆನ್ಸರ್ಶಿಪ್ ತರಬೇಕು. ಮತ್ತೆ ಇದಕ್ಕೆಲ್ಲ ಸೆನ್ಸರ್ಶಿಪ್ ಅಂದ ತಕ್ಷಣ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬರೋದೇ ಇಲ್ಲ. ಇದು OTT ಅಡಲ್ಟ್ OTT ಕಂಟೆಂಟ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ಅವಾಗ ಆ ಡಿಸ್ಕೋರ್ಸ್ ಚೇಂಜ್ ಮಾಡ್ಬೇಕಾಗುತ್ತೆ ಅಷ್ಟೇ. ಹಾಗಿದ್ರೆ ಅವ್ರ ಮಾತುಗಳನ್ನೆಲ್ಲ ರಿಫೈನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಬೇರೆ ರೀತಿಯಿಂದ ಏನಾದ್ರೂ ಮಾಡಬಹುದಾ? ಅಥವಾ ಈಗ ಅದ್ರ ಕಂಟೆಂಟ್ ಇಂದನೇ ಈಗ ಮಾತುಗಳಾಗಿದೆ ಅಂತ ನಾವು ಈಗ ಆಲ್ಮೋಸ್ಟ್ ಅಗ್ರೀಡ್ ಅದಲ್ಲಿ. ಆದ್ರೆ ಅದನ್ನೇನಾದ್ರು ಚೇಂಜಸ್ ಮಾಡಕ್ಕೆ ಬೇರೆ ರೀತಿಯಿಂದ ಏನು ಮಾಡಕ್ಕ, ಅದನ್ನು ಪಾಲಿಸಿ ಇದ್ರಲ್ಲೇ ಬರ್ಬೇಕಾಗತ್ತಾ? ಇಲ್ಲ, ಯಾವುದೇ ಪಬ್ಲಿಕ್ OTT ಅವ್ರು ಅಪ್ಲೋಡ್ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೊಂದು ಬೋರ್ಡ್ ಇರುತ್ತೆ. ಅಲ್ಲಿ ಬರ್ದೇ ಇದ್ರೆ ಅದೇ ಹೇಳಿದ, ಅವ್ರು ರೂಲ್ ಬುಕ್ ಅಲ್ಲಿ ಇಲ್ಲ ಅಂದ್ರೆ ಅವನು ಸರಿ ಅಂತ ಪಾಸ್ ಮಾಡಿ. ಅದನ್ನ ಅವ್ರು ಯಾರೋ ಒಬ್ಬ ಪರ್ಸನಲ್ ಆಗಿ ಹಿಂಗೆ ಹಾಕಿದೆ ಅಂತ ಕೇಳ್ಬೋದು. ಅವಾಗ ಸಿನಿಮಾ ಮೇಕರ್ಸ್ ಏನ್ ಹೇಳ್ತಾರೆ ಅಂದ್ರೆ ಅದ್ ಹೆಂಗಾರು ಇರ್ಲಿ, ನಿಮ್ ರೂಲ್ ಪ್ರಕಾರ ತಪ್ಪಲ್ವಲ್ಲ ಅಂತ ಪಾಸ್ ಆಗುತ್ತೆ. ಟ್ಯಾಬು ಪಾರ್ನ್ ಅನ್ನೋದು ರೂಲ್ ಬುಕ್ ಒಳಗೆ ಬರ್ಬೇಕು. ಅದು ಇಟ್ ಇಸ್ ನಾಟ್ ಏನು ನಾವು ಮಾಡಕ್ ಬಿಡಲ್ಲ ಅನ್ನೋದು ರೂಲ್ ಬುಕ್ ಅಲ್ಲಿ ಬಂದ್ರೆ ಅವಾಗ ಯಾರು ಅದನ್ನ ಕ್ವಶನ್ ಮಾಡಕ್ ಆಗಲ್ಲ. ಅದು ಮಾಡ್ತಾ ಇಲ್ಲ. ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಏನು ಗೌರ್ಮೆಂಟ್ ತುಂಬಾ ಜನ ಪಾಪ ಈ ಟ್ವೀಟ್, ಫೇಸ್ಬುಕ್ ಅಲ್ಲಿ ಬರೀತಿರ್ತಾರೆ, ಚಿಕ್ಕ ಸ್ನಿಪ್ಪೆಟ್ಸ್ ಈ ತರದ್ ಬರ್ತಾ ಇದೆ, ಗೌರ್ಮೆಂಟ್ ಯಾಕೆ ಏನು ಮಾಡ್ತಿಲ್ಲ ಅಂತ. ಅದೇನು ಮಾಡ್ತಿಲ್ಲ ಅಷ್ಟೇ. ಅದಕ್ಕೆ ನಾವೇನಾದ್ರೂ ಅಪೀಲ್ ಮಾಡಕ್ಕಾಗತ್ತಾ, ಅಥವಾ ಆಸ್ ಈಗ ಕಾಮನ್ ಸಿಟಿಸನ್ ನಮ್ಮಿಂದ ಏನಾದ್ರೂ ಅದಕ್ಕೆ ಮಾಡಕ್ಕಾಗತ್ತಾ? ಬಿಕಾಸ್ ಈಗ ಡಿಸ್ಕಸ್ ಮಾಡ್ಮೇಲಂತೂ ನಾನು ಐ ಥಿಂಕ್ ತುಂಬಾನೇ ಸ್ಟ್ರಾಂಗ್ ಆಗಿ ಸೊಸೈಟಿ ಇಂಪ್ಯಾಕ್ಟ್ ಆಗಿದೆ. ಅದಕ್ಕೆ ಈಗ ಇಮಿಡಿಯೇಟ್ ಆಕ್ಷನ್ ಬೇಕು ಹೇಳೋ ತರನೇ ಇದೆ. ಬಟ್ ಏನೂ ಆಕ್ಷನ್ ಆಗ್ತಿಲ್ಲ ಅಂತಂದ್ರೆ ಎನಿಥಿಂಗ್ ಎಲ್ಸ್ ಆಸ್ ಅ ಸಿಟಿಸನ್ ವಿ ಕ್ಯಾನ್ ಡೂ ಅಂತ. ನಾವು ಸಿಟಿಸನ್ಸ್ ಆಗಿ ಮಾಡ್ಲೇಬೇಕಾಗಿರೋದೇನಂದ್ರೆ ಲೋಕಲ್ MP ಗಳ ಮೂಲಕ MB ಮಿನಿಸ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅಂದ್ರೆ ಅದು ತುಂಬಾ ಅಫಿಷಿಯಲ್ ಆಗಿ ಸೀರಿಯಸ್ ಆಗಿ ಮಾಡ್ತಾ ಇದ್ರೆ ಆಗೋದಿಲ್ಲ. ಇದಕ್ಕೆಲ್ಲ ಹೋರಾಟ ಗೀರಾಟ ಅವೆಲ್ಲ ಆಗಲ್ಲ. ಇದು ಆತರ ವರ್ಕ್ ಆಗೋದಿಲ್ಲ. ಲೋಕಲ್ MP ಗಳನ್ನ ಇಟ್ಕೊಂಡು MB ಮಿನಿಸ್ಟ್ರಿಗೆ ಅಂದ್ರೆ ನಾವು ಸೀರಿಯಸ್ ಆಗಿ ಅಪ್ರೋಚ್ ಮಾಡಿ ಇಂತಿಂತ ಪ್ರಾಬ್ಲಮ್ಸ್, ಮತ್ತೆ ಅದಕ್ಕೆಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಇದೆ. ಯಾರಿಗೇನು ಈಗ
ಅಂದ್ರೆ ಇಂಟೆಲೆಕ್ಚುಲಿ ಯಾರು ಕಷ್ಟಪಡ್ಬೇಕಾಗಿಲ್ಲ, ಇರೋ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ, ಈ ತರ ಪ್ರಾಬ್ಲಮ್ಸ್ ಬರುತ್ತೆ, ಈ ತರ ಕಂಟೆಂಟ್ ಬರ್ತಾ ಇದೆ, ಅದನ್ನ ನೀವು ತಡೆ ಮಾಡಿ ಅಂತ ಅಂದ್ಬಿಟ್ರೆ ಅದನ್ನೊಂದು ಅಫಿಷಿಯಲ್ ಚಾನೆಲ್ ಮೂಲಕ MP ಗಳು ಹೋಗಿ IMB ಮಿನಿಸ್ಟ್ರಿಗೆ ಹೇಳಿ, ಅಲ್ಲಿ ಕೆಲವು ಸಲ ಏನಾಗುತ್ತೆ ಅಂದ್ರೆ ರೂಲಲ್ಲಿ ಅವಕಾಶನೇ ಇರೋದಿಲ್ಲ, ಅವಾಗ ಪಾಲಿಸಿ ಚೇಂಜ್ ಮಾಡಕ್ ಹೇಳ್ಬೇಕು ಅವ್ರು, ಇಲ್ಲ ಇದನ್ನ ಸೇರಿಸಿ ಅಂತ. ಈಗ ಹೇಳಿದ ತಕ್ಷಣ ಇಲ್ಲ ಇದಕ್ಕೆ ಏನು ಮಾಡಕ್ ಬರಲ್ಲ ಅಂತಾರ ಅವರು, ಇಲ್ಲ ಮಾಡಕ್ ಬರೋ ಹಂಗೆ ಏನ್ ಚೇಂಜ್ ಮಾಡ್ಬೇಕು ಅದನ್ನ ಮಾಡಿ ಅಂತ ಹೇಳ್ಬೇಕು ಅವ್ರಿಗೆ ಅಷ್ಟೇ. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇದನ್ನ ಬ್ಯಾನ್ ಮಾಡಕ್ಕೆ ನಮ್ಮ ಹತ್ರ ಕಾನೂನು ಇಲ್ಲ ಅಂತ ಹೇಳ್ತಾರೆ ಅವರು, ಇಲ್ಲ ಆ ಕಾನೂನು ತಗೊಂಬನ್ನಿ ಅಂತ ಹೇಳ್ಬೇಕು. ಇಲ್ಲಿ ಪ್ರಾಬ್ಲಮ್ ಅದು, ಯಾರು ಇದನ್ನ ಹೇಳಿದಾಗ ಇದ್ರಲ್ಲಿ ಏನು ಬಂದ್ರೆ ಬರ್ಲಿ ಬಿಡಿ ಆ ತರದ್ದು ಅಂತ ಯಾರು ಹೇಳೋದು ತಪ್ಪು ಅಂತಾನೆ ಎಲ್ಲರೂ ಹೇಳ್ತಾರೆ, ಬಟ್ ಅದ್ ಸರಿ ಮಾಡಕ್ ಏನ್ ಮಾಡೋಕ್ ಅದನ್ನ ಮಾಡ್ತಾ ಇಲ್ಲ. ಅದು ಏನು ಅವಕಾಶ ಏನಿಲ್ಲ, ಪ್ರಾವಿಷನ್ ಯಾವ ಪ್ರಾವಿಷನ್ ಇಲ್ಲದೆ ಇರೋದ್ರಿಂದ ಇವೆಲ್ಲ ಬರ್ತಿದೆ, ಪ್ರಾವಿಷನ್ ಸೇರಿಸಿ ಇದು ಮಾಡಿ ಅಂತ ನಾವು ಹೇಳ್ಬೇಕಷ್ಟೇ. ಇದು ಸ್ವಲ್ಪ ಚಾನಲ್ ಏನಂದ್ರೆ ಅಫಿಷಿಯಲ್ ಆಗಿ MP ಮೂಲಕ MB ಮಿನಿಸ್ಟ್ರಿಗೆ ಹೋಗಿ, ಮತ್ತೆ ಇದಕ್ಕೆ ರಾಜಕಾರಣಿಗಳಲ್ಲೂ ಅಂತ ವಿರೋಧ ಬರೋದಿಲ್ಲ, ಯಾಕಂದ್ರೆ ಯಾರು ಇದನ್ನ ಇಲ್ಲ ಬರ್ಲಿ ಪಾರ್ನ್ ಅಂತ ಯಾರು ಹೇಳೋದಿಲ್ಲ, ಮಾಡ್ತಾ ಇಲ್ಲ ಅನ್ನೋದು ಒಂದೇ ವಿಷಯ ಇಲ್ಲಿ. ಅದೇ ಫಸ್ಟ್ ಸ್ಟೆಪ್ ಯಾರು ತಗೊಂಡಿಲ್ಲ ಇಲ್ಲಿ, ಅದನ್ನೇ ಮಾಡ್ತಾ ಇಲ್ಲ. ಮತ್ತೆ ಎಲ್ಲ ಮಿನಿಸ್ಟರ್ಗಳಿಗೆ ಗೊತ್ತಿಲ್ಲದೆ ಇರೋದು ಏನು ಇರಲ್ಲ, ಇದೆಲ್ಲ ಅವರಿಗೆ ನಮಗೆಲ್ಲ ಗೊತ್ತಿರುತ್ತೆ, ಮಾಡ್ಬೇಕಷ್ಟೇ ಅದನ್ನು. ಆದ್ರೆ ಈಗ ಒಂದಿಷ್ಟು ಐ ಥಿಂಕ್ ಒಂದು ರೀಸೆಂಟ್ ಇಯರ್ಸ್ ಅಲ್ಲೇ ಇದ್ರಲ್ಲಿ ನೋಡ್ತಾ ಇದ್ರು, ಇದ್ರಲ್ಲಿ ವಾಟ್ ಇಸ್ ಏನಪ್ಪ ಅದು ಅಸೆಂಬ್ಲಿಲೆಲ್ಲ ಅಂತ ಅದಕ್ಕೂ ಒಂದಿಷ್ಟು ಆಗಿತ್ತಲ್ವಾ, ಅವರೆಲ್ಲ ನೋಡ್ತಾ ಇದ್ರು, ಅಂದ್ರೆ ಅದು ಬೇಕಂದ್ರೆ ನೋಡ್ತಾ ಇದ್ರು ಅಥವಾ ಅದೇ ನೀವು ಹೇಳ್ದಾಗೆ ಕಂಟೆಂಟ್ ಆಲ್ರೆಡಿ ಇರೋದ್ರಿಂದ ಏನೋ ನೋಡ್ತಿರೋ ಪಾಪಪ್ ಥರನೂ ಆಗಿರುತ್ತೆ. ಸೊ ಅದಕ್ಕೂ ಏನೂ ಕಾನೂನಿಲ್ಲ, ಆ ಥರ ನೋಡಬಾರ್ದು ಮಾಡಬಾರ್ದು ಕಾನೂನು ಅಲ್ಲ. ಮತ್ತೆ IMB ಮಿನಿಸ್ಟ್ರೇ ನೋಡ್ತಾ ಇರ್ಲಿ, ಅದು ಆಯ್ತು ಅವ್ನ ಪಾಡಿಗೆ ಅವ್ನು ನೋಡಿ, ನೀನ್ ಮಾಡೋ ಕೆಲ್ಸ ಮಾಡ್ಬಿಡು, ಆಮೇಲೆ ನೀನ್ ಮನೆ ಕೂತ್ಕೊಂಡು ಏನಂದ್ರೆ ಇದು ಇಂಡಿವಿಜುವಲ್ಸ್ ಲೆವೆಲ್ ಅಲ್ಲಿ ಏನೂ ನಾವು ಮಾಡಕ್ಕಾಗಲ್ಲ. ಅದು ಮತ್ತೆ ಹೇಳಿದ್ನಲ್ಲ, ಇಂಟರ್ನೆಟ್ ಅಲ್ಲಿ ಬ್ಯಾನ್ ಅನ್ನೋದಕ್ಕೆ ಯಾವ ಅರ್ಥನಲ್ಲ, VPN ಆನ್ ಮಾಡ್ಕೊಂಡ್ರೆ ಎಲ್ಲ ಬಂದ್ಬಿಡುತ್ತೆ. ಆದ್ರೆ ನೀವು ಏನೇ ಓಪನ್ ಮಾಡಿದ್ರು ಇದು ಪಾಪಪ್ ಆಗ್ತಾ ಇದಿಲ್ಲ, ಅದನ್ನ ತಡಿಬಹುದು. ಮತ್ತೆ ಎಷ್ಟು ಸಾಧ್ಯನೋ ಅಷ್ಟು ಕಂಟ್ರೋಲ್ ಮಾಡ್ತಾ ಇರಬೇಕು. ಯಾರೋ ಇಂಡಿವಿಜುವಲ್ ಈಗ ಪೊಲಿಟಿಷಿಯನ್ಸ್ ನೋಡ್ತಾರೆ, ಒಂದ್ಸಲ 2015 ಏನೋ ಪಾನ್ ಬ್ಯಾನ್ ಇಂದು ಒಂದು ಪ್ರಪೋಸಲ್ ಬಂದಿತ್ತು, ಅವಾಗ ಒಟ್ಟು ಇದೆ ಸೇಮ್ ಇದೇನಿದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಡುತ್ತಾ ಅಂತ ರಾಜದೀಪ್ ಸರ್ದೇಸಾಯಿ ಕೆಲವು ಮಿನಿಸ್ಟ್ರಿ ಇಂಟರ್ವ್ಯೂ ಮಾಡ್ದ, ಅಲ್ಲೊಂದು ವಿಷಯ ಹೇಳ್ತಿಲ್ಲ ಬಂದವ್ರಿಗೆಲ್ಲ ನೀವು ಪಾನ್ ನೋಡ್ತೀರಾ ಅಂತ. ಅವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ವಿಷಯ ತಪ್ಪೋಗಿ ಅಲ್ಲಿ ಆಕ್ವರ್ಡ್ ಸಿಚುಯೇಷನ್ ಇದಾಗುತ್ತೆ. ಈಗ ಅಲ್ಲಿ ಕೂತಿರೋ ಮಿನಿಸ್ಟ್ರು ನೋಡ್ತಿದ್ದಾನೆ ಅಂತಾನೆ ಇಟ್ಕೊಳ್ಳಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನೀವು ಮಾಡ್ಬೇಕಾಗಿರೋ ಕೆಲಸ ಮಾಡಿ, ಉಳಿದಿದ್ದ ಆಮೇಲೆ ನೋಡೋಣ ಅಂತ. ಅಂದ್ರೆ ಅದು ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಡಿಸ್ಕಷನ್ ಎಲ್ಲ ಎಸ್ಪೆಷಲಿ ಜರ್ನಲಿಸ್ಟ್ಗಳು ಮಾಡೋದು ಹೆಂಗಿರುತ್ತೆ ಅಂದ್ರೆ ಅಲ್ಲಿ ಸ್ಟುಡಿಯೋದಲ್ಲಿ ಬಂದು ಕೂತವನ್ನ ಹೆಂಗಾರ ಒಂದು ಸಿಗಾಕಿಸ್ಬೇಕು ಅಂತ. ಈಗ ಬ್ಯಾನ್ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬರುತ್ತೋ ಇಲ್ವೋ ಒಂದು ಚರ್ಚೆ ನಡೀತಾ ಇದ್ರೆ ಅವ್ನು ಏನೇನೋ ಹೇಳ್ತಿರ್ತಾನೆ, ಈಗ ಅವ್ನು ಸಿಗಾಕ್ಸೋದ್ ಹೆಂಗೆ, ನೀನ್ ನೋಡ್ತೀಯ ಪಾರ್ನ್ ಅಂತ ಕೇಳ್ಬಿಟ್ರೆ ಅವ್ನು ಏನು ಹೇಳಕ್ಕ. ಇದು ಅಂದ್ರೆ ಇದೊಂಥರ ಈ ವಾದದಲ್ಲಿ ಗೆಲ್ಲಕ್ ಹೋಗ್ತಾರೆ. ಅದು ಆಯ್ತು ಸರಿ ನಾನು ನೋಡ್ತೀನಿ ಬಟ್ ಬ್ಯಾನ್ ಮಾಡಿ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಆ ವಾದ ಬಿದ್ದೋಯ್ತು. ಇಲ್ಲಿ ಬಟ್ ಅದ್ ಹೇಳಕ್ಕೆ ಯಾರು ಇದು ಮಾಡಲ್ಲ. ಅದೇ ಅದು ಮತ್ತೇನಂದ್ರೆ ಈಗ ನಾವು ಮಾತಾಡಿದಷ್ಟು ಈಸಿ ಪೊಲಿಟಿಷಿಯನ್ಸ್ ಮಾತಾಡಕ್ಕೆ, ಈಗ ನಾನ್ ಕೂತ್ಕೊಂಡು ಪಾರ್ನೆಲ್ಲ ಬ್ಯಾನ್ ಮಾಡಿ ಅಂತಾನೋ ಇಲ್ಲ ರೀ ನಾನು ನೋಡ್ತೀನಿ ಏನೀಗ ಅಂತ ನಾನು ಹೇಳಿದ್ರೆ ನನಗೇನು ಐ ಡೋಂಟ್ ಹ್ಯಾವ್ ಎನಿ ಸ್ಟೇಕ್. ಈಗ ಅವ್ನು ಎಲೆಕ್ಷನ್ ಸೋತ್ ಬಿಡ್ಬೋದು, ಅದರಿಂದ ಅವಂದು ಸ್ಟೇಕ್ಸ್ ಹೈ ಇದೆ ಪಾಪ. ಹಂಗ ಇದಂತರ ವಾದದ ವಿಷಯ ಆಗಿ ಕೂತ್ಬಿಟ್ರೆ ಅವ್ರೇನು ಮಾಡಕ್ ಬರಲ್ಲ. ಅದಕ್ಕೆ ಪಬ್ಲಿಕ್ ಡಿಸ್ಕೋರ್ಸ್ಗೆ ಬರ್ದಲೆ ಒಳಗಡೆಯಿಂದ ಒಬ್ಬ ಒಳ್ಳೆ ಮಿನಿಸ್ಟರ್ ಮನ್ಸ್ ಮಾಡಿದ್ರೆ ಒಳಗಡೆನೆ ಎಲ್ಲ ಕರೆಕ್ಟ್ ಮಾಡ್ಬಿಡು. ಅದನ್ನ ಪಬ್ಲಿಕ್ ಆಗಿ ಡಿಸ್ಕೋರ್ಸ್ ಬಂದ ತಕ್ಷಣ ಇದು ಏನೇನೋ ಆಗೋಗಿದೆ. ಇಟ್ಸ್ ಡೈರೆಕ್ಟ್ಲಿ ಇಂಪ್ಯಾಕ್ಟಿಂಗ್ ದ ಮೆಂಟಲ್ ಹೆಲ್ತ್ ಆಫ್ ದ ಎವ್ರಿಬಡಿ. ಐ ಥಿಂಕ್ ನಾಟ್ ಓನ್ಲಿ ಕಿಡ್ಸ್, ಅಡಲ್ಟ್ಸ್ ತನಕನೂ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಐ ಥಿಂಕ್ ಇಟ್ಸ್ ನಾಟ್ ಗುಡ್. ಅದು ನಾನು ಬುಕ್ ಅಲ್ಲಿರೋ ಡಾಕ್ಯುಮೆಂಟ್ಸ್ ನೋಡೋದು, ಅದು ಮತ್ತೆ ತುಂಬಾ ಏನಂದ್ರೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಎಕ್ಸಾಕ್ಟ್ಲಿ ಇದೊಂದು ಅಡಿಕ್ಷನ್ ಹೆಂಗೆ ಸಿಗೋದು ಅಥವಾ ಹೆಂಗೆ ಆಲ್ಕೋಹಾಲ್ ಕುಡಿದ್ರೆ ಲಿವರ್ ಹಾಳಾಗುತ್ತೆ ಅನ್ನೋದು ಹೆಂಗೆ, ಅದು ಪ್ರೂವನ್ ಫ್ಯಾಕ್ಟ್. ಅದು ವಾರ್ನಿಂದ ಮೆಂಟಲ್ ಹೆಲ್ತ್ ಅದು ಪ್ರೂವನ್ ಫ್ಯಾಕ್ಟ್. ಅದು ಯಾರಿಗೂ ಈಗ ಮಾರಲ್ ಇಶ್ಯೂ ಅಲ್ಲ ಅದು. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಅದಕ್ಕೆ ಗ್ರೌಂಡ್ಸ್ ಇದೆ, ಯಾರು ಇದನ್ನ ಬೇಡ ಅಂತ ಹೇಳಕ್ ಬರಲ್ಲ, ಅಲ್ಲಿ ಕೂತಿರೋರು ಮಾಡ್ಬೇಕಷ್ಟೇ ಅದನ್ನ. ಅದು ನೀವು ಈಗ ಇದು ಹೇಳುವಾಗ ನಂಗೆ ನೆನಪಾಗಿದ್ದು ಅರ್ಜುನ್ ರೆಡ್ಡಿ ಮೂವಿ ಅನ್ಸುತ್ತೆ. ಐ ಥಿಂಕ್ ಅರ್ಜುನ್ ರೆಡ್ಡಿನ ಅದು ಇವಂದಿತ್ತಲ್ಲ, ದೇವ್ರಕೊಂಡ, ಅಜಯ್ ದೇವ್ರಕೊಂಡ ಮತ್ತೆ ಅರ್ಜುನ್ ರೆಡ್ಡಿ
ಅರ್ಜುನ್ ರೆಡ್ಡಿನೇ ಅಲ್ವಾ? ಇವನ್ ಐ ಥಿಂಕ್ ಅದು ಒಂಥರ ಇಟ್ ವಾಸ್ ಏನೋ ಒಂದು ಪ್ರಾಬ್ಲಮ್ ಬಗ್ಗೆನೇ ಹೇಳ್ತಾ ಇರ್ಬೋದು. ಬಟ್ ಸ್ಟಿಲ್ ಐ ಜಸ್ಟ್ ಫೆಲ್ಟ್ ಈಗ ನೀವು ಹೇಳ್ತಿರುವಾಗ ಇದನ್ನು ಅದೇ ಕೆಟಗರಿಲಿ ಒಂದ್ ಸ್ವಲ್ಪ ಲಿಂಕ್ ಆಗತ್ತೇನೋ, ರಿಲೇಟ್ ಆಗತ್ತೇನೋ ಅಂತಾನೆ ಅನಿಸ್ತು. ಬಿಕಾಸ್ ಆಸ್ ಅ ಡಾಕ್ಟರ್ ಹಿ ಕ್ಯಾನ್ ಬಿಹೇವ್ ಇನ್ ಎನಿ ವೇಸ್ ಅನ್ನೋ ಥರ. ಕರೆಕ್ಟ್ ಸಿನಿಮಾ ಹ್ಮ್. ಅದು ಮತ್ತೆ ರೀಮೇಕ್ ಆಯ್ತಲ್ಲ ಹಿಂದಿಲಿ, ಶಾಹಿದ್ ಕಪೂರ್ ಮಾಡ್ದ ಅನ್ಸುತ್ತೆ. ನಾನು ಇದೆಲ್ಲ ಡಿಸ್ಕಸ್ ಮಾಡುವಾಗ ಐ ಥಿಂಕ್ ಇಟ್ ತುಂಬಾನೇ ಬ್ಯಾಡ್ ಇಂಪ್ಯಾಕ್ಟ್ ಅಲ್ಲೇ ಇದೆ ಅಂತ ಅನಿಸ್ತು. ಮತ್ತೆ ನಿಮ್ಗೆ ಈ ಟೈಟಲ್ ಇಡಬೇಕು ಅಂತ ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಬಂತ, ಅಥವಾ ಮೊದ್ಲೇ ಯೋಚನೆ ಮಾಡಿ ಇದನ್ನ ಟೈಟಲ್ ಕೊಟ್ಟು ಬರ್ದಿದ ಆಮೇಲೆ ಈ ಟೈಟಲ್? ಇಲ್ಲ ಅದೇ ಅದು ಈ ಟ್ಯಾಬು ಪಾರ್ನ್ ನಲ್ಲಿ ಫ್ಯಾಮಿಲಿನೇ ಗುರಿಯಾಗಿಸ್ಕೊಂಡಿರೋದು. ಅಂದ್ರೆ ಎಸ್ಪೆಷಲಿ ಇಂಡಿಯನ್ ಪಾರ್ನ್ ಇಂಡಸ್ಟ್ರಿನಲ್ಲಿ ಭಾಬಿ ಅನ್ನೋದು, ಅದು ಅದೇ ಹೇಳಿದ್ರೆ ನೀವು ಸುಮ್ಮನೆ ಒಂದು ರ್ಯಾಂಡಮ್ ವೆಬ್ಸೈಟ್ ಅಲ್ಲಿ ಬಾಬಿ ಅಂತ ಸರ್ಚ್ ಮಾಡಿದ್ರೆ ಅದು ಸೆಕ್ಷುವಲ್ ಕಂಟೆಂಟಿಗೆ ಕರ್ಕೊಂಡು ಹೋಗೋದು. ಆದ್ರೆ ನಮ್ಮಲ್ಲಿ ಅತ್ತಿಗೆ ಅನ್ನೋದು, ಅದಕ್ಕೆ ರಾಮಾಯಣದಲ್ಲಿ ಅದು ಇರೋದು ನಾವು ಅಂದ್ರೆ ಯಾವ ತರ ನೋಡಿದೀನಿ ಅಂತ. ಅಂದ್ರೆ ವ್ಯಾಲ್ಯೂ ಸಿಸ್ಟಮ್ ಅಲ್ಲಿ ಯಾವ್ದು ಹೈಯೆಸ್ಟ್ ಅಂತ ಇರೋದನ್ನೆಲ್ಲ ಇವ್ರು ಹೊಡೆದಾಗ್ತಾ ಇದಾರೆ ಒಂದೊಂದಾಗಿ. ಅಲ್ಲಿಗೆ ತಾಯಿ ಮಕ್ಳ ಸಂಬಂಧನೇ ಹಾಳು ಮಾಡಿರೋದ್ರಿಂದ ಇದೇನೋ ಒಂದು ದೊಡ್ಡ ವಿಷಯ ಅಲ್ಲ. ಬಟ್ ಇದು ಇನ್ನೂ ಒಂದ್ ಸ್ಟೆಪ್ ದೂರನೇ ಅಂತ ಅನ್ಸುತ್ತೆ. ಅಜ್ಜಿ ಮೊಮ್ಮಕ್ಕಳದ್ದು ಸೆನ್ಸ್ ತೋರ್ಸೋದು ಅಂದ್ರೆ ಅವ್ರಿಗೆ ಏನು ಯಾವ ಲಿಮಿಟ್ ಈಗ ಅವ್ರಿಗೂ ಗೊತ್ತಾಗ್ತಿಲ್ಲ ಏನ್ ಕ್ರಾಸ್ ಮಾಡೋದು ಈಗ ಲಿಮಿಟ್ ಅಂತ, ಅಷ್ಟು ಇದಕ್ಕೆ ಹೋಗ್ಬಿಟ್ಟಿದೆ. ಹಂಗಾಗಿ ಅದೊಂದು ಫಿಗರೇಟಿವ್ ಆಗಿ ಬಾಬಿ ಅನ್ನೋದು ಅದಕ್ಕೆ ಇದು ಮಾಡ್ತೀವಿ. ಬಟ್ ಅದೇ ಇದು ಹೈಲಿ ಸೆಕ್ಷುವಲೈಸ್ಡ್ ಟೀಚರ್ ಬಾಬಿ ಅದೇನು ಎಲ್ಲಾವುದೂ ಬಹಳ ಕಂಟೆಂಟ್ ಆ ಲೋಕದಲ್ಲಿ ಬರೀ ಇದೇ ನಡೀತಾ ಇರೋದು. ಹೋಗಿ ಇವರು ಪಾಲನೆ ಮಾಡಿದ್ರು ಒಂದು ನ್ಯಾಚುರಲ್ ಸೆಕ್ಸ್ ಅದು ಇಲ್ವೇ ಇಲ್ಲ, ಇಡೀ ಇಂಡಸ್ಟ್ರಿಲೇ ಇಲ್ಲ. ಹಾಗಾಗಿ ಬಟ್ ಭಾರತದಲ್ಲಿ ಅದೇ ಇದಕ್ಕೆ ತುಂಬಾ ಏನು ಒಂದು ರೆಸ್ಪೆಕ್ಟ್ ತರದಿದೆ ಅನ್ನೋದು. ಒಂದಿಷ್ಟು ಬುಕ್ಸ್ ಇದೆ ಅಲ್ವಾ ಅದ್ರ ರಿಲೇಟೆಡ್ ಒಂದು ಬುಕ್ಸ್ಗಳು ತುಂಬಾ ಇದೆ. ಏನು ಕಾಮಸೂತ್ರ ಅಂತನಾ ಅಥವಾ ಅದೆಲ್ಲ ತುಂಬಾ ಅದು ಓಲ್ಡ್ ಬುಕ್ಸ್ ಅಲ್ವಾ, ಓಲ್ಡ್ ಹಿಂದೆ ಬರ್ದಿರೋದಲ್ವಾ ಅದೆಲ್ಲ? ಕಾಮಸೂತ್ರ ಎಲ್ಲ ನಮ್ಮಲ್ಲಿ ಪುರುಷಾರ್ಥದ ಒಳಗಡೆ ಬರೋ ಅಂದ್ರೆ ಅದು ಸೆಕ್ಸ್ ಬುಕ್ ಅಲ್ಲ. ಅಂದ್ರೆ ಅದರಲ್ಲಿ ಸೆಕ್ಷುವಲ್ ಕಂಟೆಂಟ್ ಸಿಕ್ಕಾಪಟ್ಟೆ ಇದೆ. ಮತ್ತೆ ಅದರಲ್ಲಿ ಅಂದ್ರೆ ಅದೊಂಥರ ಆಗಿನ ಕಾಲದಲ್ಲಿ ಈಗ ಯಾರೊಬ್ಬ ಮೆಡಿಕಲ್ ಇಂಡಸ್ಟ್ರಿ ಅವನು ಹೌ ಟು ಹ್ಯಾವ್ ಎ ಗುಡ್ ಟೈಮ್ ವೈಲ್ ಯು ಆರ್ ಹ್ಯಾವಿಂಗ್ ಸೆಕ್ಸ್ ಅಂತ ಒಂದು ಬುಕ್ ಬರೆದ್ರೆ ಹೆಂಗಿರುತ್ತೆ ಆ ತರದ ಬುಕ್ ಅದು ಈ ಪ್ರಚೋದನೆ ಮಾಡೋ ಬುಕ್ ಅಲ್ಲ. ಅದು ಪ್ರಚೋದನೆ ಬುಕ್ ಅಲ್ಲ, ಅದು ಅದೊಂಥರ ನೋ ಹೌ ಬುಕ್ ಆಕ್ಚುಲಿ. ಇವತ್ತ್ಯಾರು ಒಬ್ಬ ಈಗ ಈ ಸೆಕ್ಷುವಲ್ ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರಿಗೆ ಏನೋ ಅಂತಾರೆ, ಅವ್ರೇನಾದ್ರು ಒಂದು ಬುಕ್ ಬರೆದ್ರೆ ಹೆಂಗಿರುತ್ತೆ, ಯಾವ ತರ ನೀವು ಹೌ ಟು ಹ್ಯಾವ್ ಗುಡ್ ಸೆಕ್ಸ್ ಅಂತ, ಅಥವಾ ಹುಡ್ಗ ಹುಡ್ಗಿ ಏನೇನ್ ಮಾಡ್ಬೋದು ಆ ತರ ಪುಸ್ತಕ. ಅಲ್ಲೇನು ಪ್ರಚೋದನೆ ಆಗ್ಲಿ ಅಲ್ಲಂಥದ್ದು ಕೆಲವು ವಿಷಯ ಇದೆ, ಇಲ್ಲ ಅಂತಲ್ಲ. ಬಟ್ ಮತ್ತೆ ನಮ್ಮ ಸೊಸೈಟಿ ನೋಡಿ, ಎಷ್ಟು ನಮ್ಮ ಹಳೆ ಬುಕ್ಕಲ್ಲಿ ನಮ್ಗೆ ಯಾವ ಬುಕ್ಕಲ್ಲಿ ನೆನಪಾಗ್ತಿಲ್ಲ, ಒಂದು ಹುಡುಗಿನ ಯಾವ್ಯಾವ ತರ ಹೌ ನೀನು ಯು ಕ್ಯಾನ್ ಮೇಕ್ ಲವ್ ಟು ಹರ್ ಅನ್ನೋ ಬರೆಯೋದ್ರಲ್ಲಿ ಯಾರು ಇಲ್ಲದೆ ಇದ್ದಾಗ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ನೀನು ರೇಪ್ ತರ ಮಾಡ್ಬಿಡ್ಬೋದು ಅಂತೆಲ್ಲ ಇದೆ. ಕಾಮಸೂತ್ರದಲ್ಲ, ಇನ್ನೊಂದು ಯಾವ್ದು ನಂಗೆ ನೆನಪಾಗ್ತಿಲ್ಲ, ನಮ್ದೇ ಹಳೆ ಸಂಸ್ಕೃತದಲ್ಲಿ ಇರೋದಿದೆ. ಬಟ್ ಅಂದ್ರೆ ನಾವು ಅದನ್ನ ಪರಂಪರೆಲ್ಲ ಅದನ್ನೊಂದು ಐಡಿಯಲ್ ಆಗಿ ಉಳಿಸ್ಕೊಂಡಿಲ್ವಲ್ಲ, ಅದನ್ನ ಬಿಟ್ಟಿದ್ದೀವಿ. ಇವತ್ತು ರೇಪ್ ಮಾಡೋನಿಗೆ ಪನಿಷ್ಮೆಂಟ್ ಇದೆ ಅಂದ್ರೆ ಯಾವ್ದೋ ಬುಕ್ಕಲ್ಲಿ ಏನೋ ಬರ್ದೇ ಇರ್ತಾರೆ, ಬಟ್ ನಮಗೆ ಯಾವ ಐಡಿಯಲ್ ಬೇಕು ಅನ್ನೋದು ನಾವು ಉಳಿಸ್ಕೊಂಡು ಬಂದಿರೋದ್ರ ಮೇಲೆ ಹೋಗಿ ಇವತ್ತು ಇವ್ರು ಟ್ಯಾಬು ಪಾರ್ನ್ ಅಂತ ಇರ್ತಾರೆ. ನಮಗ್ ಬೇಕಾಗಿರೋ ಐಡಿಯಲ್ ಅಲ್ಲ, ಬೇಕಾಗಿರೋದಂತೂ ಅಲ್ಲ. ಸೊ ಅದನ್ನ ಉಳಿಸ್ಕೋಬಾರ್ದು ಅಂದ್ರೆ ಅದನ್ನ ಬ್ಯಾನ್ ಮಾಡ್ಬೇಕು, ಅದನ್ನ ಮಾಡ್ತಾ ಇಲ್ಲ ನಾವು. ಅಂದ್ರೆ ನಮಗ್ ಬೇಡದನ್ನ ಬ್ಯಾನ್ ಮಾಡೋಷ್ಟು ಶಕ್ತಿ ಬೇಕು. ಅದೇ ಈಗ ಹೇಳುವಾಗ್ಲೂ ಈಗ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋದ ರಾವಣ ಅಂತ ಅಂತಾರೆ. ಬಟ್ ರಾವಣ ಹಿ ಸ್ಟಿಲ್ ವೇಟ್ಸ್ ಫಾರ್ ಟು ಅವಳು ಒಪ್ಪಿಗೆ ಕೊಡೋ ತನಕ ಹಿ ವಿಲ್ ವೇಟ್. ಅದು ಎಲ್ಲೂ ನನ್ಗೆ ಚಿಕ್ಕದಿರೋ ಆತರ ಬೇಕಿರ್ಲಿಲ್ಲ ಕಂಟೆಂಟ್. ಬಟ್ ಈಗ ಅದನ್ನೆಲ್ಲ ಅರ್ಥ ಮಾಡ್ಕೊಂಡವಾಗ ಇವನ್ ಹಿ ವೇಟ್ಸ್ ಫಾರ್ ಹರ್, ಅವಳು ಒಪ್ಪಿಗೆ ಕೊಡೋ ತನಕನೂ ಕಾಯ್ತಾನೆ ಅವನು, ಎಷ್ಟೇ ಕೆಟ್ಟವನಾಗಿದ್ರು ಅಪಹರಣ ಮಾಡ್ಕೊಂಡು ಬಂದ್ರು. ಬಟ್ ಈಗಿನ ಇದರಲ್ಲಿ ಆ ಥರದ್ದೆಲ್ಲ ಆಲ್ರೆಡಿ ಅದೇ ವ್ಯಾಲ್ಯೂ ಸಿಸ್ಟಮ್ ಮೀರೇ ಹೋಗಿರೋದ್ರಿಂದ ಇದಕ್ಕೆಲ್ಲ ವ್ಯಾಲ್ಯೂ ಅವರಿಗೇನು
ಅಂದ್ರೆ ತೋರಿಸ್ತಾನು ಇಲ್ಲ, ಹೇಳ್ಕೊಂಡು ಇಲ್ಲ ಅಂತ ಅನ್ಸುತ್ತೆ ಇದು. ಮತ್ತೆ ಓವರ್ ಆಲ್ ಸೊಸೈಟಿನಲ್ಲಿ ಇದ್ರ ಬಗ್ಗೆ ಅಭಿಪ್ರಾಯದ ಮಟ್ಟದಲ್ಲಿ ಎಲ್ಲರಿಗೂ ವ್ಯಾಲ್ಯೂ ಇನ್ನೂ ಇದೆ. ಆದ್ರೆ 3 ಹೊತ್ತು ಅದೇ ಬರ್ತಾ ಇದ್ರೆ ಅಂದ್ರೆ ಅದು ಅದೇ ಅಲ್ಲಿ ನಮಗಿರೋ ಪರ್ಸನಲ್ ವ್ಯಾಲ್ಯೂ ಲೆಕ್ಕಕ್ಕೆ ಬರೋದಿಲ್ಲ. ಅವಾಗ ಬಂಬಾರ್ಡ್ಮೆಂಟ್ ಜಾಸ್ತಿ ಆದಾಗ ಎಸ್ಪೆಷಲಿ ನೆಕ್ಸ್ಟ್ ಜನರೇಷನ್ಗೆ ಅವ್ರಿಗೆ ಅದು ನಾರ್ಮಲ್ಲೇ ಅನ್ಸುತ್ತೆ. ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೆಕ್ಸ್ ಅನ್ನೋದು ನೆಕ್ಸ್ಟ್ ಜನರೇಷನ್ ನಾರ್ಮಲ್ ಅನ್ಸುದು ಏನ್ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ದಿನ ಅದನ್ನ ನೋಡ್ತಾ ನೋಡ್ತಾ 3 ಹೊತ್ತು ಪೊಲೀಸ್ ಜೋಕ್ಸ್ 3 ಹೊತ್ತು ಇದನ್ನ ಕೇಳ್ತಾ ಅವ್ರಿಗೆ ಹಂಗ ಇಲ್ಲ ಇದು ನಾರ್ಮಲ್ ಇರ್ಬೇಕು ಅನ್ಸಿದ್ರೆ ಅವ್ರಿಗೆ ತಪ್ಪಲ್ಲ ಅದು. ಹಂಗಾಗಿ ಅದು ನಾವು ಫೀಡ್ ಮಾಡ್ತಾ ಇರೋಂತ ಕಂಟೆಂಟ್ ಅದೇ ಇದಿಲ್ಲ. ಕರೆಕ್ಟ್. ಇನ್ನೊಂದು 5 ಮಿನಿಟ್ಸ್ ಇದೆ. ರೇಷ್ಮಿಜಿ ಇದ್ದಾರೆ. ಎನಿಥಿಂಗ್ ಯು ವಾಂಟ್ ಟು ಆಸ್ಕ್ ರೇಷ್ಮಿಜಿ? ಆರ್ Namaste ji. No, nothing to ask, but very well articulated. ಹೇಳ್ದಾಗೆ ನನಗೆ ಈಗ ನೋಡಿರೋ ಪ್ರಕಾರ ಡಿವೈಸ್ ಇಂದ ತುಂಬಾ ಇಶ್ಯೂಸ್ ಆಗ್ತಾ ಇದೆ ಅನ್ಸುತ್ತೆ ಮಕ್ಕಳಿಗೆ. ಪೇರೆಂಟ್ಸ್ ಅದೇ ಬೋತ್ ಪೇರೆಂಟ್ಸ್ ವರ್ಕಿಂಗ್ ಇರ್ತಾರೆ, ಬಂದಿದ ತಕ್ಷಣ ಅವ್ರಿಗೆ ಪೀಸ್ ಆಫ್ ಮೈಂಡ್ ಬೇಕು ಅಂದಿದ ತಕ್ಷಣ ಈಸಿಯೆಸ್ಟ್ ಏನಂದ್ರೆ ಡಿವೈಸ್ ಕೊಡೋದು. ಒಂದು ಮಟ್ಟಕ್ಕೆ ಅವರು ಟಿವಿ ತೋರಿಸಿದ್ರು ಪರವಾಗಿಲ್ಲ, ಅದು ಏನಂದ್ರೆ ಓಕೆ ಕಣ್ಣಿಗೆ ಇಶ್ಯೂ ಆಗುತ್ತೆ ಆ ಥರ ಅನ್ಬೋದು. ಯಾಕಂದ್ರೆ ಟಿವಿ ನೋಡ್ತಿದ್ದಾಗೆ ನಮಗೆ ಗೊತ್ತಾಗುತ್ತೆ ಏನ್ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಡಿವೈಸ್ ಕೊಡ್ತಿದ್ದಂಗೆ ಫೋನ್ ಇರ್ಬೋದು, ಟ್ಯಾಬ್ ಇರ್ಬೋದು, ಅದೆಲ್ಲ ಎಷ್ಟು ಡೇಂಜರಸ್ ಇದೆ ಅಂದ್ರೆ ಹೇಳ್ದಾಗೆ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಅವ್ರು ಏನ್ ನೋಡ್ತಿದ್ದಾರೆ ಅನ್ನೋದು. ಸೊ ಅದೊಂದು ಪೇರೆಂಟ್ಸ್ ಕಂಟ್ರೋಲ್ ಮಾಡಿದ್ರೆ ಒಂದಷ್ಟು ಅವಾಯ್ಡ್ ಮಾಡಕ್ಕಾಗುತ್ತೆ. ಬಟ್ ಅಗೇನ್ ಪೇರೆಂಟ್ಸ್ ಮಾತ್ರ ಮನೇಲಿ ಮಾಡಿ ಸ್ಕೂಲಲ್ಲಿ ಹೋದಾಗ ಬೇರೆ ಫ್ರೆಂಡ್ಸ್ ಏನ್ ಮಾಡ್ತಿದ್ದಾರೆ ಅಲ್ಲಿಂದ ಅವ್ರಿಗೆ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಅದು ನೆಕ್ಸ್ಟ್ ಸ್ಟೇಜ್. ಸೊ ಇದೆರಡನ್ನು ಕಂಟ್ರೋಲ್ ಮಾಡಿ ಮತ್ತೆ ಹೇಳ್ದಾಗೆ ಗೌರ್ಮೆಂಟ್ ಇಂದ ಇದನ್ನ ಕಂಟ್ರೋಲ್ ಮಾಡಿ ಬ್ಯಾನ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಮ ನೆಕ್ಸ್ಟ್ ಜನರೇಷನ್ ಯಂಗ್ಸ್ಟರ್ಸ್ ಏನಾಗ್ತಾರೆ ಡಿಮೊಬಿಲೈಸ್ ಆಗ್ಬಿಡ್ತಾರೆ. ಅವರಿಗೆ ಲೈಫಲ್ಲಿ ಈಗ ಆಲ್ರೆಡಿ ಅವ್ರಿಗೆ ಹೇಗಾಗಿದ್ದಾರೆ ಅಂದ್ರೆ ಫುಲ್ ಸೆಲ್ಫ್ ಸಫಿಶಿಯಂಟ್ ತರ, ಅಂದ್ರೆ ಅವ್ರಾಗ ಅವರು ಅರ್ನ್ ಮಾಡಿರೋದಲ್ಲ, ಎಲ್ಲ ಈಸಿಲಿ ಆಕ್ಸೆಸಿಬಲ್ ಆಗಿದೆ. ಸೊ ಅವ್ರಿಗೆ ಲೈಫಲ್ಲಿ ನಾನು ಓದಿ ಏನ್ ಮಾಡ್ಬೇಕು, ಏನ್ ಸಾಧನೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಅದೇ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿದೆ. ಸೊ ಅಂತದ್ರಲ್ಲಿ ಇದು ಸಿಕ್ಬಿಟ್ರೆ ದೇರ್ ಲೈಫ್ ಇಸ್ ಲೈಕ್ ವೆರಿ ಈಸಿ. ಬೈ 30 ಎಲ್ಲ ಆಗ್ತಿದಂಗೆ ಎಲ್ಲಾರು ಪ್ರಿಟಿ ಮಚ್ ಎಲ್ಲಾರ್ಗು ಸೈಕಲಾಜಿಕಲ್ ಇಶ್ಯೂಸು ಮತ್ತೆ ಏನಕ್ಕೆ ಬದುಕಿರ್ಬೇಕು ಆ ತರ ಒಂದು ಥಾಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಏನು ಇಲ್ಲ ಅಚೀವ್ ಮಾಡೋದಕ್ಕೆ. ಸೊ ಲೇಟೇ ಆಯ್ತು, ಇನ್ನೂ ಬೇಗ ಆಗ್ತಾ ಇದೆ ಇವೆಲ್ಲ ಈಗ. ಹೌದು. ಸೊ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ ಹೇಗೆ ಇದನ್ನೆಲ್ಲ ನಾವು ವಿಟ್ನೆಸ್ ಮಾಡ್ಬೇಕು ಅಂದಾಗ. ಬಟ್ ಹೋಪ್ಫುಲಿ ಗೌರ್ಮೆಂಟ್ ಇದಕ್ಕೆ ಬ್ಯಾನ್ ಹಾಕಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಅಂದ್ರೆ ಲೈಕ್ ಗೊತ್ತಿತ್ತು ಇದೆ ಅಂತ ಅಂದ್ಬಿಟ್ಟು ಬಟ್ ಈ ಲೆವೆಲ್ಗೆ ಇಂಟೆನ್ಸ್ ಆಗಿದೆ ಅನ್ನೋದು ಐ ಆಮ್ ರಿಯಲಿ ಶಾಕ್ಡ್. ಇಲ್ಲ ತುಂಬಾ ಅಂದ್ರೆ ಈಗ ನಾನು ಹೇಳ್ತಿರೋದಕ್ಕಿನ್ನ ಜಾಸ್ತಿನೇ ಇದೆ ಅದು. ಅಂದ್ರೆ ನಮಗೆ ನಾವು ನಾರ್ಮಲ್ ಆಗಿ ಯಾವ್ದನ್ನ ಕ್ವಾಂಟಿಟಿ ಅಥವಾ ಅಬಂಡೆನ್ಸ್ ಅಂತ ಕರಿತೀವಿ, ಅದಕ್ಕಿಂತ ತುಂಬಾ ಜಾಸ್ತಿ ಇದೆ ಪಾರ್ನ್. ಅಂದ್ರೆ ಇಟ್ಸ್ ಟೂ ಮಚ್ ಆಕ್ಚುಲಿ. ಆಮೇಲೆ ಅದೇ ಹೇಳಿದ ಇಂಡೈರೆಕ್ಟ್ ಆಗಿ ಬರ್ತಾ ಇರೋ ಕಂಟೆಂಟ್ ನಾವು ಅದನ್ನ ಪಾರ್ನ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಅದನ್ನು ಸೇರಿಸ್ಬಿಟ್ರೆ ನಮಗೆ ಫೀಡ್ ಆಗ್ತಿರೋ ಎಲ್ಲಾ ವಿಷಯನೂ ಅದೊಂಥರ ಸೆಕ್ಸ್ ಸುತ್ತಮುತ್ತನೇ ಸುತ್ತಾ ಇರುತ್ತೆ. ಅದೊಂದು ರೋಗನೇ ಅದು. ಅಂಡ್ ಇನ್ನೊಂದು ನಾನು ಕೇಳ್ಪಟ್ಟಿದ್ದೇನಂದ್ರೆ ಲೈಕ್ ಬೆಂಗಳೂರಲ್ಲಿ ಇದ್ದಾಗ ತುಂಬಾ ಕೇಳ್ಪಡ್ತಾ ಇದ್ವಿ, ಈ ತರ ಮೆಡಿಕಲ್ ಕಾಲೇಜಲ್ಲಿ ಹೋದೋ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಪೇರೆಂಟ್ಸ್ ಹತ್ರ ಇರಲ್ಲ. ಸೊ ಆ ತರ ಬಂದಾಗ ಈಸಿ ಪಾಕೆಟ್ ಮನಿಗೆ ಈ ತರ ಆಕ್ಟಿವಿಟೀಸ್ ತುಂಬಾ ಇನ್ವಾಲ್ವ್ ಆಗ್ತಾ ಇದ್ರು ಅಂತನು. ಸೊ ಇದಕ್ಕೆಲ್ಲ ಎಲ್ಲಿ ಅದೊಂದು ಕಾಲೇಜಸ್ ಇಂದ ಹಿಡಿದು ಎಲ್ಲ ಅದೊಂದು ಚೂರು ಕಟ್ನಿಟ್ಟಾಗಿ ಅವರೊಂದು ಇದು ತಗೊಂಡ್ಬಂದ್ರೆ ಇದಾಗುತ್ತೆ. ಯಾಕಂದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಅದರಿಂದ ಹೊರಗಡೆ ಬರೋದು ಗೊತ್ತಿರುತ್ತೆ, ಬಟ್ ಈಸ್ ಇಟ್ ರಿಯಲಿ ಪಾರ್ಟ್ ಆಫ್ ಅವರ್ ವ್ಯಾಲ್ಯೂ ಸಿಸ್ಟಮ್ನ ಕಂಪ್ಲೀಟ್ಲಿ ಬ್ರೇಕ್ ಮಾಡೋ ಒಂದು ಇದ್ರ ತರ ಅನ್ನಿಸ್ತಾ ಇದೆ. ಒಂದೇನಂದ್ರೆ ಇದ್ರಲ್ಲಿ ಎರಡು ವಿಷಯ. ಯಾರಿಗೆ ವಿಷಯ ಗೊತ್ತಿರುತ್ತಲ್ಲ ಅವರು ವ್ಯಾಲ್ಯೂ ಕಡೆಗೆ ಬೆಂಟ್ ಆಫ್ ಮೈಂಡ್ ಇದ್ದಾಗ ಇದಕ್ಕೆ ನಾವ್ ಹೇಳ್ತಿರೋ ವಿಷಯಕ್ಕೆ ಸಪೋರ್ಟಿವ್ ಆಗಿರ್ತಾರೆ. ಇಲ್ಲ ಅಂದ್ರೆ ಒಬ್ಬ ಜಾಸ್ತಿ ವಿಷಯ ಗೊತ್ತಿರೋನಿಗೆ ನಾವ್ ಹೇಳೋ ವ್ಯಾಲ್ಯೂನ್ ವಿರೋಧ ಮಾಡಕ್ಕೂ ಜಾಸ್ತಿ ಅಂಶಗಳು ಗೊತ್ತಿರುತ್ತೆ. ಏನಪ್ಪ ತಪ್ಪು,
ಈಗ ಟ್ಯಾಬು ಪಾರ್ನ್ ಏನ್ ತಪ್ಪು ಅಂತ ಕೇಳಿದ್ರೆ ಹೇಳಕ್ ತುಂಬಾ ಕಷ್ಟ. ಏನೀಗ ಅಂತ ಅಂದ್ರೆ ನಮ್ ವ್ಯಾಲ್ಯೂ ಅಪ್ಪ ಅಂತ ಹೇಳ್ಬೇಕು. ಅವಾಗ ನಿಮ್ ವ್ಯಾಲ್ಯೂ ನಾನು ಒಪ್ಪಲ್ಲ ಅಂದ್ರೆ ಅವಾಗ ನಾವ್ ಏನು ಹೇಳಕ್ ಬರಲ್ಲ. ಅದು ತುಂಬಾ ಅಂದ್ರೆ ಏನೀಗ ಅಂತ ಕೇಳ್ಬಿಟ್ರೆ ಅದು ತುಂಬಾ ಕಷ್ಟದ ಕ್ವಶನ್. ಅದು ಈಗ ನೀವೇ ಹೇಳ್ದಂಗೆ ಅವ್ರು ಏನು ಅರ್ನ್ ಮಾಡ್ದಲೆ ಅವ್ರಿಗೆ ಲೈಫ್ ಸೆಟ್ಲ್ ಆಗ್ಬಿಟ್ಟಿದೆ. ಒಂದ್ಸಲ ಲೈಫ್ ಸೆಟ್ಲ್ ಆದವನಿಗೆ ಎಷ್ಟೋ ವಿಷಯಗಳು ಅವನಿಗೆ ಏನು ಡಿಸ್ಟರ್ಬ್ ಮಾಡ ಆದ್ರೆ ಆಯ್ತು ಬಿಡು ಅಂತ. ಈಗ ಫಾರ್ ಎಕ್ಸಾಂಪಲ್ ಬರೀ ನೀವು ಒಬ್ಬ ವ್ಯಕ್ತಿಗೆ ಆಕ್ಚುಲಿ ಇವತ್ತು ನಮ್ಮ ಹತ್ರ ಏನು ಈ ಅಪ್ಪರ್ ಮಿಡಲ್ ಕ್ಲಾಸ್ ಅಂತಾರೆ ಅಷ್ಟು ದುಡ್ಡಿದ್ರೆ ಅವನಿಗೆ ಇನ್ಫ್ಯಾಕ್ಟ್ ಯಾವ ವಿಷಯನೂ ಅಂತಾನೆ ಕೆಡಿಸ್ಕೊಳ್ಳಿ, ಮಾರಲ್ಸ್ ವ್ಯಾಲ್ಯೂಸ್ ಆಕ್ಚುಲಿ ಪ್ರಾಕ್ಟಿಕಲಿ ಬೇಡ. ಯಾಕೆಂದ್ರೆ ಹೆಂಗೋ ಒಂದು ಸಸ್ಟೈನ್ ಮಾಡ್ತಾರೆ ದುಡ್ಡು. ಈ ತರ ವ್ಯಾಲ್ಯೂಸ್ ಸಿಗೋದು ತುಂಬಾ ಸೂಕ್ಷ್ಮವಾದ ವಿಷಯ. ಮತ್ತೆ ಇದು ಬರೀ ಲಾಜಿಕ್ ಇಂದ ಇದು ಮುಡಿಯಕ್ ಸಾಧ್ಯ ಇಲ್ಲ. ಏನೇನೋ ದೇವರು ಸಮಾಜ ಹಿಂಗೆಲ್ಲ ಏನೇನೋ ಅಂದ್ರೆ ನೂರಾರು ವಿಷಯ ಸೇರ್ಬಿಟ್ಟು ಒಬ್ಬನ್ ಸರಿಯಾಗಿ ಇಡ್ಬೇಕು ಅಂದ್ರೆ ಬರೀ ಲಾಜಿಕಲ್ ಆಗಿ ಹೋದ್ರೆ ಇದು ವ್ಯಾಲ್ಯೂಸ್ ಡಿಫೀಟ್ ಆಗೇ ಆಗುತ್ತೆ. ಅದು ಅದೇ ಮೋಸ್ಟ್ಲಿ ಹಳೆ ಕಾಲದಲ್ಲೆಲ್ಲ ಅದಕ್ಕೇನೆ ಅವರು ತುಂಬಾ ಇದನ್ನ ಪ್ರೈವೇಸಿ ತರನೋ ಏನೋ ಈ ವಿಷಯನ ತುಂಬಾ ಇಟ್ಕೊಂಡಿದ್ರು. ಐ ಥಿಂಕ್ ದಟ್ ಸೇವ್ಡ್ ದ ಸೊಸೈಟಿ ಅನ್ಸದು. ಈಗ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಲೀವಿಂಗ್ ಅಂತೆಲ್ಲ ಬಂದು ಐ ಥಿಂಕ್ ದೇ ಆಲ್ ಕ್ರಾಸ್ಡ್ ಅಂಡ್ ಅದರದ್ದೇ ಇದೆಲ್ಲ ಪರಿಣಾಮಗಳಿರ್ಬೋದೇನೋ ಅಂತ ಅನ್ಸುತ್ತೆ. ಹೌದು, ಈ ಒಂದು ವಿಷಯದಲ್ಲಿ ಐ ಮೀನ್ ಪ್ರಿಟಿ ಮಚ್ ಎಲ್ಲಾದ್ರಲ್ಲೂ ಒಂಥರ ಅತಿ ಮಿತಿ ಮೀರ್ ಹೋದಂಗಿದೆ. ಸೊ ನೀವು ಇವಾಗ ಎಲ್ಲಾದ್ರಲ್ಲೂ ನೀವೊಂದು ಇದ್ರಲ್ಲಿ ನೋಡಿದ್ರೆ, ಮೂವೀಸ್ ಅಲ್ಲಿ ನೋಡಿದ್ರೆ, ಬಾಲಿವುಡ್ ಮೂವೀಸ್ ಅಂತೂ ನರೇಟಿವೇ ಇದೇ ಇರುತ್ತೆ, ನಥಿಂಗ್ ಬಿಯಾಂಡ್ ದಿಸ್. ಮತ್ತೆ ಸ್ಟ್ಯಾಂಡ್ ಅಪ್ ಕಾಮಿಡೀಸ್ ನೋಡಿ, ಸ್ಟ್ಯಾಂಡ್ ಅಪ್ ಕಾಮಿಡೀಸ್ ಅಲ್ಲಿ ದೇರ್ ಇಸ್ ನೋ ಸ್ಟ್ಯಾಂಡ್ ಅಪ್ ಕಾಮಿಡಿ ವಿತೌಟ್ ಡರ್ಟಿ ಜೋಕ್ಸ್. ಜೋಕ್ಸ್ ಅಂದ್ರೆ ಡರ್ಟಿ ಕಾಮಿಡೀಸ್ ಅಂತ ಅಂದ್ಬಿಟ್ಟು. ಅಂಡ್ ಆಕ್ಚುಲಿ ರೀಸೆಂಟ್ ಆಗಿ ರಣವೀರ್ದು ಇಶ್ಯೂ ಆದಾಗ ಆಗ ಎಲ್ಲಾರು ಒಂದು ರಿವ್ಯೂಸ್ ಕಾಮೆಂಟ್ಸ್ ಹಾಕಿ ಬ್ಯಾಕ್ ಸ್ಲಾಶ್ ಹೊಡೆದಾಗ ಈಗ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ಗೆ ಒಂಚೂರು ಭಯ ಬಂದಿದೆ, ಈ ತರ ಕಂಟೆಂಟ್ ಮಾತಾಡಬಾರ್ದು ಅಂತ. ಸೊ ಈ ತರ ಅಂದ್ರೆ ಸೊಸೈಟಿಯಿಂದ ನಾವ್ ಈ ತರ ವಿಷಯಗಳು ಮಾಡ್ಬೋದು. ವೆನ್ ಸಮಥಿಂಗ್ ಕಮ್ಸ್ ಅಪ್, ಈ ತರ ಓಪನ್ ಪ್ಲಾಟ್ಫಾರ್ಮ್ ಇಲ್ಲಿ ಫ್ಯಾಮಿಲಿ ಜೊತೆ ಕೂತ್ ನೋಡ್ತಿದೀವಿ ಅಂದ್ರೆ, ಮುಂಚೆ ಸ್ಟ್ಯಾಂಡ್ ಅಪ್ ಕಾಮಿಡೀಸ್ ಮಾಡ್ತಿದ್ರು, ನಗೆ ಹಬ್ಬ ತರ ನಡೆಸ್ತಾ ಇದ್ರು, ಯಾರು ಈ ತರ ಕಾಮಿಡಿ ಮಾಡ್ತಿರ್ಲಿಲ್ಲ. ನಗೆ ಹಬ್ಬದಲ್ಲೂ ನಗೆಯೋದಿತ್ತು, ಬಟ್ ಡರ್ಟಿ ಜೋಕ್ಸ್ ಮಾಡಿದ್ರೆ ಮಾತ್ರ ನಾವ್ ನಗಿಯೋದು ಅನ್ನೋದಿಲ್ಲ. ಬಟ್ ಈಗ ಆತರ ನರೇಟಿವ್ ಬಂದ್ಬಿಟ್ಟಿದೆ. ಸೊ ಇದು ರಿವೋಲ್ಟ್ ಆದಾಗ ಈಗ ಅದೊಂಚೂರು ಕಮ್ಮಿ ಮಾಡಿದ್ದಾರೆ. ಅದಾದ್ಮೇಲೆ ಕಾಮಿಡೀಸ್ ನೋಡಿದಾಗ್ಲೂ ದೇವ್ ರೆಡ್ಯೂಸ್ಡ್ ಇಟ್ ಆ ತರದ್ದು. ಬಟ್ ಅದೇ ವಿ ಹ್ಯಾವ್ ಟು ರೆಸ್ಪಾಂಡ್, ನಾಟ್ ರಿಯಾಕ್ಟ್, ರೆಸ್ಪಾಂಡ್ ಮಾಡ್ಬೇಕು. ಮತ್ತೆ ಅದೇ ಈ ತರ ರಣವೀರ್ ತರದ್ದು ಕೇಸ್ ಅಂದ್ರೆ ಅದೊಂಥರ ಬ್ಲೋ ಅಪ್ ಆದಾಗ ಎಲ್ರು ವಿರೋಧ ಮಾಡ್ತಾರೆ. ಬಟ್ ಅವನ ಅದೊಂದು ಮಾತನ್ನ ತೆಗೆದು ಉಳಿದಿದ್ದ ಪ್ರೋಗ್ರಾಮ್ ವಲ್ಗರ್ ಇರುತ್ತೆ. ಅದೇನಂದ್ರೆ ಬ್ಲೋ ಅಪ್ ಆಗಿಲ್ಲ ಅಷ್ಟೇ. ಅದು ಇದು ಒಂದ್ ವಿಷಯ ಬ್ಲೋ ಅಪ್ ಆಗ್ಬಿಟ್ಟು ಎಲ್ರು ವಿರೋಧ ಮಾಡಿದ್ರು. ಆ ವಿಷಯನ ನೀವು ಪಕ್ಕಕ್ಕಿಟ್ಟು ಬೇರೆ ನೋಡ್ದಾಗ್ಲು ಅಲ್ಲೂ ಏನೇನೋ ಬರ್ತಾ ಇರುತ್ತೆ. ಬಟ್ ಅಲ್ಲಿ ಆ ಬ್ಲೋ ಅಪ್ ವ್ಯಾಲ್ಯೂ ಇರೋದಿಲ್ಲ, ಹಂಗಾಗಿ ಅದು ನಡೀತಾನೆ ಇರುತ್ತೆ. ಆಮೇಲೆ ಫೇಮಸ್ ವ್ಯಕ್ತಿಗಳು ಸಿಗಾಕೊಂಡಾಗ ಸುದ್ದಿ ಆಗುತ್ತೆ. ಬಿಟ್ರೆ ರಣವೀರ್ ಏನ್ ಹೇಳ್ದ ಆ ತರದ್ದು ರಿಯಲ್ ಕಂಟೆಂಟೇ ನಮ್ಮ ವೆಬ್ಸೈಟ್ಗಳಲ್ಲಿ ಕೋಟ್ಯಾಂತರ ವಿಡಿಯೋಸ್ ಇದೆ. ತಾಯಿ ಹೇಳಕ್ ಅಂದ್ರೆ ಈಗ ಅವನೊಬ್ಬ ಫೇಮಸ್ ವ್ಯಕ್ತಿ ಫೇಮಸ್ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳಿ ಬ್ಲೋ ಅಪ್ ಆಗಿದ್ರಿಂದ ಎಲ್ರು ವಿರೋಧ ಮಾಡಿದ್ರು. ಆ ವಿಷಯ ಹೊರಾಗಿಟ್ಟು ನೋಡಿದ್ರೆ ಅದು ಇಡೀ ಇಂಟರ್ನೆಟ್ ಸ್ಪೇಸ್ ಅಲ್ಲಿ ದಿನ ನಡೀತಿರೋ ವಿಷಯ ಅದು. ಹಂಗಾಗಿ ಅಂದ್ರೆ ನಾವೊಂಥರ ಸ್ಪೈಕ್ ನ ಈಗ ಕೇಸ್ ಆಯ್ತು, ಏನೇನೋ ಆಯ್ತು, ಅದರಿಂದ ಅವನೊಬ್ಬನ್ ಹೊರಗಿಟ್ಟು ನೋಡಿದ್ರೆ ಸುತ್ತ ನಡೀತಾನೆ ಇದೆ ಅದು. ಮತ್ ಮೇನ್ ಏನಂದ್ರೆ ಫ್ಯಾಮಿಲಿ ಪ್ರೋಗ್ರಾಮ್ ಅಲ್ಲಿ ವಲ್ಗರ್ ಕಂಟೆಂಟ್ ಬಂದಾಗ ನಾವು ಕಂಟ್ರೋಲ್ ಮಾಡ್ಬೋದು. ಬಟ್ ಒಬ್ಬೊಬ್ಬನ ಕೈಲಿ ಒಂದೊಂದು ಡಿವೈಸ್ ಇದ್ದಾಗ ಅವ್ರವ್ರ ಪಾಡಿಗೆ ನೋಡ್ತಿರ್ತಾರೆ. ಇದು ಬಹಳ ಕಷ್ಟ ಇದೆ. ಅದು ಅದು ಏನ್ ಅಂದ್ರೆ ಇದು ತುಂಬಾ ವಿಷಯ ಗಮನ ಕೊಟ್ಟು ಯಾವ್ದು ಸರಿಯಾದ ವ್ಯಾಲ್ಯೂ ಅಂತ ನಾವು ಡಿಸೈಡ್ ಮಾಡ್ಕೋಬೇಕು. ಮತ್ತದು ಆದಂಗಾಗುತ್ತೆ ಅಂತ ಬಿಡೋ ವಿಷಯ ಅಲ್ಲ. ಈಗ ಆಲ್ರೆಡಿ ಪ್ರಾಬ್ಲಮ್ಸ್ ಆಗ್ಬಿಟ್ಟಿದೆ. ಇದು ಏನು ನೋಡ್ಬೇಕು. ಹೌದು, ಅದೇ ಮನೇಲಿ ಮಕ್ಳಿಗೆ ಡಿವೈಸ್ ಕೊಡದಿರೋ ಅಟ್ಲೀಸ್ಟ್ 18 ವಯಸ್ಸಾದ್ರೂ ಹೋಗ್ಬೇಕು. ಡಿವೈಸು ಮತ್ತೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸು ಅದೆಲ್ಲ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ 18 ತನಕ ಅವ್ರಿಗೆ ಓದೋದಕ್ಕೆ ಇರುತ್ತೆ. ಓದೋದನ್ನ ಬಿಟ್ಟು ಇದಕ್ ಟೈಮ್ ಕೊಡ್ತಿದಾರೆ ಅಂದ್ರೆ ಮತ್ತೆ ಯಾವಾಗ ಓದ್ತಾರೆ? ಬಟ್ ಪೇರೆಂಟ್ಸ್ ನನ್ಗನ್ಸುತ್ತೆ, ಕೆಲವು ಸರಿ ನನಗೂ ಅನ್ಸುತ್ತೆ ಪೇರೆಂಟ್ಸ್ ಅವರ ಕನ್ವೀನಿಯನ್ಸ್ ನೋಡ್ತಿದ್ದಾರೆ ಈಗ ಆಫ್ ಲೇಟು. ಮನಿ ಈಸ್ ಬೀಟಿಂಗ್ ಎವ್ರಿಥಿಂಗ್ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಅದಕ್ಕೆ ರಾಮಾಯಣದಂತ ಕಥೆದ್ದು ಅದನ್ನ ಬೇಸಾಗಿಟ್ಕೊ. ಈಗ ನೀವು ಈಗ ಟೈಟಲ್ ಕೊಟ್ಟಿರೋದು ಲಕ್ಷ್ಮಣ ಹೇಳೋದ್ರಿಂದ
ಆ ವ್ಯಾಲ್ಯೂ ಸಿಸ್ಟಮ್ ಅನ್ನು ವಿ ಶುಡ್ ಇಂಪೋಸ್ ಅಥವಾ ಎನ್ಫೋಸ್ ಇನ್ ಟು ದ ಥಿಂಗ್ಸ್. ಅದನ್ನು ಅಲ್ಲ, ಆ ವ್ಯಾಲ್ಯೂ ಸಿಸ್ಟಮ್ ಇಂಡಿಯನ್ ಫ್ಯಾಮಿಲೀಸ್ ಅಲ್ಲಿ ಈಗಲೂ ಇಂಟ್ಯಾಕ್ಟ್ ಆಗಿ ಇದ್ದೇ ಇದೆ. ಬಟ್ ಈ ದಟ್ ಇಸ್ ದಾಳಿ ಅದನ್ನ ಹೊಡಿತಾ ಇದೆ ನಿಧಾನಕ್ಕೆ. ನಾವು ಈ ವಾಪಸ್ ವ್ಯಾಲ್ಯೂನ 20 ಸಲ ಹೇಳಿದ್ರು ಆ ಕಡೆಯಿಂದ ಬರೋದನ್ನ ತಡಿಲಿಲ್ಲ ಅಂದ್ರೆ ಇದು ನೀವು ಬರೀ ಹೇಳಿ ಸರಿ ಮಾಡಕ್ ಹೌದು, ಅದದ್ದು ಕರೆಕ್ಟ್. ಹಾಗಾಗಿ ಗೌರ್ಮೆಂಟ್ ಮಾಡ್ತಿರೋ ಕೆಲಸ ಮಾಡಿದ್ರೆ ಪೇರೆಂಟ್ಸ್ ಪಾಪ ಎಲ್ರು ಎಷ್ಟಂತ ಕೈ ಮೀರಿ ಮಾಡ್ತಾನೆ ಇದಾರೆ. ಅವ್ರು 3 ಹೊತ್ತು ನಮ್ಮ ಮನೆಗಳೆಲ್ಲ ನೋಡಿ ಅವ್ರಿಗೆ ಬೇರೆ ಕೆಲ್ಸನೇ ಇಲ್ಲ, ಮಕ್ಳೇ 3 ಹೊತ್ತು ಮಕ್ಳು. ಅಷ್ಟಾಗಿನೂ ಕಂಟ್ರೋಲ್ ಮಾಡಕ್ ಅದೇ ಹೇಳಿದೀಗ. ಇಲ್ಲಾಂದ್ರೆ ಎಲ್ಲ ಸ್ಕೂಲ್ ಎಲ್ಲ ಬಿಡಿಸಿ ಮನೇಲಿ ಕೂರಿಸ್ಕೊಳಕ್ ಆಗಲ್ಲ. ನೀವು ಇದೇನಂದ್ರೆ ಪೇರೆಂಟ್ಸ್ ಕೈ ಮೀರಿ ಕೆಲಸ ಮಾಡ್ತಾನೆ ಇದ್ದಾರೆ. ಆ ಕಡೆಯಿಂದ ಏನಾಗ್ಬೇಕು ಅದು ಏನು ಆಗ್ತಾ ಇಲ್ಲ. ಮತ್ತೆ ಹೆಂಗ್ ಇಬ್ರು ಕೆಲ್ಸಕ್ಕೆ ಮಕ್ಳಿಗೆ ಈಗ ನಮ್ಮ ಅಕ್ಕನ ಮನೇಲಿ ಒಂದು ವಾರದಲ್ಲಿ 5 ಗಂಟೆ ಅಷ್ಟೇ ಮಕ್ಳು ಮತ್ತೆ ಅಪ್ಪ ಅಮ್ಮನ ರೆಗ್ಯುಲರ್ ಇಂಟರಾಕ್ಷನ್. ಇನ್ನೆಲ್ಲ ಟೈಮು ಸ್ಕೂಲಿಗೆ ಸಂಬಂಧಪಟ್ಟಿರುತ್ತದೆ. ಹೋಮ್ವರ್ಕ್ ಮಾಡ್ತಿರ್ತಾರೆ, ಇಲ್ಲ ಸ್ಕೂಲಿಗೆ ರೆಡಿ ಮಾಡ್ತಾ ಇರ್ತಾರೆ, ಬರೀ ಇದೇನೆ ಅದು. ಮತ್ತೆ ನೀವು ಯಾವ್ದೋ ಒಂದು ಫ್ರೀ ಇದೇನು ವ್ಯವಹಾರ ಇಲ್ಲ, ಆರಾಮಾಗಿ ಮಕ್ಳು ಜೊತೆ ಸಿಕ್ತು ಅಂದ ತಕ್ಷಣ ನೀವು ನೀತಿ ಪಾಠ ಶುರು ಮಾಡ್ತಾ ಇದ್ರೆ ಮಕ್ಳು ಬರೋದೇ ಇಲ್ಲ ನಿಮ್ಮ ಹತ್ರ. ಸಿಕ್ಕಾಗೆಲ್ಲ ಬರೀ ಮಾತಾಡ್ತೀಯ ಅಂತ. ಅದು ಅಂದ್ರೆ ಒಂದ್ ವೀಕೆಂಡ್ ಸಿಕ್ಕಾಗ್ಲೂ ನೀನ್ ಬರೀ ಪಾಠನೆ ಮಾಡ್ತಾ ಹೋದ್ರೆ ಮಕ್ಳಿಗೆ ಇಷ್ಟ ಆಗಲ್ಲ. ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯ ಇದು. ಮತ್ತೆ ನಾನು ಯಾವಾಗ್ಲೂ ಅನ್ಕೊಳ್ಳೋದೇನಂದ್ರೆ, ಒಂದು ಚಿಕ್ಕ ಮಗುಗೆ ಅಥವಾ ಮಗು ಅಂದ್ರೆ ಮಗುನೇ ಆಗ್ಬೇಕು, ಒಂದು 8, 10, 12 ವರ್ಷದ ಹುಡುಗಿಗೆ ಸೀದಾ ಹೋಗ್ಬಿಟ್ಟು ನೀನ್ ಪಾರ್ನ್ ನೋಡ್ಬೇಡ ಅಂತ ಹೇಳಕ್ ಅವನಿಗೆ ಗೊತ್ತಿಲ್ಲದೆ ಇರ್ಬೋದು. ಈಗ ನಾನಾಗೆ ನೀನ್ ನೋಡ್ಬೇಡ ಅಂತ ಹಂಗಂದ್ರೆ ಏನು ಅಂತ ಅವ್ನು ಕೇಳಿದ್ರೆ ನಾನು ಯಾಕಂದ್ರೆ ಅದು ಸ್ವಲ್ಪ ವಿಚಿತ್ರ ವಿಷಯ ಅದು. ಹಂಗಾಗಿ ಎಲ್ಡರ್ಸ್ ಅಂತೂ ಆಲ್ರೆಡಿ ಐ ಥಿಂಕ್ ಯಂಗ್ಸ್ಟರ್ಸ್ 18+ ಇಯರ್ಸ್ ಅವರೆಲ್ಲ ಆಲ್ರೆಡಿ ಇದಕ್ಕೆ ಎಕ್ಸ್ಪೋಸ್ ಆಗಿ 16+ ಗೆ ಹೇಳ್ಬೋದು, ಅದ್ರಲ್ಲಿ ಏನು ಅಂತ ಅವ್ರಿಗೆ ಗೊತ್ತಾಯ್ತು. ಮತ್ತೆ ಇನ್ನೊಂದೇನಂದ್ರೆ ಬಾಡಿನಲ್ಲಿ ಚೇಂಜ್ ಆದಾಗ ಅವ್ರಿಗೆ ಹೇಳ್ಬೋದು, ಅವ್ರಿಗೆ ಮೆಂಟಲಿ ಗೊತ್ತಿಲ್ಲ. 16 ಇಯರ್ಸ್ ಈಗೆಲ್ಲ ಸ್ವಲ್ಪ ಮುಂಚೆನೆ ಬಾಡಿ ಚೇಂಜಸ್ ಸ್ಟಿಲ್ 16+ ಗೆ ಹೇಳಬಹುದು. ಇನ್ನೂ ಚಿಕ್ಕ ಮಕ್ಕಳಿಗೆ ನಾವು ನೀನ್ ಕೆಟ್ಟದನ್ನ ನೋಡ್ಬೇಡ ಅಂದ್ರೆ ಇದು ಯಾಕೆ ಕೆಟ್ಟದ್ದು ಅಂತ ಅವ್ರಿಗೆ ವ್ಯವಸ್ಥೆ ನಮಗೆ ಗೊತ್ತಿಲ್ಲ. ಅದು ಅವ್ರ ಲೆವೆಲಿಗೆ ಹೇಳಕ್ಕೆ ನಮ್ಗೆ ಗೊತ್ತಿರಲ್ಲ. ದಟ್ ಇಸ್ ಅದೇ ಅವ್ರ ಲೆವೆಲ್ಗೆ ಹೇಳಕ್ ಗೊತ್ತಿಲ್ಲ. ಇನ್ನೊಂದು ಅವಳಿಗೆ ನಿಜವಾಗ್ಲೂ ಗೊತ್ತಿಲ್ಲ ಆ ಮಗುಗೆ ಅಂದ್ರೆ ನಾನಾಗೆ ಹೋಗ್ಬಿಟ್ಟು ಇದನ್ನ ಮಾಡ್ಬೇಡ ಅಂತ ಹೇಳಿದ್ರೆ ಅವಳಿಗೆ ಅವಾಗ ಕುತೂಹಲ ಬರ್ತದೆ, ಏನಿದ್ದು. ಹೌದು, ಎಲ್ಲಾ ತರ ಚೇಂಜಸ್. ಅದಕ್ಕಿಂತ ಕಂಟೆಂಟ್ ಅನ್ನೇ ಕಂಟ್ರೋಲ್ ಮಾಡ್ಬಿಟ್ರೆ ಐ ಥಿಂಕ್ ಏನಂದ್ರೆ ನೀನು ಅದನ್ನ ಬರಕ್ಕೆ ಬಿಡ್ಬೇಡಿ, ಆಮೇಲೂ ಬಂದಿದ್ದನ್ನ ನಾವು ತಡಿತೀವಿ. ಬಟ್ ನೀವು ಆ ಕಡೆಯಿಂದ ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಟ್ರೆ ಅರ್ಧ ಕೆಲ್ಸ ಕಡಿಮೆ ಆಗುತ್ತೆ. ಹೌದು, ಕರೆಕ್ಟ್. ನೋಡೋಣ ಇದಕ್ಕೆ ಮುಂದೆ ಈ ತರದ್ದು ನಮ್ ಕಡೆಯಿಂದ ಏನಾದ್ರು ಮಾಡಕ್ಕಾದ್ರೆ ಮಾಡ್ಬಹುದೇನೋ. ಈ ತರ ವಿಷಯಗಳು ಎಲ್ಲರ ಮನಸ್ಸಲ್ಲೂ ಬಂದು ಪಬ್ಲಿಕ್ ಒಪಿನಿಯನ್ ಅಂತ ಅಥವಾ ಏನಾದ್ರು ಸಬ್ಮಿಟ್ ಮಾಡೋದು ಆ ಥರ ಏನಾದ್ರು ಕೊಟ್ಟು ಅದ್ರ ಮೇಲೆ ಆಕ್ಷನ್ ತಗೊಂಡ್ರೆ ಐ ಥಿಂಕ್ ಇಟ್ ಡೆಫಿನೆಟ್ಲಿ ಬೆಟರ್. ಅಂದ್ರೆ ಅದೇ MP ಈಗೆಲ್ಲ ತುಂಬಾ ಜನ MPಗಳು ಲೋಕಲ್ MPs ಹಿಡಿದು MP ಮಿನಿಸ್ಟ್ರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆಮೇಲೆ ಅದೇ ಏನೋ ನಾವು ಹೊಸದಾಗ ಅವ್ರಿಗೆ ತಿಳಿಸ್ಕೊಡ್ಬೇಕು, ಅವ್ರಿಗೆಲ್ಲ ಗೊತ್ತಿದೆ. ನಾವ್ ಯಾರು ಹೇಳಲಿಲ್ಲ ಅದಕ್ಕಿರ್ಬೋದು, ಎಲ್ಲರೂ ಯಾರು ಆಕ್ಷನ್ ತಗೊಂಡಿಲ್ಲ. ಅದೇ ಪಬ್ಲಿಕ್ ಆಗಿ ಈ ವಿಷಯಕ್ಕೆ ಎಲ್ಲರಿಗೂ ಒಂಥರ ಅವರಿಗೂ ಗೊತ್ತಿದ್ದು ಐ ಥಿಂಕ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋರು ಇರ್ಬೋದು ಎಷ್ಟು ಜನ. ಆಮೇಲೆ ಇನ್ನೊಂದೇನಂದ್ರೆ ಇದ್ರ ಕಾಂಪ್ಲೆಕ್ಸ್ ಅದು ಡೆಡಿಕೇಟ್ ಮಾಡಿ ಸ್ಟಡಿ ಜನರಲ್ ಆಗಿ ಇದು ಕೆಟ್ಟದು ಇದು ಒಳ್ಳೇದು ಅಂತ ಹಂಗೆ ಡಿಸೈಡ್ ಮಾಡಕ್ ಆಗಲ್ಲ. ಎಸ್ಪೆಷಲಿ ಮಕ್ಕಳು ಇನ್ವಾಲ್ವ್ ಆದ್ರೆ ಏನ್ ಮಾಡಕ್ ಹೋದ್ರು ಎಡವಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಜೊನಾಥನ್ ಹಿಡಿತೆಲ್ಲ ತುಂಬಾ ಸ್ಟಡಿ ಮಾಡಿ ಒಂದೊಂದಕ್ಕೂ ಅವ್ರಿಗೆ 16 ವರ್ಷದ ತನಕ ಹುಡುಗಿರಿಗೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ ಕ್ರಿಯೇಟ್ ಮಾಡಕ್ ಬಿಡಬಾರ್ದು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾನೆ. ಯಾಕೆಂದ್ರೆ ಹುಡುಗಿರಲ್ಲಿ ಅದೆಲ್ಲ ಬರ್ದಿದ್ದಾನೆ, ಹುಡುಗಿರ ಮೆಂಟಾಲಿಟಿ ಹೆಂಗ್ ವರ್ಕ್ ಆಗುತ್ತೆ, ಮತ್ತೆ ಆ ಗ್ರೂಪ್ ಅಲ್ಲಿ ಇದ್ದಾಗ ಅವಳು ಯಾವ್ದಕ್ಕೆ ಹೆಚ್ಚು ಪ್ರೋನ್ ಆಗ್ತಾಳೆ ಅಂತ. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ರು ಇದೆಲ್ಲ ಅಂದ್ರೆ 16 ವರ್ಷದ ತನಕ ಬಿಡ್ಲೇಬಾರ್ದು. ಇಲ್ಲೇ 3 ವರ್ಷದ ಮಕ್ಳದ್ದು ಅವರು ಡ್ಯಾನ್ಸ್ ಮಾಡೋದು ಅದೇ ಆ ಕಂಟ್ರೋಲ್. ಅದೇ ಮಕ್ಕಳನ್ನ ದೂರ ಇಡ್ಬೇಕು ಈಗ ಆಕ್ಚುಲಿ. ಮತ್ತೆ ಐ ಥಿಂಕ್ ಪೇರೆಂಟ್ಸ್ ಅವ್ರು ಎಜುಕೇಟ್ ಆಗ್ಬೇಕಿದ್ರಲ್ಲಿ. ಆಕ್ಚುಲಿ ಇದು ಪೇರೆಂಟ್ಸ್ ತುಂಬಾ ಇಂಪಾರ್ಟೆಂಟು. ಇದು ಎಷ್ಟು ಇಂಟೆನ್ಸ್ ಆಗಿ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಅಂತ ಗೊತ್ತಾಗ್ಬೇಕು ಅಂದ್ರೆ ಇದಕ್ಕೆ ಆಕ್ಚುಲಿ ಹೇಗೆ ಲೈಕ್ ಇವಾಗ ಪೇರೆಂಟ್ಸ್ ಇವತ್ತು ಜಾಯಿನ್ ಆಗಿದ್ರೆ ಗೊತ್ತಾಗಿರೋರು. ಹೌದು, ಯಾರು ಈ ತರ ವಿಷಯಕ್ಕೆ ಜಾಯಿನ್ ಯಾರು
ಆಗಲ್ಲ ಅದೇ, ಅಥವಾ ಇದಕ್ಕೆ ಟೈಮ್ ಸ್ಪೆಂಡ್ ಹೇಳ್ದಾಗೆ ಮಾಡಲ್ಲ. ಅದನ್ನ ಟ್ಯಾಬು ಆಗೇ ಇಟ್ಕೊಂಡಿದ್ದಾರೆ ಈಗ್ಲೂ. ವಿತೌಟ್ ನೋಯಿಂಗ್ ದಿ ರೂಟ್ ಕಾಸ್ ಯು ಕೆನಾಟ್ ಸಾಲ್ವ್ ದ ಇಶ್ಯೂ. ಹೌದು ಫಸ್ಟ್ ಐಡೆಂಟಿಫೈ ಮಾಡ್ಬೇಕು ಇಶ್ಯೂ ಏನು ಅಂತ. ಓ ದಿಸ್ ಇಸ್ ಅ ಟ್ಯಾಬು, ದಿಸ್ ಇಸ್ ಅ ಟ್ಯಾಬು ಅಂತ ನಾವು ದೂರ ಇದ್ರೆ ಇಟ್ ಇಸ್ ಹೌದು ಆಲ್ವೇಸ್ ಗೋಯಿಂಗ್ ಟು ರಿಮೈನ್ ಆಸ್ ಅ ಇಶ್ಯೂ. ಹೌದು. ಅದನ್ನ ಈಗ ಟ್ಯಾಬು ಮೀರಿ ಆಕ್ಚುಲಿ ಸೊಸೈಟಿ ಬೆಳೆದ್ಬಿಟ್ಟಿದೆ ಅಲ್ಲ, ಇದೆ ಕಂಟೆಂಟ್ ಇಂಟರ್ನೆಟ್ ಅಲ್ಲಿ ಇರ್ಬೋದು, ಅದನ್ನೆಲ್ಲ ಮೀರಿ ಬೆಳೆದ್ಬಿಟ್ಟಿದೆ. ಅದೇ ನಾವು ಟ್ಯಾಬು ಅಂತ ಮಾತಾಡ್ತಾ ಇಲ್ಲ ಅಂದ ತಕ್ಷಣ ಮಕ್ಳಿಗೆ ಅದ್ ಸಿಕ್ತಿಲ್ಲ ಅಂತ ಅನ್ಕೋ ತುಂಬಾ ಜನ ಪೇರೆಂಟ್ಸ್ ಏನಂದ್ರೆ ಆ ಪದ ಯೂಸ್ ಸೆಕ್ಸ್ ಅನ್ನೋ ಪದನೇ ಯೂಸ್ ಮಾಡಲ್ಲ. ಬಟ್ ಈಗ ಅದ್ ಗೊತ್ತು ಆಕ್ಚುಲಿ ಮಕ್ಳದ್ ಏನಾಗೋಗಿದೆ ಅಂದ್ರೆ ಅವರಿಗೆ ಗೊತ್ತು ತಂದೆ ತಾಯಿ ಹತ್ರ ಎಷ್ಟು ಫಿಲ್ಟರ್ ಮಾಡ್ಬೇಕು, ಏನ್ ಹೇಳ್ಬೇಕು, ಅದ್ ಹೌದು ಅವರೇ ಮಾಡ್ತಾರೆ. ಈಗ ಆಕ್ಚುಲಿ ಉಲ್ಟಾ ಹೌದು ಹೌದು ಟ್ರೂ. ಅವ್ರು ನಮ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ರಿಂದ ನಾವು ಅವ್ರನ್ನ ಅರ್ಥ ಮಾಡ್ಕೋತಾ ಇಲ್ಲ, ಅಥವಾ ಅವ್ರು ಹೇಗಾಗಿದ್ದಾರೆ ಅನ್ನೋದನ್ನು ನಾವು ಆ ಆ ನಿಟ್ಟಿನಲ್ಲಿ ಆ ಪರ್ಸ್ಪೆಕ್ಟಿವ್ ನೋಡಕ್ ಹೋದ್ರೆ, ಇವಾಗ ಕಂಟೆಂಟ್ ಬಿಟ್ಟು ಅದ್ರಲ್ಲೂ ಪೇರೆಂಟ್ಸ್ ಒಂದ್ ಸ್ವಲ್ಪ ಸೆನ್ಸಿಬಲ್ ಆಗ್ಬೇಕು ಅಂತ ಅನ್ಸುತ್ತೆ ಇದ್ರಲ್ಲೂ. ಹೌದು. ಅಂದ್ರೆ ಲೈಕ್ ಈಗ ನೀವು ನಮ್ಮ ಜನರೇಷನ್ ಕಂಪೇರ್ ಮಾಡಿ ನೋಡಿದ್ರೆ, ನಾವು ನಾವು ಚಿಕ್ಕವರಿದ್ದಾಗ ಮೂವೀಸ್ ಅಲ್ಲಿ ಏನಾದ್ರೂ ಈ ತರ ಇಂಟಿಮಿಡೇಟ್ ಸೀನ್ ಬಂದ್ರೇನೆ ನಾವು ತಲೆ ತಗ್ಸೋದು ಅಥವಾ ಆ ಕಡೆ ನೋಡೋದು ಏನಾದ್ರು ಮಾಡಿದ್ರೆ, ಈಗ ಹಾಗಿಲ್ಲ. ಮಕ್ಳು ಕಣ್ಬಿಟ್ಟು ನೋಡ್ತಾರೆ, ನಾವ್ ಆ ಕಡೆ ಈ ಕಡೆ ನೋಡೋ ಸ್ಥಿತಿ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ ಹೌದು ಹೌದು ಟ್ರೂ. ಕಂಡ್ರೆ ಭಯ ಇದೆ. ಬಟ್ ಇಟ್ ವಿಲ್ ಐ ಮೀನ್ ಸೊಸೈಟಿನ ಒಳ್ಳೆ ರೀತಿಲಂತೂ ತಗೊಂಡೋಗಲ್ಲ, ಮತ್ತೆ ಹಾಳೆ ಮಾಡುತ್ತೆ, ಅದಂತೂ 100% ಟ್ರೂ. ಬಿಕಾಸ್ ಇಟ್ಸ್ ನಾಟ್ ಹೌದೌದು. ಅಲ್ಲ, ಮೆಡಿಕಲಿ ಎಸ್ಟಾಬ್ಲಿಷ್ಡ್ ಒಂದು ಸೊಸೈಟಿ ಹಾಳಾಗುತ್ತೆ, ಇನ್ನೊಂದು ಇಂಡಿವಿಜುವಲ್ಲೇ ಆದ್ರೂ ಅವನಿಗೆ ಇದು ಅಡಿಕ್ಷನ್ ಏನೇನು ತೊಂದರೆ ಮಾಡ್ತೋ ಇದು ಎಸ್ಟಾಬ್ಲಿಷ್ ಆಗಿರೋ ಫ್ಯಾಕ್ಟ್. ಸೊ ಇಲ್ಲಿ ಏನಂದ್ರೆ ನಮಗೆ ಇದು ಯಾಕೆ ತಪ್ಪು ಅಂತ ಹೇಳೋ ಕಷ್ಟ ಇಲ್ಲ, ತಪ್ಪು ಅಂತ ಗೊತ್ತಾಗಿ ಇಂಪ್ಲಿಮೆಂಟ್ ಮಾಡೋರು ಮಾಡ್ಬೇಕಷ್ಟೆ. ಮಾಡ್ಬೇಕು. ಹೌದು ಹೌದು. ಇಟ್ಸ್ ಅನ್ ಇಮಿಡಿಯೇಟ್ ಆಕ್ಷನ್ ಅಂತಾನೆ ಅನಿಸ್ತಾ ಇದೆ. ಹೌದು, ಇವತ್ತೇ ಮಾಡ್ಬೇಕು. ಆಕ್ಚುಲಿ ಇದನ್ನ ನಾವು ಎಷ್ಟು ಸಲ ಹೇಳಿದ್ರು ಅದು ಹೌದು ಹೌದು ಹೌದು. ಅಂಟಿಲ್ ಅನ್ಲೆಸ್ ಅದೇ ಆಕ್ಷನ್ ಮಾಡೋ ತನಕ ಇದ್ರದ್ದು ಇದನ್ನಿಲ್ಲಲ್ಲ ಅಂತ ಅನ್ಸುತ್ತೆ. ಬಟ್ ಯಾ ಆಲ್ರೆಡಿ 12 minutes ಕ್ರಾಸ್ ಆಗ್ಬಿಟ್ಟು ನಾವು. ಬಟ್ ವೆರಿ ಗುಡ್ ಡಿಸ್ಕಷನ್ ಆಸ್ ಯೂಶುವಲ್ ಅರುಣ್ ಅವರೇ. ಮುಂದಿಂದು ಥ್ಯಾಂಕ್ಸ್ ರೇಷ್ಮಿಜಿ ಫಾರ್ ದ ಇನ್ವಾಲ್ವ್ಮೆಂಟ್. ನೆಕ್ಸ್ಟ್ ಅಧ್ಯಾಯ ಯಾವ್ದು ತಗೊಳ್ಳೋಣ? ನೆಕ್ಸ್ಟ್ 2 ಬಾಕಿ ಇದೆ ಅಲ್ವಾ? ಇನ್ನೆರಡು ಬಾಕಿ ಇದೆ. ತಗೊಂಡ್ಬಿಡೋಣ ನೆಕ್ಸ್ಟ್. ಯಾವುದು? ಸೆಕೆಂಡ್ ಚಾಪ್ಟರ್. ಸೆಕೆಂಡ್ ಚಾಪ್ಟರ್. ಓಕೆ ಓಕೆ. ಇಲ್ಲ ಅಂದ್ರೆ ಲಾಸ್ಟ್ ಚಾಪ್ಟರ್ ಮುಗಿಸ್ಬಿಟ್ಟು ಸೆಕೆಂಡ್ ಚಾಪ್ಟರ್ ಆಮೇಲೆ ಸಪರೇಟ್ ಆಗಿ ಇಟ್ಕೋಬಹುದು. ಓಕೆ, ಆಗ್ಬೋದು. 7th ಮಾಡೋಣ ಹಾಗಿದ್ರೆ. ಯಾವುದು 7th ಚಾಪ್ಟರ್ ಲಾಸ್ಟ್, ಅದನ್ನ ಇಟ್ಕೊಂಡ್ಬಿಡು. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ. ಸರಿನಾ? ಸರಿ ಹೇಳ್ದ? ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ. ಓಕೆ, ನನ್ಗೆ ಇದ್ರ ಏನು ಅಂತ ಸರ್ಚ್ ಮಾಡ್ತೇನೆ ಇದ್ರದ್ದು. ಲಾಸ್ಟ್ ಚಾಪ್ಟರ್ ಆಕ್ಚುಲಿ ಪಾನ್ ಚಾಪ್ಟರ್ ಇಂದ ಮುಂದೆ ಅಂದ್ರೆ ಅದ್ರ ಪಾಯಿಂಟ್ ಈಗಲೇ ಹೇಳ್ಬಿಡ್ತೀನಿ. ಈಗ ನಾವು ಮಕ್ಳಿಗೆ ಇದನ್ನ ನೋಡ್ಬೇಡ ಅದನ್ನ ನೋಡ್ಬೇಡ ಅಂತ ಹೇಳಿದ್ರೆ, ಅಥವಾ ನಾನೇ ಡಿಸೈಡ್ ಮಾಡಿದೆ ನಾನೇನು ವಲ್ಗರ್ ನೋಡೋಣ ಅಂತ, ಏನ್ ನೋಡ್ಬೇಕು? ಇವತ್ತು ಇಂಡಿಯಾದಲ್ಲಿ ಏನ್ ಕಂಟೆಂಟ್ ಬರ್ತಾ ಇದೆ? ಬರೀ ಒಳ್ಳೇದ್ ನೋಡ್ಬೇಕು ಅನ್ನೋ ಅಷ್ಟು ಒಳ್ಳೆ ಕಂಟೆಂಟ್ ನಮಗೆ ಬರ್ತಾ ಇದೆಯಾ ಅನ್ನೋದು ಕ್ವಶನ್. ಇದು ಆಕ್ಚುಲಿ ಬಹಳ ವರ್ಷದಿಂದ ಇರೋ ಕ್ವಶನ್ನೇ. ಇಲ್ಲ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಅಕ್ಕನ ಮಕ್ಳು ಯಾವ್ದಾದ್ರು ನಾನು ಸಿನಿಮಾ ನೋಡ್ತೀನಿ ಅಂದ್ರೆ ನನಗೆ ಸಜೆಸ್ಟ್ ಮಾಡಕ್ಕೆ ಇಂಡಿಯಾದ ಒಂದ್ ಸಿನಿಮಾನು ಇಲ್ಲ. ನಾನು ಯಾವ್ದೋ ಚಿನ್ನಾರಿ 35 ವರ್ಷ ಆಯ್ತು ಚಿನ್ನಾರಿ ಮುತ್ತ ಬಂದು, ಅದನ್ನೇ ಹೇಳ್ತಾ ಇದೀನಿ ಈಗ್ಲೂ. ಆದ್ರೆ ಡಿಸ್ನಿ ಅವರು 3 ಸಿನಿಮಾ ಮಾಡಿದಾರೆ ಆ ತರ ಮಕ್ಳು ನೋಡೋ ತರದ್ದು, ಅಥವಾ ಯಾರೇ ಆಗ್ಲಿ ನೋಡೋ ತರದ್ದು. ಸೊ ಇಲ್ಲಿ ಇಂಡಿಯಾದಲ್ಲಿರೋ ಈ ಕಂಟೆಂಟಿನ ಡೆರ್ತ್ ಇದ್ರ ಬಗ್ಗೆ ಅದು ಚಾಪ್ಟರ್ ಇರೋದು. ಸೊ ಎನಿವೆ, ಈಗ ಒಳ್ಳೇದು ಕೆಟ್ಟದು ಅಂತ ನಾವು ಡಿಸೈಡ್ ಮಾಡ್ಕೊಂಡು ಆಯ್ತು ನಾಳೆಯಿಂದ ಒಳ್ಳೇದ್ ನೋಡ್ತೀನಿ ಅಂದ್ರೆ ಏನ್ ಕಂಟೆಂಟ್ ಇದೆ ನಮಗೆ ಪಾಯಿಂಟ್. ಸೊ ಅದು ಲಾಸ್ಟ್ ಚಾಪ್ಟರ್. ಶ್ಯೂರ್ ಶ್ಯೂರ್. ಓಕೆ, ಯಾವ ದಿನ ಅಂತ ಡಿಸೈಡ್ ಮಾಡಿ ನಿಮ್ಮ ಹತ್ರ ಕನ್ಫರ್ಮ್ ಮಾಡ್ಕೋತೇನೆ. ಥ್ಯಾಂಕ್ಸ್ ಅಗೇನ್. ವಿಲ್ ವೈಂಡ್ ಅಪ್ ದ ಕಾಲ್. ಥ್ಯಾಂಕ್ ಯು ಅರುಣ್ ಜಿ. ಥ್ಯಾಂಕ್ ಯು. ಓಕೆ, ಶುಭರಾತ್ರಿ. ಸಿಗೋಣ ಮುಂದಿನ ಇದರಲ್ಲಿ. ಶುಭರಾತ್ರಿ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೇನೆ.